ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ IVF ಸೆಂಟರ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾನು ಇವತ್ತು ಬಹಳ ಒಂದು ರೆಲೆವೆಂಟ್ ಪ್ರಶ್ನೆಯನ್ನು ಎತ್ಕೊಂಡು ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದೀನಿ. ಅದು ಏನಂದರೆ, ಕನ್ನಡದ ಒಬ್ಬ ಪ್ರಖ್ಯಾತ ನಟಿ, ಎಲ್ರಿಗೂ ಗೊತ್ತಾಗುತ್ತೆ, ನಾನು ಹೆಸರು ಹೇಳಬೇಕಾಗಿಲ್ಲ, ಅವರು ತಂದೆ ಇಲ್ಲದೆ ಒಂದು ಪ್ರೆಗ್ನೆಂಟ್ ಆಗಿದ್ದಾರೆ. IVF ಮೂಲಕ ಪ್ರೆಗ್ನೆಂಟ್ ಆಗಿದ್ದಾರೆ. ಮತ್ತು ನಮ್ಮ ಜನ ಅದನ್ನು ನಾನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನಮ್ಮ ಜನರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೆಂಗೆ ಸಾಧ್ಯ? ನಾಳೆ ಏನು ಹೇಳ್ತೀರಾ? ಮಕ್ಕಳು ತಂದೆ ಯಾರು ಅಂದರೆ ಮಕ್ಕಳೇನು ಹೇಳಬೇಕು? ಈ ಥರ ಸುಮಾರು ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಹುಟ್ಕೊಂಡಿದೆ. ಕೆಲವರು ಅವರ ವೈಯಕ್ತಿಕ ಸ್ವಾತಂತ್ರ್ಯ, ಹೆಣ್ಣಿನ ಸ್ವಾತಂತ್ರ್ಯ, ತಾಯ್ತನದ ಸ್ವಾತಂತ್ರ್ಯ ಮತ್ತು ವೈಜ್ಞಾನಿಕತೆಯ ಲಾಭ ಪಡೆದುಕೊಂಡು ಅವ್ರು ಮಾಡ್ಕೊಂಡಿದ್ದಾರೆ, ವಿಜ್ಞಾನದ ಲಾಭ ಪಡ್ಕೊಂಡು. ಸೊ ಹೀಗಾಗಿ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಕೆಲವರು ಹೇಳಿದರೆ, ಕೆಲವರು ಆ ಥರ, ಇನ್ನೂ ಕೆಲವರು ಮುಂದೆ ಹೋಗಿ ಇನ್ನೂ ಒಂದಷ್ಟು ಅಸಭ್ಯ ಅಶ್ಲೀಲ ಮಾತುಗಳಿಂದ ಅವರನ್ನು ನಿಂದಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಓಕೆ, ಸೊ ಹೀಗೆ ಮೂರು ಥರದ ವ್ಯಕ್ತಿಗಳಿದ್ದಾರೆ. ಇನ್ನೂ ಕೆಲವರು ಹೇಗೆ ಸಾಧ್ಯ ಇದು ಅನ್ನೋದು ಒಂದು ಪ್ರಶ್ನೆ ಕೆಲವರು ಮನಸ್ಸಲ್ಲಿ ಕಾಡುತ್ತೆ. ಸೊ ನಾವು ಅದರ ಭಾವನಾತ್ಮಕ ನೆಲೆಗಟ್ಟಿಗೆ ಹೋಗದೆ ಕೇವಲ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅದ್ರ ಬಗ್ಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಾನು ಡಾಕ್ಟರ್ ಮಾಲಿನಿ ಅವರಿಗೆ ಕೇಳೋದೇನೆಂದರೆ, ಏನಿದು IVF ಅಂದ್ರೇನು, ಹೇಗೆ ಇದು ಆಗುತ್ತೆ? ಫಿಸಿಕಲ್ ಕಾನ್ಸಿಕ್ವೆನ್ಸ್ ಗೊತ್ತು ನಮಗೆ, ಬಟ್ ಮೆಂಟಲ್ ಏನೋ ಸಮಸ್ಯೆ ಆಗುತ್ತಾ? ಮಾನಸಿಕವಾಗಿ ಹೇಗೆ? ಕುಟುಂಬ ಹೇಗೆ? ಅವ್ರು ಹೇಗೆ? ಮತ್ತು ಒಂದಷ್ಟು ಸೋಷಲ್ ಪ್ರಶ್ನೆಗಳು ಹುಟ್ಕೊಳ್ತಾವಲ್ಲ, ಅದಕ್ಕೆ ಹೇಗೆ ಉತ್ತರ ಕೊಡ್ಬೋದು? ಅದ್ರ ಬಗ್ಗೆ ಏನು ಮಾತಾಡ್ಬೋದು ಮೇಡಮ್? ಸರ್, ನನ್ನ ಒಂದು 25 ವರ್ಷ ಏನು ಸರ್ವಿಸ್ ಇದೆ, ಅದು ರಿಸರ್ಚ್ ಆಗ್ಬೋದು, ಟೀಚಿಂಗ್ ಆಗ್ಬೋದು. ನನ್ನ ಎಂಟೈರ್ ರಿಸರ್ಚ್ ನಾನು ಮಾಡಿರೋದು, ಮತ್ತು 14 ಜನ ನನ್ನ ವಿದ್ಯಾರ್ಥಿಗಳಲ್ಲಿ PhD ಮಾಡಿದಾರಲ್ಲ ಸಂಶೋಧನೆ, ಇದು ಎಲ್ಲದೂ ಈ ಒಂದು ಮೇಲ್ ಮತ್ತು ಫೀಮೇಲ್ ಇನ್ಫರ್ಟಿಲಿಟಿ ಮೇಲೇ, ಬಂಜೆತನದ ಮೇಲೆ. ಪುರುಷ ಬಂಜೆತನ, ಮಹಿಳೆಯರಲ್ಲಿ ಬಂಜೆತನ ಏನಕ್ಕಾಗುತ್ತೆ ಮತ್ತು ಪುರುಷ ಬಂಜೆತನಕ್ಕೆ ಕಾರಣಗಳು ಏನು ಅನ್ನೋದನ್ನು ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಮಾಲಿಕ್ಯುಲರ್ ಲೆವೆಲ್ವರೆಗೂ ಬೇರೆ ಬೇರೆ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ದೀರ್ಘವಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಾನು ಬಹಳಷ್ಟು ವೈಜ್ಞಾನಿಕ ನೆಲೆಗಟ್ಟು ಹೇಗಿರುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ನಾನು ಅದನ್ನು ಸ್ಪಷ್ಟಪಡಿಸಬಹುದು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಬೇಕಾದಷ್ಟು ಒಂದು 90ಕ್ಕೂ ಹೆಚ್ಚು ನಾವು ಒಂದು ಇಂಟರ್ನ್ಯಾಷನಲ್ ಜರ್ನಲಲ್ಲಿ ನಮ್ಮ ಒಂದು ಏನು ಸಂಶೋಧನೆ ಇದೆ ಈ ಬಂಜೆತನದ ಬಗ್ಗೆ, ಪುರುಷ ಮತ್ತು ಮಹಿಳೆಯರ ಬಂಜೆತನದ ಬಗ್ಗೆ, ಅದನ್ನು ಇಂಟರ್ನ್ಯಾಷನಲ್ ಪಬ್ಲಿಕೇಷನ್ನಲ್ಲೂ ಸಹ ನಾವು ಅದನ್ನು ಪ್ರಕಟ ಮಾಡಿದ್ದೀವಿ, ಎಕ್ಸೆಪ್ಟ್ ಆಗಿದೆ. ಒಳ್ಳೆ ಅದನ್ನು ಸೈಟೇಷನ್ನು ಸಹ ಇದೆ. ಬಹಳಷ್ಟು ಜನ ಜಗತ್ತಿನಾದ್ಯಂತ ಎಲ್ಲ ಅದನ್ನು ಓದ್ತಾ ಇದ್ದಾರೆ, ಕೆಲವು ಸೈಟ್ ಮಾಡ್ತಾರೆ ಅವರು ಒಂದು ರಿಸರ್ಚ್ ಮಾಡಬೇಕಾದ್ರೆ. ಈಗ ಮೊದಲನೇದಾಗಿ ಬಂಜೆತನ ಅಂತ ಶುರು ಮಾಡೋಣ, ಅಲ್ಲಿಂದ IVF ನೆಕ್ಸ್ಟ್ ಪ್ರೊಸೀಜರ್ IVF. ಬಟ್ ಒಂದು ಇಲ್ಲೇನಂದರೆ, ಈಗ ನಾವು ಬಂಜೆತನ ಅಂತಂದರೆ ನಾವೇನು ಅನ್ಕೋತೀವಿ ಅಂದರೆ ಯೂಶ್ವಲಿ ಮಕ್ಕಳ ಆಗದೆ ಇರೋರು ಅಂತ ಅನ್ಕೋತೀವಿ. ಬಟ್ ನಾನು ಯಾವುದು ಉದಾಹರಣೆ ಕೊಟ್ಟೆ ಅಲ್ಲಿ ಬಹುಶಃ ಬಂಜೆತನ ಇರಲಿಕ್ಕಿಲ್ಲ. ಸೊ ಹೀಗಾಗಿ ದಯವಿಟ್ಟು ಅದನ್ನು ಆ ನಟಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಅದನ್ನು ದಯವಿಟ್ಟು ತಿಳ್ಕೊಳ್ಳಿ. ನಾವು ಅದನ್ನೇ ಉದಾಹರಣೆಗೆ ಇಟ್ಕೊಂಡು ಅದರ ಒಂದು ಸ್ಕ್ರ್ಯಾಚಿಂದ, ಅಂದರೆ ಗಂಡ ಹೆಂಡತಿ ಇರ್ತಾರೆ ಬಟ್ ಮಕ್ಕಳಾಗಲ್ಲ ಏನೋ ಕಾರಣಗಳಿಂದಾಗಿ, ಗಂಡನ ಕಾರಣ ಹೆಣ್ಣಿನ ಕಾರಣದಿಂದಾಗಿ, ಆಗ ಏನು ಮಾಡ್ತಾರೆ ಅನ್ನೋದನ್ನ ಮೇಡಮ್ ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಅದಾದ ನಂತರ ನಾವು ಸಿಂಗಲ್ ಪೇರೆಂಟಿಂಗ್ ಬಗ್ಗೆ ಆಮೇಲೆ ಮಾತಾಡ್ಬೋದು. ಖಂಡಿತ. ಈಗ IVF ಅಂತ ನೀವು ಹೇಳಿದ್ರಲ್ಲ, IVF ಪ್ರೊಸೀಜರ್ಗೆ ಹೋಗಬೇಕಾದ್ರೆ ಯಾವ ಸಂದರ್ಭದಲ್ಲಿ ಹೋಗ್ತೀವಿ ಅನ್ನೋದು ಮೊದಲನೇದು. ಯಾವ ಸಂದರ್ಭ, ಯಾರ್ಯಾರು IVF ಪ್ರೊಸೀಜರ್ಗೆ ಒಳಪಡ್ತಾರೆ, ಆಮೇಲೆ IVF ಅಂದರೆ ಏನು ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಈಗ ಯಾರು ಅಂತಂದಾಗ ಸಾಮಾನ್ಯವಾಗಿ ಪ್ರತಿಯೊಂದು ಜೀವಿಯ ಒಂದು ಮೂಲ ಉದ್ದೇಶ ಏನು ಅಂತಂದರೆ ರಿಪ್ರೊಡಕ್ಷನ್. ಎಲ್ಲ ಜೀವಿ, ಅದು ನೀವು ಮನುಷ್ಯ ಆಗ್ಬೋದು, ಪ್ರಾಣಿಗಳಾಗ್ಬೋದು, ಬ್ಯಾಕ್ಟೀರಿಯಾ ವೈರಸ್ಸಿಂದನೂ ಅದರ ಬದುಕಿರೋ ಉದ್ದೇಶ ಏನು ಅಂತಂದರೆ ಫೈನಲಿ ಅದು ರಿಪ್ರೊಡ್ಯೂಸ್ ಆಗಬೇಕು. ತನ್ನ ಜೀನ್ಸ್ ಏನಿದೆ ಅದು ಹಾಳಾಗಬಾರ್ದು, ಅಂದರೆ ನಶಿಸಿ ಹೋಗಬಾರ್ದು, ಅದು ಮುಂದೆ ಬರಿತಾನೇ ಇರಬೇಕು ಅನ್ನೋ ಒಂದೇ ಒಂದು ಕಾರಣ. ಜಗತ್ತಿನಲ್ಲಿರುವ ಎಲ್ಲ ಜೀವಂತವಾಗಿರುವಂತಹ ಎಲ್ಲ ಜೀವಿಗಳ ಮೂಲ ಉದ್ದೇಶ ಲೈಫ್ದು ಅದೇನೆ. ನಾನು ಇನ್ನೂ ಇರಬೇಕು, ನಾನು ಯಾವ ಥರ ಇರ್ತೀನಿ, ನಾನು ಇಮ್ಮಾರ್ಟಲ್ ಅಲ್ಲ, ನನಗೆ ಒಂದು ಸರ್ಟೆನ್ ಏಜ್ ಆದಮೇಲೆ ಪ್ರತಿಯೊಂದು ಜೀವಿನೂ ಮರಣನ ಹೊಂದೇಬೇಕು. ಆದರೆ ಅದರಲ್ಲಿರುವ ಅಂಶಗಳು, ಅದು ಜೀನ್ಸ್ ಏನಿದೆ, ಅದರ ಕ್ಯಾರೆಕ್ಟರ್ಸ್ ಏನಿದೆ, ಅದು ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗ್ತಾನೇ ಇರುತ್ತೆ.
Correct. ಅದು ಅದೇ ಮೂಲ ಉದ್ದೇಶ. ಬಟ್ ನನಗೆ ಆಶ್ಚರ್ಯ ಆಗೋದು, ಇದು ಪಾಯಿಂಟ್ ತುಂಬ ಚೆನ್ನಾಗಿದೆ ನೀವು ಹೇಳಿದ್ದು. ಇದು ನಮ್ಗೆ ಯಾಕೆ ಇರುತ್ತೆ ಅಂತ, ವೈ ಅಂದರೆ ನಮಗೆ ನೀವು ಆಬ್ವಿಯಸ್ ಆಗಿ ನಾವು ಯೋಚನೆ ಮಾಡ್ತೀವ, ಹೌದು ನನ್ನ ಜನ್ರೇಷನ್ ಇರಬೇಕು, ನನ್ನ ಮಕ್ಕಳು ಬೆಳಿಬೇಕು ಅಂತಂದಾಗ ನಾವು ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿರಲ್ಲ. ಬಟ್ ನಮ್ಮ ಸೆಟಲ್ ಲೆವೆಲಲ್ಲಿ, ನಮ್ಮ ಒಂದು ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ನಾವು ಮದುವೆ ಮಾಡ್ಕೋತೀವಿ, ಮಕ್ಕಳು ಮಾಡ್ಕೋತೀವಿ, ಮೊಮ್ಮಕ್ಕಳು ನೋಡ್ಬೇಕು ಅನ್ಕೋತೀವಿ, ಮೊಮ್ಮಕ್ಕಳು ಮದುವೆ ಮಾಡ್ಬೇಕು ಅನ್ಕೋತೀವಿ. ಈ ಥರ ಯಾವ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅಂತ ಅದು ನನಗೆ ಅದೊಂದು ಇನ್ಸ್ಟಿಂಕ್ಟ್ ಬಿಹೇವಿಯರ್ ಅಂತ ಇರ್ಬೋದು. ಏನಕ್ಕೆ ಅಂತಂದರೆ ಬರೀ ಮನುಷ್ಯನಿಗೆ ಅಲ್ಲ, ಪ್ರತಿಯೊಂದು ಪ್ರಾಣಿಗಳು, ಪಕ್ಷಿಗಳು, ವೈರಸ್, ಬ್ಯಾಕ್ಟೀರಿಯಾ, ಫಂಗೈ, ಪ್ರತಿಯೊಂದು ಜೀವಿ ಅದು ಮನುಷ್ಯನಷ್ಟು ಕಾಂಪ್ಲೆಕ್ಸ್ ಆಗಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದೊಂಥರ ಇನ್ಸ್ಟಿಂಕ್ಟ್ ಬಿಹೇವಿಯರ್. ಅಂದರೆ ನಾನು ಇಲ್ಲದೆ ಹೋದರೂ ನನ್ನ ಕ್ಯಾರೆಕ್ಟರ್ಸು, ನನ್ನ ಜೀನ್ಸ್ ಏನಿದೆ ಅದು ಮುಂದಿನ ಜನರೇಷನ್ಗೆ ಹಾಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಆನಿಮಲ್ ಇನ್ಸ್ಟಿಂಕ್ಟ್ ಬೇಸಿಕಲಿ ಒಂದೊಂದು ಇನ್ಸ್ಟಿಂಕ್ಟ್ ಥರನೇ ಅದು ವರ್ಕ್ ಆಗ್ತಾ ಬರುತ್ತೆ. ಈಗ IVF ಅಂತ ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ, ಅದರ ಅಬ್ರಿವೇಷನ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇದರಲ್ಲಿ 2 ಥರದ ಕಾನ್ಸೆಪ್ಟ್ ಇದೆ, ಇನ್ ವಾಯ್ವೋ, ಇನ್ ವಿಟ್ರೋ ಅಂತ. ನಾವು ಭಾಳಷ್ಟು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತೀವಿ, ಈ ಆನಿಮಲ್ಸ್ಗಳ ಮೇಲೆ ಎಲ್ಲ ಮಾಡ್ತೀವಲ್ಲ, ಅದು ಇನ್ ವಾಯ್ವೋ ಎಕ್ಸ್ಪೆರಿಮೆಂಟ್. ಯಾವುದೋ ಒಂದು ಔಷಧಿಯನ್ನು ಒಂದು ಇಲಿಗಳಿಗೆ ಚುಚ್ಚಿ ಆ ಇಲಿಯಲ್ಲಿ ಏನಾದ್ರು ಟ್ಯೂಮರ್ ಬೆಳೆಯುತ್ತಾ, ಕ್ಯಾನ್ಸರ್ ಡೆವಲಪ್ ಆಗುತ್ತಾ ಅಂತೆಲ್ಲ ನೋಡ್ತೀವಲ್ಲ, ಒಳಗಡೆ ನೋಡೋ ಅಂಥದ್ದು, ಒಳಗಡೆ ಏನು ನಡೆಯುತ್ತೆ ಕ್ರಿಯೆಗಳು, ಅದೆಲ್ಲ ಇನ್ ವಾಯ್ವೋ ಅಂತ ಕರಿತೀವಿ. ಇನ್ ವಿಟ್ರೋ ಅಂದರೆ ದೇಹದಿಂದ ಹೊರಗಡೆ ಏನೇ ಕ್ರಿಯೆ ನಡೆದರೂ ಇನ್ ವಿಟ್ರೋ ಅಂತ ಕರಿತೀವಿ. ಅಂದರೆ ಸೆಲ್ ಲೈನ್ಸ್ ಅಂತ ಇರುತ್ತೆ, ಜೀವಕೋಶಗಳನ್ನು ಒಂದು ಪೆಟ್ರಿ ಡಿಶಲ್ಲಿ, ಒಂದು ಟೆಸ್ಟ್ ಟ್ಯೂಬ್ಗಳಲ್ಲಿ, ಒಂದು ಪ್ಲೇಟಲ್ಲಿ ಇಟ್ಟು ನಾವು ಬೆಳೆಸ್ತೀವಿ. ಜೀವಕೋಶನೇ, ಅದಕ್ಕೆ ಜೀವ ಇರುತ್ತೆ, ಅದಕ್ಕೆ ಅದು ಬೆಳೆಯುತ್ತೆ, ಜೀವಕೋಶಗಳು ಬೆಳೆಯುತ್ತೆ, ಜೀವ ಇರುತ್ತೆ, ಅದನ್ನು ನಾವು ಇನ್ ವಿಟ್ರೋ ಅಂತ ಕರಿತೀವಿ. ಅಂದರೆ ನಿಮ್ಮ ದೇಹದ ಒಳಗಡೆ ಇದ್ದಾಗ ಅದಕ್ಕೆ ಯಾವುದೇ ರೀತಿಯ ಸಪೋರ್ಟಿವ್ ನಿಮಗೆ ಸಿಸ್ಟಮು ಬೇಡ. ಅದಕ್ಕೆ ದೇಹದ ಒಳಗಡೆ ಎಲ್ಲ ಇರುತ್ತೆ ಅಲ್ವಾ, ಗ್ರೋತ್ ಹಾರ್ಮೋನ್ ಇರುತ್ತೆ, ಆಮೇಲೆ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ, ಬೇಕಾದಷ್ಟು ಎಲ್ಲ ನಿಮಗೆ ನ್ಯೂಟ್ರಿಷನ್ ಏನಿದೆ ಎಲ್ಲ ದೇಹದ ಒಳಗಡೆ ಇರುತ್ತೆ. ಆದರೆ ಇನ್ ವಿಟ್ರೋ ಅಂದಾಗ ದೇಹದ ಒಳಗಡೆ ಏನೋ ಒಂದು ಎನ್ವೈರ್ನಮೆಂಟು ಇರುತ್ತೆ, ಅದನ್ನು ನೀವು ಹೊರಗಡೆ ಅದೇ ಥರದ ಕೃತಕವಾಗಿ ಆ ಥರದ ಒಂದು ಎನ್ವೈರ್ನಮೆಂಟ್ನ ನೀವು ಕೊಡಬೇಕಾಗುತ್ತೆ. ಅದನ್ನು ನಾವು ಇನ್ ವಿಟ್ರೋ ಅಂತ ಕರಿತೀವಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ, ಇಲ್ಲಿ ಫರ್ಟಿಲೈಸೇಷನ್ ಅಂತಂದರೆ ಒಂದು ಅಂಡಾಣು ವೀರ್ಯಾಣು 2 ಜೊತೆಗೆ ಸೇರಿ ಒಂದು ಝೈಗೋಟ್ ಆಗಿ ಅದು ಒಂದು ಭ್ರೂಣ ಆಗೋಂಥದ್ದು, ಗರ್ಭಧಾರಣೆ. ಅದು ನ್ಯಾಚುರಲ್ ಆಗಿ ನಡೆಯೋದು ಇನ್ ವಾಯ್ವೋ, ಪ್ರತಿಯೊಬ್ಬ ಮನುಷ್ಯನಲ್ಲೂ ನಡೆಯೋದು, ದಂಪತಿಗಳಲ್ಲಿ ಇನ್ ವಾಯ್ವೋ. ಇನ್ ವಿಟ್ರೋ ಅಂತಂದರೆ ದೇಹದ ಒಳಗಡೆ ನಡೀತಾ ಇಲ್ಲ, ಅದು ಹೊರಗಡೆ ನಡೀತಾ ಇದೆ. ಭ್ರೂಣ ಸಸ್ಟೈನ್ ಆಗಲ್ಲ ಹೊರಗಡೆ, ಅದು ನೀವು ಎಂಥದೇ ನ್ಯೂಟ್ರಿಷನ್ ಕೊಡಿ ಸಸ್ಟೈನ್ ಆಗೋಕ್ಕಾಗೋದಿಲ್ಲ ಅದು. ಸೊ ಅದನ್ನು ಒನ್ಸ್ ಅಗೇನ್ ಏನು ಮಾಡ್ತಾರೆ, ಅದನ್ನು ಇಂಪ್ಲಾಂಟೇಷನ್ ಮಾಡ್ತಾರೆ. ಅದನ್ನು ಪುನಃ ಒಳಗಡೆ ಆ ತಾಯಿಯ ಒಂದು ಗರ್ಭದಲ್ಲಿ ಅದನ್ನು ಇಂಪ್ಲಾಂಟ್ ಮಾಡಿದಾಗ ಅದು ಸಾಮಾನ್ಯವಾಗಿ 5ನೇ ದಿನ ಮಾಡ್ಬೋದು, ಸಾಮಾನ್ಯವಾಗಿ 5 ದಿನ, ಪುನಃ 5 ದಿನ ಬೇಕು ಇಂಪ್ಲಾಂಟೇಷನ್ ಆಗೋದಕ್ಕೆ. ಅದಕ್ಕೆ ಅದನ್ನು ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾನು ಹೇಳಿದೆ, ಒಂದು ಗರ್ಭಧಾರಣೆ ಅನ್ನೋದು ಒಂದು ನ್ಯಾಚುರಲ್ ಪ್ರಾಸೆಸ್, ಅದು ನೇಚರಿಂದ ನಮಗೆ ಇದಾಗಿರೋಂಥದ್ದು. ಒಂದು ಗಂಡು ಮತ್ತು ಹೆಣ್ಣು ಇವರ ಒಂದು ಮಿಲನದಿಂದಾಗಿ ಉಂಟಾಗುವಂಥದ್ದು ಒಂದು ಭ್ರೂಣ ಅಥವಾ ಒಂದು ನಮ್ಮ ಸಂತಾನ ಅಂತ ಏನಂತೀವಿ ಅದು. ಸಾಮಾನ್ಯವಾಗಿ ಈ ಥರ IVFಗೆ ಯಾರ್ಯಾರು ಹೋಗ್ತಾರೆ ಅಂದರೆ, ಬಂಜೆತನ, ನಾನು ಹೇಳಿದೆ, ಬಂಜೆತನದಿಂದ ಬಳಲುವ ದಂಪತಿಗಳೇ ಸಾಮಾನ್ಯವಾಗಿ IVFಗೆ ಹೋಗೋದು. ಅವರು ಎಲ್ಲ ಥರದ ಬಹಳ ಪ್ರಯತ್ನ ಪಟ್ಟಿರ್ತಾರೆ. 1 ವರ್ಷ ಮದುವೆಯಾಗಿ 1 ವರ್ಷ ಆದರೂ ಸಹ ಸತತವಾಗಿ ಲೈಂಗಿಕತೆಯಲ್ಲಿ ತೊಡಗಿದ್ರೂ ಅವರಿಗೆ ಮಕ್ಕಳಾಗದೇ ಇರುವ ಸಂದರ್ಭವನ್ನು WHO ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಬಂಜೆತನ ಅಂತ ಕರಿತೀವಿ ನಾವು. ಆವಾಗ ಗೊತ್ತಿಲ್ಲ ಬಂಜೆತನ ಪುರುಷನಿಗಿದೆಯೋ ಮಹಿಳೆಗಿದೆಯೋ ಆ ದಂಪತಿಗಳಲ್ಲಿ ಗೊತ್ತಿರೋದಿಲ್ಲ. ಅವರು ಯಾವಾಗ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ತಾರೆ ಆವಾಗ ಗೊತ್ತಾಗುತ್ತೆ ನಮಗೆ, ಪುರುಷನಲ್ಲಿ ಏನಾದರೂ ತೊಂದರೆ ಇದೆಯಾ, ಮಹಿಳೆಯಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಪುರುಷರ ಬಂಜೆತನನೇ ಜಾಸ್ತಿ, ಅರೌಂಡ್ 40 to 45% ಈಗೇನು ಒಂದು ಇನ್ಫರ್ಟಿಲಿಟಿ ಅಂತ ಕರಿತೀವಿ ಪುರುಷ ಬಂಜೆತನ ಅದು. ಏಕೆಂದರೆ ಪುರುಷನಿಗೆ ಬಹಳ ಸುಲಭವಾಗಿ ಅವನು ಬಂಜೆತನಕ್ಕೆ ತುತ್ತಾಗುವ ಸಾಧ್ಯತೆಗಳು ಇದೆ. ಆದರೆ ಮಹಿಳೆಯರಿಗೆ ಒಂದು 35 to 40% ಇರುತ್ತೆ, ಅವ್ರಿಗೂ ಇದೆ, ಆದರೆ ಕಮ್ಮಿ, ಪುರುಷರಿಗೆ ಹೋಲಿಸಿದರೆ ಕಮ್ಮಿ. ಕಾರಣಗಳು ಬಹಳಷ್ಟು ಹಳೆ ವಿಡಿಯೋಗಳಲ್ಲಿ ನಾನು ಅದ್ರ ಬಗ್ಗೆ ದೀರ್ಘವಾಗಿ ನಾನು ಹೇಳಿದ್ದೀನಿ ಬಂಜೆತನದ ಬಗ್ಗೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಬ್ಬರಲ್ಲೂ ತೊಂದರೆ ಇರುತ್ತೆ. ಆವಾಗ ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಅವರಿಗೆ 1 ವರ್ಷ ಅಲ್ಲ 2 ವರ್ಷ ಆದ್ರೂ ಮಕ್ಕಳಾಗದೇ ಇಲ್ಲ, ಬೇಕಾದಷ್ಟು ಎಲ್ಲ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಅವರ ಸಹಾಯಕ್ಕೆ ನಿಲ್ಲುವುದು ಈ ART ಅಂತ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಇದೆ, ದೊಡ್ಡದಿದು, ಬ್ರಾಡರ್. ಅದರಲ್ಲಿ ಒಂದು ಸಬ್ ಡಿವಿಷನು IVF ಅನ್ನೋದು ಒಂದು ಸಬ್ ಡಿವಿಷನ್. ಅದರಲ್ಲಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂದರೆ ನಿಮಗೆ ಕೃತಕವಾಗಿ
ನ್ಯಾಚುರಲಾಗಿ ಆಗ್ತಾ ಇಲ್ಲ. ಇಲ್ಲಿ ಕೃತಕವಾಗಿ ವೈದ್ಯಕೀಯ ಒಂದು ಸವಲತ್ತು ಏನಿದೆ ಅದರ ಸಹಾಯದಿಂದ ನಿಮಗೆ ಒಂದು ಗರ್ಭಧಾರಣೆ ಮಾಡೋದಿದೆಯಲ್ಲ, ಅದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಅದರಲ್ಲಿ ಒನ್ ಆಫ್ ದ ಕಾಂಪೊನೆಂಟು, ಲಾಸ್ಟ್ ಕಾಂಪೊನೆಂಟು IVF ಅನ್ನೋದು ಲಾಸ್ಟ್. ಬೇರೆ ಬೇರೆ ಎಲ್ಲ ಟ್ರೈ ಮಾಡ್ತಾರೆ, ಕೊನೆಗೆ ಏನೂ ಆಗಲ್ಲ ಅಂದರೆ IVFಗೆ ಹೋಗ್ತಾರೆ. ಇದು ಮೊದಲನೇದಾಗಿ. ಸಾಮಾನ್ಯವಾಗಿ IVFಗೆ ಹೋಗೋಂಥವ್ರು ಬಂಜೆತನದಿಂದ ಒಂದು ತೊಂದರೆಗೀಡಾಗಿರುವಂತಹ ದಂಪತಿಗಳು, ಮಕ್ಕಳಾಗ್ತಾ ಇಲ್ಲ, ಸೊ ನಮಗೆ ಏನು ಕೊನೆಗೇನೂ ಇಲ್ಲ, IVF ಮುಖಾಂತರ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು ಅಂತೇಳಿ ಹೋಗ್ತಾರೆ. ಇಲ್ಲಿ ಹೆಣ್ಣಿನಲ್ಲಿನಾರು ತೊಂದರೆಗಳಿರ್ಬೋದು, ಗಂಡಸಿನಲ್ಲೂ ತೊಂದರೆಗಳಿರ್ಬೋದು. ಅಂತಹ ಸಂದರ್ಭದಲ್ಲಿ ಹೊರಗಡೆ ಅಂಡಾಣು ವೀರ್ಯಾಣುವಿನ ಒಂದು ಮಿಲನ ಆಗುತ್ತೆ. ಇನ್ನು ಇದು ಬಿಟ್ಟು ನೆಕ್ಸ್ಟ್ ಈ IVFಗೆ ಹೋಗ್ತಿರೋದು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ಆದರೆ ಹೊರಗಡೆ ಅಮೆರಿಕದಂಥ ದೇಶದಲ್ಲಿ ನಿಮಗೆ ಕೇಳಿರೋದು ಹೋಮೋಸೆಕ್ಷುಯಲ್ಸ್ ಅಂತ ಕೇಳಿರ್ಬೋದು. ಹೋಮೋಸೆಕ್ಷುಯಲ್ಸಲ್ಲಿ ಗಂಡಸನ್ನೇ ಮದುವೆ ಆಗ್ತಾರೆ, ಹೆಂಗಸನ್ನೇ ಮದುವೆ ಅಂದರೆ ಅವರು ರಿಲೇಷನಲ್ಲೇ ಇರ್ತಾರೆ. ಆಮೇಲೆ ಅವ್ರಿಗೆ ಒಂದು ಮಗು ಬೇಕು ಅಂತ ಅನಿಸುತ್ತೆ, ಅದು ಲೀಗಲಿ ಅವ್ರಿಗೆ ಇದೆ, ಅದು ಅವರು ಮಗುವನ್ನು ಪಡಿಬೋದು. ಯಾವ ಥರ ಅಂದರೆ ಗಂಡಿಗೆ ಮಕ್ಕಳಾಗಕ್ಕಾಗಲ್ಲ, ಹೆಣ್ಣಿಗೆ ಮಗು ಆಗೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, IVFನ ಮೊರೆ ಹೋಗ್ತಾರೆ. ಈಗ ಅವ್ರನ್ನ ಲೆಸ್ಬಿಯನ್ ಅಂತ ಅಂತೀವಿ, ಮತ್ತು ಗೇಸ್ ಅಂತ ಅಂತೀವಿ. ಈಗ ಗಂಡು ಯಾವ ಥರ ಅಂದರೆ ಸ್ಪರ್ಮ್ನ ಅವರಿಬ್ಬರಲ್ಲಿ ಯಾರು ಒಪ್ಪಿಗೆ ಕೊಡ್ತಾರೆ, ಅವ್ರದ್ದು ಒಂದು ಸ್ಪರ್ಮ್ನ ತಗೊಂಡು ಯಾವುದೋ ಒಂದು ಹೆಣ್ಣು ಹುಡುಗಿ ಅವಳದು ಒಂದು ಎಗ್ ಸಿಕ್ಕುತ್ತೆ ಅವರಿಗೆ. ಅಂದರೆ ಡೋನರ್ಸ್ ಇರ್ತಾರೆ ಇದಕ್ಕೆ. ಅಂದರೆ ಅಂಡಾಣು ಕೊಡುವಂತಹ ದಾನಿಗಳು ಇರ್ತಾರೆ, ವೀರ್ಯಾಣು ದಾನಿಗಳು ಇದ್ದಾರೆ, ಅಂಡಾಣು ದಾನಿಗಳೂ ಸಹ ಇದ್ದಾರೆ. ಯಾವುದೋ ಒಂದು ಮಹಿಳೆ ಇರ್ತಾಳೆ, ಅವಳು ಡೋನರ್ ಅವಳು ಅದನ್ನ ಡೊನೇಟ್ ಮಾಡ್ತಾಳೆ. ಸೊ ಏನಾಗುತ್ತೆ, IVF ಪ್ರೊಸೀಜರ್ ಮುಖಾಂತರ ಅವರು ಮಗುನ, ಅಂದರೆ ಅದು ಭ್ರೂಣ ಇರುತ್ತಲ್ಲ, ಪುನಃ ಆ ಮಹಿಳೆಯ, ಇವರಿಬ್ಬರು ಗೇಗಳಾದರೆ, ಗಂಡಸರಾದರೆ ಆ ಮಹಿಳೆಯ ಒಂದು ಅದನ್ನು ಸರಗಿಸಿ ಅಂತಲೂ ನಾವು ಕರೀಬೋದು, ಸರಗೇಟ್ ಮದರ್. ಅವಳ ಒಂದು ಗರ್ಭದಲ್ಲಿ ಬೆಳೆಯುತ್ತೆ. ಅದೆಲ್ಲ ಆದಮೇಲೆ ಲೀಗಲ್ ಇರುತ್ತೆ ಅದು. ಆ ನಂತರ ಆ ಮಗುನ ಇವರು ಪಡೆದು ಅದನ್ನು ಬೆಳವಣಿಗೆ ಅದನ್ನು ನೋಡ್ಕೊಂತಾರೆ, ಇವ್ರ ಮಗು ಆಗುತ್ತೆ. ಅದೇ ಥರ ಇದು ಗೇಗೆ. ಈ ಲೆಸ್ಬಿಯನ್ ಅಂದರೆ ಮಹಿಳೆಯರವರು. ಸೊ ಅಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಅವರಲ್ಲಿ ಇಬ್ಬರಲ್ಲಿ ಒಬ್ಬರು ಯಾರೋ ಒಪ್ಕೊಂಡು ಆಯಿತು ನಾನು ಗರ್ಭ ಧರಿಸ್ತೀನಿ ಅಂತೇಳಿ ಯಾರೋ ಒಬ್ಬ ಪುರುಷನ, ಒಬ್ಬ ಡೋನರ್ ಇರ್ತಾನಲ್ಲ, ಅವನ ಒಂದು ವೀರ್ಯವನ್ನು ಪಡೆದುಕೊಂಡು IVF ಮುಖಾಂತರ ಮಗುವನ್ನು ಪಡೆಯೋದು. ಒಂದು ಬಂಜೆತನದಿಂದ ಬಳಲುವವರು ಅಥವಾ ಹೋಮೋಸೆಕ್ಷುಯಲ್ಸ್, ಗೇಗಳಾಗ್ಬೋದು, ಲೆಸ್ಬಿಯನ್ಸ್ ಆಗ್ಬೋದು, ಇವರು IVF ಮೊರೆ ಹೋಗ್ತಾರೆ. ಇನ್ನೊಂದು ಯಾರು ಅಂದರೆ ಇದರ ಬೆನಿಫಿಷರಿ ಇನ್ನೊಬ್ರು ಯಾರು ಅಂತಂದರೆ ಸಿಂಗಲ್ ಪೇರೆಂಟ್. ಇತ್ತೀಚಿನ ದಿನದಲ್ಲಿ ನಿಮಗೆ ಗೊತ್ತಿದೆ, ಈಗ ನಾವು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವು, ಒಂಟಿತನ. ಅದು ನಾನು ವೈಜ್ಞಾನಿಕವಾಗಿ ಹೇಳಿದೆ, ಅದು ಒಂಟಿತನವಾಗಿ ಇರೋದು ಬಿಡೋದು ನಿಮಗೆ ಬಿಟ್ಟಿದ್ದು, ದಟ್ ಈಸ್ ಯುವರ್ ಚಾಯ್ಸ್, ನಿಮ್ಮ ವೈಯಕ್ತಿಕ ಅದು. ಆದರೆ ಒಂಟಿತನ ಇದ್ದಾಗ ಏನೇನು ಅದರಿಂದ ತೊಂದರೆಗಳಾಗುತ್ತೆ ಅನ್ನೋದಷ್ಟೇ ನಾನು ಹೇಳಿದ್ದು ಹೊರತು ನಿಮಗೆ ನಿಮ್ಮಿಷ್ಟ, ಅದು ವೈಯಕ್ತಿಕವಾದದ್ದು. ಅಂಥ ಸಂದರ್ಭದಲ್ಲಿ ಈಗ ಹುಡುಗ, ಅವನಿಗೆ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ. ಈಗ ನೋಡಿ, ನಮ್ಮ ಸಮಾಜದಲ್ಲಿ ಒಂದು ಸ್ವಲ್ಪ ಬೇರೆ ಥರ ಒಂದು ಕಲುಷಿತ ಆಗ್ತಾ ಇದೆ ಅಂತಲೇ ಹೇಳ್ಬಹುದು. ಎಲ್ಲೋ ಒಂದು ಕಡೆ ಪೊಲ್ಯೂಟ್ ಆಗ್ತಾ ಇದೆ, ಅದು ಟಾಕ್ಸಿಕ್ ಅಂತೀವಲ್ಲ, ಆ ಥರನೇ ಆಗ್ತಾ ಇದೆ. ಅವನಿಗೆ ಹೆಣ್ಮಕ್ಳ ಬಗ್ಗೆ ನಂಬಿಕೆ ಇರದೇ ಇರ್ಬೋದು, ನನಗೆ ತೊಂದರೆ ಆಗುತ್ತೆ ಅಂತ ಅನ್ಬೋದು, ಬಟ್ ಅವನಿಗೆ ಒಂದು ಮಗು ಬೇಕು ಅಂತ ಅನಿಸ್ಬೋದು. ಅಂಥ ಸಂದರ್ಭದಲ್ಲಿ ಅವನ ಸ್ಪರ್ಮ್ನ ಕೊಟ್ಟು ಯಾರೋ ಒಬ್ಬರು ಸರಗೇಟ್ ಒಬ್ಬರು ಲೇಡಿ ಒಪ್ಕೊಂಡ್ರೆ ಅವರ ಗರ್ಭದಲ್ಲಿ ಇವನ ಒಂದು ಸ್ಪರ್ಮ್ನ ಕೊಟ್ಟು ಆಕೆಯ ಅಂಡಾಣು ಅದರಲ್ಲಿ ಆ ಒಂದು ಮಗುನ ಪಡೆದು ಇವನು ಸಾಕ್ಬೋದು. ಅದು ಒಂದು ಆಪ್ಷನ್, ಅದು ಸಿಂಗಲ್ ಪೇರೆಂಟ್. ಅದು ಕೂಡ ಈಗ ನಮಗೆ ಫಾರ್ ಎಕ್ಸಾಂಪಲ್ ಹಿಂದಿ ಚಿತ್ರರಂಗದಲ್ಲಿ ಕರಣ್ ಜೋಹರ್ ಅವರು ಅಥವಾ ಈಗ ಸಿಂಗಲ್ ಪೇರೆಂಟ್, ಈಗ ನಟಿ ಬಗ್ಗೆ ನೀವು ಹೇಳಿದ್ರಿ, ಅವರು ಸಹ ಮದುವೆ ಆಗಿಲ್ಲ, ಅವ್ರಿಗೆ ಒಂದು ತಾಯ್ತನ ಬೇಕು ಅಂತ ಅನಿಸಿದೆ, ಒಂದು ಮಗು ಬೇಕು, ತನ್ನದೇ ಆದ ಒಂದು ಮಗು ಬೇಕು ಅಂತ ಅನಿಸಿದೆ. ಅವಾಗ ಏನು ಮಾಡ್ತಾರೆ, ಅವರು ಡೋನರ್ ಸ್ಪರ್ಮ್ನ ತೆಗೆದುಕೊಂಡು ಇವರದೇ ಒಂದು ಅಂಡಾಣುವನ್ನು ಹೊರಗಡೆ IVF ಮುಖಾಂತರ ಫರ್ಟಿಲೈಸ್ ಮಾಡಿ ಇವರ ಗರ್ಭಕೋಶದಲ್ಲಿ ಅದನ್ನು ಬೆಳೆಯುವ ಹಾಗೆ ಮಾಡಿ ಇವರು ತಾಯ್ತನವನ್ನು ಅನುಭವಿಸ್ತಾರೆ. ಇದು ಈ ಥರ ಅಂದರೆ ಈ ಥರ 4-5 ಥರದ ಜನಗಳನ್ನ ನಾವು ನೋಡಬಹುದು. ಬಂಜೆತನ ಇರೋದು ಫಸ್ಟ್ ಪ್ರಯಾರಿಟಿ. ಜಗತ್ತಿನಲ್ಲಿ ಎಲ್ಲ ನಡೀತಿರೋದು ಬಂಜೆತನ ಯಾರಿಗಿದೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ IVF ಇರೋದು. ಇದು ಮೆಜಾರಿಟಿ ಇರೋ ಅಂಥದ್ದನ್ನು ನಾವು ನೋಡೋದು. ಎಲ್ಲೋ ಒಂದೊಂದು ಕಡೆ ನಾವು ನೋಡೋವಂಥದ್ದು ಲೆಸ್ಬಿಯನ್ಸ್ಗಳು, ಗೇಗಳು ಮಕ್ಕಳನ್ನು ಪಡೆಯೋದು ಅಥವಾ ಸಿಂಗಲ್ ಪೇರೆಂಟು ಮಕ್ಕಳನ್ನು ಪಡೆಯೋದು, ಇದು ತುಂಬ ರೇರ್ ಅಂತ ಹೇಳ್ಬೋದು. ಆಕೆ ನಟಿಯಾಗಿರೋದ್ರಿಂದ ಮತ್ತು ಅದು ಓಪನ್ ಆಗಿ ಅವ್ರು ಹೇಳಿರೋದ್ರಿಂದ ಗೊತ್ತಾಗಿದೆ. ಅಕಸ್ಮಾತ್ ಅವ್ರು ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತಾಗ್ತಾನೂ ಇರಲಿಲ್ಲ ಅದು. ಹಾಗಾಗಿ ಅದು ಒಂದು ಪ್ರಚಲಿತದಲ್ಲಿದೆ. ಅದ್ರ ಬಗ್ಗೆ ನೀವು ಹೇಳಿದಾಗೆ ಕೆಲವರು ಒಪ್ಕೊಂತಾ ಇದ್ದಾರೆ, ಕೆಲವರು ಒಪ್ಕೊಂತಾ ಇಲ್ಲ. ಇದು ವೈಯಕ್ತಿಕ ಅವ್ರದ್ದು. ಆಮೇಲೆ ಈಗ ನಾವು ಕಲಾವಿದರು ಅಥವಾ ನಟರು ಇವರು ಅಂತ ಅಂದಾಗ ಒಂದು ಎಲೈಟ್ ಕ್ಲಾಸ್ಗೆ ಬೇರೆದು ಬಂದುಬಿಡುತ್ತೆ. ಅದು ಅವರು ಜನಸಾಮಾನ್ಯರ ಅಲ್ಲ, ಅವರೆಲ್ಲ ಸೆಲೆಬ್ರಿಟಿಗಳು.
ಹಾಗಾಗಿ ಅಲ್ಲಿ ಕಲಾವಿದರು ಅಂದಾಗ ಅವ್ರಿಗೆ ವಯಸ್ಸಾಗೋಗಿರುತ್ತೆ. ಈಗ ಅವರು ಪ್ರೊಫೆಷನ್ ಎಲ್ಲ ಮುಗಿಸ್ಕೊಂಡು ನಾನು ಆಯಿತು ಇಲ್ಲ ನನಗೆ ಇನ್ನು ಚಲನಚಿತ್ರರಂಗ ಬೇಡ ಅಥವಾ ನನಗೆ ನಾಟಕ ಯಾವುದು ಬೇಡ ಅಂತೇಳಿ ಅವರ ಕೆರಿಯರ್ನ ಒಂದು ಕಡೆ ಇದು ಮಾಡಬೇಕಾದ್ರೆ ಅವ್ರಿಗೆ ಒಂದು 45-50 ವರ್ಷ ಆಗ್ಬಿಟ್ಟಿರುತ್ತೆ. ಆವಾಗ ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಮಕ್ಕಳು ಪಡೆಯೋದು ಕಷ್ಟ, ಮತ್ತು ಆವಾಗ ಮದುವೆ ಆಗೋದು ಕಷ್ಟನೇ. ಏನಕ್ಕೆ ಅಂತಂದರೆ ಈ ಮದುವೆ ಇದೆಲ್ಲ ಯಾವಾಗ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ವಯಸ್ಸು ಸಣ್ಣದಿದ್ದಾಗ. ಅಂದರೆ ನಮ್ಮದು ಒಂದು ವೈಯಕ್ತಿಕ ಒಂದು ಐಡೆಂಟಿಟಿ ಇರುತ್ತಲ್ಲ, ತುಂಬ ಸ್ಟ್ರಾಂಗಾಗಿ ಆಗಿಬಿಟ್ರೆ ನಾವು ಇನ್ನೊಬ್ಬ ವ್ಯಕ್ತಿಯ ಜೊತೆ ಕಾಂಪ್ರಮೈಸ್ ಆಗೋಕ್ಕಾಗೋದಿಲ್ಲ. ಅದು ತುಂಬ ಕರೆಕ್ಟಾಗಿ ಹೇಳಿದರೆ ಅದಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ಬಹಳ ಬೇಗ ಮದುವೆ ಮಾಡಿಬಿಡ್ತಿದ್ರು. ಏನಕ್ಕೆ ಅಂದರೆ ಆ ಹುಡುಗಿಗೆ ಒಂದು ಇನ್ನೂ ಅವಳದು ಏನು ಅಂತ ಒಂದು ಅವಳು ಐಡೆಂಟಿಟಿನ ಅವಳು ಗುರುತಿಸ್ಕೊಳ್ಳೋಷ್ಟರಲ್ಲಿ ಮದುವೆ ಆಗೋಗಿರ್ತಿತ್ತು. ಸೊ ಅಲ್ಲಿ ಹೋಗಿ ಅವಳು ವಿಧಿ ಇಲ್ದೆಲೆ ಒಂದು ಅಡ್ಜಸ್ಟ್ ಮಾಡ್ಕೊತಾನೆ ಇರ್ತಿದ್ಲು. ಸೊ ವಾಟ್ ಎವರ್ ಮೇ ಬಿ ದ ಸಿಚುಯೇಷನ್ನು ಒಂದು ಚೆನ್ನಾಗಿ ಅದು ನಡ್ಕೊತಾ ಇರ್ತಿತ್ತು. ಬಟ್ ಏನಾಗ್ತಿದೆ ಇತ್ತೀಚೆಗೆ ತುಂಬ ನಿಧಾನಕ್ಕೆ ಮದುವೆ ಆಗೋಂಥ ಸಂದರ್ಭದಲ್ಲಿ ಸ್ಟ್ರಾಂಗಾಗಿ ಐಡೆಂಟಿಟಿ ಅವ್ರದ್ದು ಗುರುತಿಸ್ಕೊಂಬಿಟ್ಟಿರ್ತಾರೆ ಅವರು. ಆವಾಗ ಇನ್ನೊಬ್ಬ ವ್ಯಕ್ತಿಯ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ. ಇದು ಯಾವ ಥರ ಅಂದರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ. ಗಿಡ ಇದ್ದಾಗ ಬಗ್ಸ್ಬಿಡ್ಬೋದು ನೀವು ಅದನ್ನು ಸುಲಭವಾಗಿ, ಮರನ ಬಗ್ಸೋಕ್ಕಾಗುತ್ತಾ ಅಂದರೆ ನೀವು ಬೆಂಡ್ ಆಗಬೇಕು, ನೀವು ಕಾಂಪ್ರಮೈಸ್ ಆಗಬೇಕು. ಆಗಲ್ಲ, ಅದು ಕಷ್ಟ ಇದೆ. ನಾನು ಓದಿದ್ದೀನಿ, ನಾನು ಆರ್ಥಿಕವಾಗಿ ಇದು ನೀನು ಹೇಳ್ದಂಗೆ ಇಬ್ಬರಿಗೂ ಆಗುತ್ತೆ, ಇಬ್ಬರಿಗೂ ಅನ್ವಯಿಸುತ್ತೆ, ಇಬ್ಬರದ್ದು. ಅದಕ್ಕೆ ನೋಡಿ ತುಂಬ ಒಂದು ವಯಸ್ಸಾದವರಲ್ಲಿ ಅಂದರೆ ಸ್ವಲ್ಪ ಏಜ್ಡ್ ಮ್ಯಾರೇಜ್ ಎಲ್ಲ ಇರುತ್ತಲ್ಲ, ಕ್ಲಾಶಸ್ ಜಾಸ್ತಿ, ಇಬ್ಬರು ರೆಡಿ ಇರೋದಿಲ್ಲ. ಸೆಲೆಬ್ರಿಟಿಗಳಾದ್ರೆ ಇನ್ನೂ ಕಷ್ಟ ಆಗುತ್ತೆ, ಇಬ್ರಿಗೂ ಕಷ್ಟ. ಏಕೆಂದರೆ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದಬ್ಬಾಳಿಕೆ ಅಂತ ಅನ್ನಿಸೋಕ್ಕೆ ಶುರು ಆಗುತ್ತೆ. ಈಗ ನೀವೇನೇ ಹೇಳಿದ್ರು ನನ್ನ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಹಾಗಾಗಿ ಇವರೆಲ್ಲ ಏನಾಗಿರುತ್ತೆ ಅಂದರೆ ವಯಸ್ಸಾಗ್ಬಿಟ್ಟಿರುತ್ತೆ, ಆವಾಗ ಮದುವೆ ಆಗೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಮತ್ತು ವಯಸ್ಸಾದಾಗ ತಾಯಿ ಆಗೋದು ತುಂಬ ಕಷ್ಟ ಇದೆ. ಅಷ್ಟು ಸುಲಭವಾಗಿ ಈಗ IVF ಆಗಲಿ, IVF ಪ್ರೊಸೀಜರಲ್ಲಿ ನಿಮಗೆ 30 ವರ್ಷ 25-30 ವರ್ಷದಲ್ಲಿ IVF ಪ್ರೊಸೀಜರ್ ಇದೆಯಲ್ಲ 50% ಸಕ್ಸಸ್ ರೇಟ್ ಇದೆ ಅದರದ್ದು. ನಿಮಗೆ 35-37 ವರ್ಷಕ್ಕೆ ಅದು 40%ಗೆ ರೆಡ್ಯೂಸ್ ಆಗುತ್ತೆ. 40 ಮೇಲೆ 40 ಆದರೆ ನಿಮಗೆ 30% ಸಕ್ಸಸ್ ರೇಟು. ನಾನು ಹೇಳ್ತಾ ಇರೋದು ನೀವು IVF ಮಾಡಿಸ್ಬೋದು, ಆದರೆ ಸಕ್ಸಸ್ ರೇಟು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. 50 ವರ್ಷ ಆಯಿತು ಅಂದರೆ 10-20% ತುಂಬ ಕಮ್ಮಿ. ಏಕೆಂತಂದರೆ ಅಷ್ಟು ಡಿಲೇ ಆದಾಗ ಅದು ಇಂಪ್ಲಾಂಟೇಷನ್ ಆಗೋದೂ ಕಷ್ಟ. ಏಜ್ ಆಗ್ತಾ ಈ ಒಂದು ಮಗುವನ್ನು ಪಡೆಯುವಂತಹ ಸಾಧ್ಯತೆಗಳು ತುಂಬ ಕಮ್ಮಿ ಆಗುತ್ತೆ. ಆಮೇಲೆ ಬೇಕಾದಷ್ಟು ಈ ಥರದ್ದು ಎಲೈಟ್ ಕ್ಲಾಸಲ್ಲಿ ಅವರದೇ ಆದ ಕಾರಣ ಇದೆ. ಹಾಗಾಗಿ ಆ ನಟಿ ಮಾಡ್ಕೊಂಡಿರೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಏಕೆಂದರೆ ತಾಯಿ ಆಗಬೇಕು ಅಂತ ಆಸೆ ಇದೆ ಅವರಿಗೆ, ಆ ತಾಯಿ ಥರನ ಅನುಭವಿಸ್ಬೇಕು ಅನ್ನೋದು ಆಸೆ ಇದೆ. ಹಾಗಾಗಿ ಅದನ್ನು ಜನಸಾಮಾನ್ಯರು ಈಗ ಅವ್ರು ಮಾಡಿದ್ರು ಅಂತ ನಾವು ಮಾಡೋದಕ್ಕೆ ಅದು ಆಗೋದಿಲ್ಲ. ಅದು ಈಗ ಅವ್ರದ್ದೇ ಬೇರೆ, ನಮ್ಮದೇ ಬೇರೆ. ಏಕೆಂತಂದರೆ ಶಿ ಈಸ್ ವೆರಿ ಸ್ಟ್ರಾಂಗ್, ವೆರಿ ಸ್ಟೇಬಲ್, ಫೈನಾನ್ಷಿಯಲಿ ಅವ್ರಿಗೆ ಶಿ ಈಸ್ ಅಫೋರ್ಡಬಲ್. ಈಗ IVF ಪ್ರೊಸೀಜರು ತುಂಬ ಕಾಸ್ಟ್ಲಿ ಇದೆ. ಅದು ನಿಮಗೆ ಒಂದು 10 ಲಕ್ಷದವರೆಗೂ ಖರ್ಚಾಗುತ್ತದು. ಆಮೇಲೆ ಫೇಲ್ಯೂರ್ಗಳಾಗ್ಬೋದು. ನಿಮಗೆ ಒಂದೇ IVF ಸೈಕಲಲ್ಲೇ ಆಗುತ್ತೆ ಅನ್ನೋದು ನಾನು ಎಲ್ಲೂ ನೋಡೇ ಇಲ್ಲ. 1-2 ಸೈಕಲ್ ಆದರೂ ಹಾಗೆ ಆಗುತ್ತದೆ. ಸಕ್ಸಸ್ ರೇಟ್ ಇದೆಯಲ್ಲ, ತುಂಬ ಒಳ್ಳೆ IVF ಸೆಂಟರ್ ಅಂತಂದರೆ ಸಕ್ಸಸ್ ರೇಟ್ ಇಸ್ 30% ಅಂದರೆ ನಿಮಗೆ ಅಲ್ಟಿಮೇಟ್ ಸೆಂಟರ್ ಅಂತ. ಅದು 30% ನಾನು ಹೇಳ್ತಾ ಇರೋದು. 100 ಜನದಲ್ಲಿ 30 ಜನಕ್ಕೆ ಅಲ್ಲಿ ಏನಾದರೂ IVF ಇಂದ ಅವರಿಗೆ ಮಕ್ಕಳಾದರೆ ಆ ಸೆಂಟರು ಅಲ್ಟಿಮೇಟ್ ಅಂತ. ಇನ್ನು ಎಲ್ಲ ಕಡೆಯೂ 5%, 10%, 15 ಇಷ್ಟೇ. ಇದು ಏಕೆಂತಂದರೆ ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ಒಂದು ಜೀವನ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ ಅದು. ಏಕೆಂದರೆ ದೇಹದಲ್ಲಿ ನಮ್ಮ ಹಾರ್ಮೋನ್ನೆಲ್ಲ ಪೂರಾ ಅದು ಬೇರೆ ಥರ ನಾವು ಮಾಡಿ ನಂತರ ಒಂದು ಇಂಪ್ಲಾಂಟೇಷನ್ ಮಾಡೋದಿದೆಯಲ್ಲ, ಅದು ಇಂಪ್ಲಾಂಟೇಷನು ಆಗಬೇಕದು. ಕೆಲವು ಸಲ ಅದು ಎಂಬ್ರಿಯೋ ಇರುತ್ತೆ, ಎಂಬ್ರಿಯೋ ಇಂಪ್ಲಾಂಟ್ ಆಗೋದೇ ಇಲ್ಲ. ಕೆಲವು ಸಲ ಹ್ಯಾಚಿಂಗ್ ಅಂತ ಅಂತಾರೆ, ಈಗ ಹ್ಯಾಚಿಂಗ್ ಅದು ಆಗೋದೇ ಇಲ್ಲ. ಅದು ಆವಾಗ ಫೇಲ್ಯೂರ್ ಅದು. ಆಮೇಲೆ ಇದು ಡಿಪೆಂಡಿಂಗ್ ಅಪ್ಪ ಅಂದ ಯಾವುದು ಕ್ಲಿನಿಕ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾವ ಸೆಂಟರಲ್ಲಿ ನೀವು IVF ಮಾಡಿಸ್ಕೊತಾ ಇದ್ದೀರಾ, ಆಮೇಲೆ ಏಜ್ ಆಫ್ ದ ಮದರ್, ಆ ತಾಯಿದು ವಯಸ್ಸು ಎಷ್ಟಿದೆ, ನಾನು ಹೇಳಿದೆ ಏಜ್ ಯಾವ ಏಜಲ್ಲಿ ಏನಾಗುತ್ತೆ ಅಂತ, ಯಾವ ಸೆಂಟರು, ಆಮೇಲೆ ಆ ಸ್ಕಿಲ್ ಹೇಗಿದೆ, ಪ್ರತಿಯೊಂದು ಕೌಂಟ್ ಆಗುತ್ತೆ ಅಲ್ಲಿ. ಅದ್ರ ಮೇಲೆ ಆ ಸಕ್ಸಸ್ ರೇಟು ಮತ್ತು ಪ್ರೊಸೀಜರ್ ಹೆಂಗೆ ಮಾಡ್ತಾರೆ ಎಲ್ಲದ್ರ ಮೇಲೆ ಇದು ಕೌಂಟ್ ಆಗುತ್ತೆ. ಹಾಗಾಗಿ ಜನಸಾಮಾನ್ಯರು ಅನ್ನೋರು ಸಾಮಾನ್ಯವಾಗಿ ಇದಕ್ಕೆ ಹೋಗಲ್ಲ. ಈ ಥರ ನಾನು ಏನೇನು ಕಂಡೀಷನ್ ಹೇಳಿದೆ ಇಂಥವರು ಮಾತ್ರ ಈ ಒಂದು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಏನಿದೆ ಆ ಪ್ರೊಸೀಜರ್ಗೆ ಒಳಗಾಗೋದು ಸಾಮಾನ್ಯವಾಗಿ ನಾವು ನೋಡೋ ಅಂಥದ್ದು. ಇಲ್ಲಿ 2 ವಿಚಾರಗಳಿದೆ. ಒಂದೇನಂತಂದರೆ ಈಗ ನಾವು ಎರಡನ್ನೂ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನಾವು ಒಬ್ಬ ನಟಿಯ ಬಗ್ಗೆ ರೆಫರೆನ್ಸ್ ನೋಡೋದು ಒಂದು ಎಕ್ಸಾಂಪಲ್ಗೋಸ್ಕರ ಅಷ್ಟೇ ಬಿಟ್ಟರೆ ಅವ್ರ ಬಗ್ಗೆ ಮಾತಾಡ್ತೀವಿ ಅಂತ ಅನ್ಕೊಬೇಡಿ. ಇದು ತುಂಬ ಬೇರೆ ವಿಚಾರಗಳಿದೆ. ಒಂದೇನಂತಂದರೆ ಈಗ ಮೇಡಮ್ ಹೇಳಿದ ಹಾಗೆ
ಸಿಂಗಲ್ ಪೇರೆಂಟ್ ಅನ್ನೋದು ಬೇರೆ, ಸಿಂಗಲ್ ಪೇರೆಂಟ್ ಕೇಸನ್ನು ನಾವು ಈಗ ನೋಡ್ತಾ ಇರೋದು. ಬಟ್ ಸಿಂಗಲ್ ಪೇರೆಂಟ್ ಅಲ್ಲ, ಇಬ್ಬರು ಇರ್ತಾರೆ, ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಮಕ್ಕಳಾಗದೇ ಇರೋವಂಥವ್ರಿಗೆ IVF ಒಂದು ವರದಾನ. ಜೊತೆಗೆ ಸಿಂಗಲ್ ಪೇರೆಂಟ್ ಇದ್ದಾರೆ, ಗಂಡ ಅಂತ ಇಲ್ಲ. ಸೊ ಹೀಗಾಗಿ ಅವರೊಬ್ಬ ಅನ್ನೋನ್ ಡೋನರಿಂದ ತೊಗೊಂಡು ಅವರು ಮಗು ಮಾಡಿಕೊಂಡು ತಾಯ್ತನದ ಸ್ವಾತಂತ್ರ್ಯವನ್ನು ಮತ್ತು ಸುಖವನ್ನು ಅನುಭವಿಸ್ತಾರೆ. ಎರಡು ಲೀಗಲ್ ಆಗಿದೆ ಮತ್ತು ಎರಡು ಅವರವರ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದ್ರಲ್ಲಿ ಏನು ಯಾವುದು ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಈಗ ಮೂರನೇ ಪ್ರಶ್ನೆ ಬರುವಂಥದ್ದು ಏನಂತಂದರೆ, ಸೋಷಲ್ ರೀಸನ್ಸ್ ಒಂದಿದೆ. ನಾನು ಸೋಷಲ್ ರೀಸನ್ ಬಗ್ಗೆ ಕೂಡ ಒಬ್ಬ ಲೇಖಕಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅದರಲ್ಲಿ ಅವರು ಇದ್ರ ವಿರುದ್ಧ ಆರ್ಗ್ಯೂ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಮಾಡ್ಕೋಬಾರ್ದು. ಮಗು ಅಂತಂದಮೇಲೆ ಅಗೇನ್ ನಾವು ಆ ನಟಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಮಾತಾಡ್ತಾ ಇದ್ದೀವಿ. ಒಂದು ತಂದೆ ಅಂತ ಬೇಕಾಗುತ್ತೆ, ಅಪ್ಪ ಅಂತ ಒಬ್ಬ ಮಗುವಿಗೆ ಬೇಕಾಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಬರೀ ದುಡ್ಡಿಗೋಸ್ಕರ ಅಥವಾ ಒಂದು ಸೆಕ್ಯೂರಿಟಿ ಕೊಡ್ತಾನೆ ಅನ್ನೋದು ಅಲ್ಲ, ಅದು ಬಿಟ್ಟು ಕೂಡ ಬೇರೆ ಕಾರಣಗಳಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಕೆಲವೊಬ್ರು ಇಲ್ಲ, ಅದು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ನೀವು? ಸರ್, ಈಗ ಮನುಷ್ಯ ಅಂತಂದಾಗ ನಾವು ಎಲ್ಲ ಪ್ರಾಣಿಗಳ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಮನುಷ್ಯ. ನೀವು ಪ್ರಾಣಿಗಳನ್ನು ಎವಲ್ಯೂಷನ್ ಅಂತ ನೋಡಿದಾಗ ವೈರಸ್ಸಿಂದ ಬ್ಯಾಕ್ಟೀರಿಯಾ ಅದೆಲ್ಲ ಬಂತು, ವರ್ಟಿಬ್ರೇಟ್ಸ್ ಅಂತೆಲ್ಲ ಬಂದು ಫೈನಲ್ಲಿ ಮನುಷ್ಯ ಆಗಿದ್ದು. ಮೀನುಗಳು, ಕಪ್ಪೆಗಳು, ಪಕ್ಷಿಗಳು ಮತ್ತು ಇದು ಸಸ್ತನಿಗಳು ಅಂತೆಲ್ಲ ಬಂದು ಫೈನಲ್ ಆಗಿ ಮಾನವ ಅಂತ ನಾವೇನು ಹೇಳ್ತೀವಿ ಇದಾಗಿರೋಂಥದ್ದು. ನಾವು ಈ ಎವಲ್ಯೂಷನರಿ ಪ್ರಾಸೆಸ್ಸಲ್ಲಿ ನೋಡಿದಾಗ ಮೊದಲೆಲ್ಲ ಹರ್ಮೋಪ್ರೊಡೈಟ್ ಅಂತ ಇತ್ತು. ನೀವು ಸಣ್ಣ ಸಣ್ಣ ಪ್ರಾಣಿಗಳನ್ನು ನೋಡಿದಾಗ ಹರ್ಮೋಪ್ರೊಡೈಟ್ ಅಂದರೆ ಒಂದೇ ಒಂದು ಜೀವಿಯಲ್ಲಿ ನಿಮಗೆ ಎಗ್ಗು ಇರುತ್ತೆ, ಸ್ಪರ್ಮ್ ಇರುತ್ತೆ, ಒಂದರಲ್ಲೇ ಗಂಡು ಹೆಣ್ಣು ಅಂದರೆ ಅದಕ್ಕೆ ಹರ್ಮೋಪ್ರೊಡೈಟ್ ಅಂತ ಅನ್ನೋದು. ಒಂದೇ ಒಂದು ಜೀವಿಯಲ್ಲಿ ಅದು ಎಗ್ನು ರಿಲೀಸ್ ಮಾಡುತ್ತೆ, ಸ್ಪರ್ಮ್ನು ರಿಲೀಸ್ ಮಾಡುತ್ತೆ. ಅದೇನು ಮಾಡುತ್ತೆ, ಅದರದ್ದನ್ನೇ ಅದು ಮಿಕ್ಸಪ್ ಆಗಬಾರ್ದು, ಒಂದು ಡೈವರ್ಸಿಟಿ ವೈವಿಧ್ಯತೆ ಬರಬೇಕು ಅನ್ನೋ ಕಾರಣದಿಂದ ಏನು ಮಾಡುತ್ತೆ ಅಂದರೆ, ಈ ಥರದ್ದು ತುಂಬ ಪ್ರಾಣಿಗಳಿರುತ್ತೆ, ಎಲ್ಲ ಪ್ರಾಣಿಗಳಲ್ಲೂ ಸ್ಪರ್ಮ್ ಇರುತ್ತೆ ಮತ್ತು ಎಗ್ ಇರುತ್ತೆ. ಆದರೆ ಅಲ್ಲೂ ಸಹ ಒಂದು ವೈವಿಧ್ಯತೆ ಬರಬೇಕು ಅನ್ನೋ ಕಾರಣಕ್ಕೆ ಏನು ಮಾಡುತ್ತೆ, ಇದು ಎಗ್ ಸ್ಪರ್ಮ್ ರಿಲೀಸ್ ಮಾಡುತ್ತಲ್ಲ ತನ್ನ ದೇಹದಿಂದ ಬೇರೆ ಬೇರೆ ಟೈಮಲ್ಲಿ ಮಾಡುತ್ತೆ. ಇದು ಎಗ್ ರಿಲೀಸ್ ಮಾಡಿದಾಗ ಇದರದ್ದು ಸ್ಪರ್ಮ್ ರಿಲೀಸ್ ಆಗಿರಲ್ಲ. ಸೊ ಏನಾಗುತ್ತೆ, ಇನ್ನೊಂದು ಅದೇ ಅದರದ್ದು ಥರದ ಜೀವಿ ಇರುತ್ತಲ್ಲ, ಅದರದ್ದು ಸ್ಪರ್ಮ್ ರಿಲೀಸ್ ಆಗುತ್ತಲ್ಲ, ಅದು ಇದ್ರ ಎಗ್ ಜೊತೆ ಸೇರ್ಕೊಳ್ಳುತ್ತೆ. ಅವಾಗ ಇನ್ಬ್ರೀಡಿಂಗು ನಿಲ್ಲುತ್ತೆ. ಅಂದರೆ ದೇಹದಲ್ಲಿ ಎರಡೂ ಇದ್ರೂ ಸಹ ಅದು ತನ್ನದನ್ನು ಸ್ವಂತದನ್ನು ಅದು ಮಿಕ್ಸಪ್ ಆಗೋಕ್ಕೆ ಬಿಡೋದಿಲ್ಲ. ಒಂದು ಡೈವರ್ಸಿಟಿ ಬೇಕು ಅಂತೇಳಿ. ಈಗ ಇದ್ರದ್ದು ಎಗ್ ರಿಲೀಸ್ ಆಗುತ್ತೆ ಒಂದು ಪ್ರಾಣಿದು, ಒಂದು ಜೀವಿದು, ಅದೇ ತರದ ಇನ್ನೊಂದು ಜೀವಿಯ ಸ್ಪರ್ಮ್ ರಿಲೀಸ್ ಆಗುತ್ತೆ. ಬಟ್ ಅವು ಎರಡು ಸೇರ್ಕೊಳ್ಳುತ್ತೆ. ನೀರಲ್ಲಿ ಇರುತ್ತಲ್ಲ, ನೀರಲ್ಲಿ ಹೊರಗಡೆ ಇರುತ್ತಲ್ಲ, ಅಕ್ವಾಟಿಕ್ ಅವೆಲ್ಲ ನೀರಲ್ಲಿರೋ ಜಲಚರಗಳಲ್ಲಿ ಆ ಥರ ಆಗ್ತಾ ಬರುತ್ತೆ. ಹಾಗಾಗಿ ಅಂದರೆ ಎವಲ್ಯೂಷನ್ ನಾವು ನೋಡಿದಾಗ ಮೊದಲು ಈ ಥರ ಇದ್ದಿದ್ದು, ನಂತರದ ದಿನದಲ್ಲಿ ಮೇಲ್ ಮತ್ತು ಫೀಮೇಲ್ ಅಂತ ಬೇರೆ ಬೇರೆ ಎಂಟಿಟಿನೇ ಆಯಿತು. ಕಾರಣ ಏನು ಅಂತಂದರೆ, ಈ ಹರ್ಮೋಪ್ರೊಡೈಟಿಸಮು ಸರಿ ಇಲ್ಲ. ಇದು ವೈವಿಧ್ಯತೆ ಸ್ವಲ್ಪ ಮಟ್ಟಿಗೆ ಇದ್ದರೂ ಇದರಿಂದ ಒಂದು ನೇಚರ್ ಪ್ರೆಷರ್ ಅಂತ ಇರುತ್ತೆ, ಪ್ರಕೃತಿದು ಒಂದು ಪ್ರೆಷರ್ ಇರುತ್ತೆ, ಮತ್ತು ಒಂದು ಡೈವರ್ಸಿಟಿ ಅನ್ನೋದಿರುತ್ತೆ. ಇದೆಲ್ಲ ಬೇಕು ಅಂತಂದಾಗೇನಾಯಿತು, ಒಂದು ಮೇಲ್ ಮತ್ತು ಫೀಮೇಲ್ ಎರಡು ಜೀವಿಗಳು ಉಂಟಾದವು. ನಾವು ಬೇರೆ ಬೇರೆ ಹೈಯರ್ ಆರ್ಗನಿಸಮ್ ನೋಡಿದಾಗ ಬರ್ಡ್ಸ್ಗಳಲ್ಲೇ ಬನ್ನಿ ನೀವು, ಮೇಲು ಫೀಮೇಲ್ ಇರುತ್ತೆ. ಆಮೇಲೆ ರೆಪ್ಟೈಲ್ಸಲ್ಲೂ ಮೇಲು ಫೀಮೇಲ್ ಇದೆ, ಹಾವುಗಳಲ್ಲಿದೆ, ಕಪ್ಪೆಗಳಲ್ಲಿದೆ, ಮೀನುಗಳಲ್ಲಿದೆ. ಈ ಥರ ಮೇಲು ಫೀಮೇಲ್ ಅಂತ ಅದಕ್ಕಿಂತ ಕೆಳಗಡೆ ಇರೋ ಜೀವಿಗಳಲ್ಲಿ ನಾನು ಹೇಳ್ತಾ ಇರೋದು. ಆ ಥರ ಒಂದರಲ್ಲೇ ಎರಡು ಇರೋ ತುಂಬ ಇದೆ, ಬೇಕಾದಷ್ಟಿದೆ. ನಂತರ ಈ ಮೀನುಗಳು, ಕಪ್ಪೆಗಳು, ಹಾವುಗಳು, ಪಕ್ಷಿಗಳು, ಆಮೇಲೆ ಈ ಸಸ್ತನಿಗಳು ಅಂತ ನಾವು ಹೇಳ್ತೀವಿ, ಆವಾಗ ಮೇಲ್ ಮತ್ತು ಫೀಮೇಲ್ ಅಂತ ಎರಡು ಐಡೆಂಟಿಫೈ ಆಗೋಯ್ತು. ಸೊ ಮೇಲ್ ಮತ್ತು ಫೀಮೇಲ್ ಏನಕ್ಕೆ ಬೇಕು ಅಂತಂದರೆ, ಒಂದು ಫರ್ಟಿಲೈಸೇಷನ್ ಆಗಬೇಕಾದ್ರೆ ಫೀಮೇಲಲ್ಲಿ ಅಂಡಾಣು ಇತ್ತು, ಮೇಲಲ್ಲಿ ವೀರ್ಯಾಣು ಇತ್ತು. ಸೊ ಅದು ಒಂದು ಡೈವರ್ಸಿಟಿ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ನಿನಗೆ ಒಂದು ಜೀವಿ ಬೇಕು ಅಂದರೆ ನಿನಗೆ ಮೇಲು ಬೇಕು, ಫೀಮೇಲು ಬೇಕು. ಹಾಗಾಗಿ ಒಂದು ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾದರೆ ಅಪ್ಪನೂ ಬೇಕು, ಅಮ್ಮನೂ ಬೇಕು, ಎರಡು ವೆರಿ ವೆರಿ ಎಸೆನ್ಷಿಯಲ್ ಅನ್ನೋ ಥರನೇ ನಾವು ಹೇಳ್ಬೋದು. ಈಗ ಇವೆಲ್ಲ ಬೇರೆ ಬೇರೆ ಆಪ್ಷನಲ್ಲೂ ನಾವು ಮಾಡ್ಕೊಂಡಿರೋದು. ಬಟ್ ಒಂದು ಜೀವಿ ಭೂಮಿಗೆ ಬಂದು ಅದು ಚೆನ್ನಾಗಿ ತನ್ನ ಬೆಳವಣಿಗೆ ಮಾಡಬೇಕು ಅಂದರೆ ಅಪ್ಪ ಅಮ್ಮ, ಗಂಡು ಹೆಣ್ಣು ಎರಡು ಆ ಜೀವಿಯನ್ನು ಬೆಳೆಸೋಕ್ಕೆ ಅದರದೇ ಆದ ಒಂದು ಕಾಂಟ್ರಿಬ್ಯೂಷನ್ನ ಕೊಡಬೇಕು ಅನ್ನೋದು ಇದು ಪ್ರಕೃತಿಯ ನಿಯಮ. ಇದು ಈಗ ನಾವು ಪುರಾಣಗಳಲ್ಲಿ ನೀವು ನೋಡಿರ್ಬೋದು. ಈಗ ಪಾಂಡವರ ಜನನ ಹೇಗಾಯಿತು ಅಂತಂದರೆ, ಪಾಂಡವರಾಜನದಲ್ಲ ಅದು. ಈಗ ಇಂದ್ರ ಆಗ್ಬೋದು, ಆಮೇಲೆ ಸೂರ್ಯ ಆಗ್ಬೋದು, ಕರ್ಣನ ತಂದೆ, ಹೀಗೆ ಬೇರೆ ಬೇರೆ ದೇವತೆಗಳು, ಅಶ್ವಿನಿ ದೇವತೆಗಳು, ಈ ಥರ. ಅಂದರೆ ಆ ಪಾಂಡವರಾಜನಿಗೆ ಆ ಒಂದು ಇನ್ಫರ್ಟಿಲಿಟಿ ಅಥವಾ ಒಂದು ಏನೋ ಒಂದು ಕಾಯಿಲೆ ಆಯಿತು, ಅವನು ಸಮಾಗಮ ಆಗಬಾರ್ದು ಅಂತ ಕಥೆಯಲ್ಲಿ ಓದ್ತೀವಿ ನಾವು. ಆವಾಗ ಮರಣ ಆಗುತ್ತೆ ಎಂದಿದ್ದಕ್ಕೆ ಆ ಕುಂತಿ ಬೇರೆಯವರಿಂದ
ಮಕ್ಕಳನ್ನು ಪಡೆದ್ರು ಅಂತ. ಗಾಂಧಾರಿದು ಅದೇನೆ IVF ಅದು. ಗಾಂಧಾರಿದು ಆ ಗರ್ಭ ಬಂದಾಗ ಅದನ್ನು ಮಡಕೆಗಳಲ್ಲಿ ಅದನ್ನೆಲ್ಲ 100 ಮಡಕೆಗಳಲ್ಲಿ ಅದನ್ನು ಇಟ್ಟು ಬೆಳೆಸಿದ್ರು. ಆಗ 100 ಜನ ಕೌರವರು ಹುಟ್ಟಿದ್ರು ಅಂತ ಹೇಳ್ತೀವಿ. ಕಂಪ್ಲೀಟ್ IVF ಪ್ರೊಸೀಜರ್ ಅದು. ಈಗ ನಾವೇನು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಏನು ಮಾತಾಡ್ತಾರೆ, ಗಾಂಧಾರಿದು ಅದು ಕಂಪ್ಲೀಟ್ ಇನ್ವಿಟ್ರೋ ಫರ್ಟಿಲೈಸೇಷನ್ನು. ಕುಂತಿದ್ದು ಏನಾಗಿರೋದು ಅಂತಂದರೆ ಡೋನರ್, ಇದು ಹೊರಗಡೆ ಬೆಳೀತು. ಕುಂತಿದ್ದು ಡೋನರ್, ಅದು ದೇವತೆಗಳಿಂದ ಜೊತೆಯಿಂದ ಒಂದು ಮಂತ್ರಶಕ್ತಿಯಿಂದ ಆಯಿತು ಅಂತ ಅಂತಾರೆ. ಮಂತ್ರಶಕ್ತಿಯಿಂದ ಅಂತಾರೆ. ಅದು IVF ಆದ್ಲ, ಅದು ನ್ಯಾಚುರಲ್ ಥರನೇ ಆಗಿದೆ. ನ್ಯಾಚುರಲ್ ಥರ. ಹೌದು, ಇಲ್ಲೇ ಎರಡು ಸಿಕ್ತು ನಮಗೆ, ಒಂದು ನ್ಯಾಚುರಲ್, ಇನ್ನೊಂದು IVF. ಆಮೇಲೆ ಇನ್ನೊಂದು ಇದೆ ಮೇಡಮ್ ಅದರಲ್ಲಿ, ಅಂಬಾಲಿಕೆ ಮತ್ತು ಅಂಬೆ ಬಿಟ್ಟರೆ ಅಂಬಾಲಿಕೆ ಮತ್ತು ಅಂಬಿಕೆ ಅಂತ ಹೇಳಿ ಇಬ್ಬರು ಇರ್ತಾರಲ್ಲ. ಹೌದು. ಚಿತ್ರವೀರ ಇಬ್ಬರಿಗೂ ಮಕ್ಕಳಾಗದೇ ಇದ್ದಾಗ ಅವಾಗ ವ್ಯಾಸರು ಬಂದು ಈ ಕೌರವರು ಅಂದರೆ ಧೃತರಾಷ್ಟ್ರ ಮತ್ತು ಪಾಂಡು ಹುಟ್ಟಿದ್ದು ಕೂಡ ಕಂಪ್ಲೀಟ್. ಈಗ ನಮ್ಮ ಒಂದು ಪುರಾಣದಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಅವಶ್ಯಕತೆ, ಸಂತಾನದ ಅವಶ್ಯಕತೆ ಇದೆ, ಆವಾಗ IVFಗಳು ಇದೆ, ಆಮೇಲೆ ಡೋನರ್ಸ್ಗಳು ಇದೆ, ಸ್ಪರ್ಮ್ ಡೋನರ್ ಇದೆ, ಎಗ್ ಡೋನರ್ ಇದೆ. ಈ ಥರದ್ದು ಎಲ್ಲದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಇದೆ ನಮ್ಮ ಸಮಾಜದಲ್ಲಿ, ಇದು ಮೊದಲಿಂದನೂ. ಅಂದರೆ ಇಲ್ಲಿ ಏನು ಅಂದರೆ ಇಂಪಾರ್ಟೆನ್ಸ್ ರಾಜ್ಯಕ್ಕೆ ಅಂತಾರೆ, ಧರ್ಮಕ್ಕೆ ಅಂತಾರೆ. ನಮ್ಮದು ಕಾಸು ಏನು, ನಿಮ್ಗೆ ಯಾಕೆ ಸಂತಾನ ಬೇಕು ಅಂದರೆ ರಾಜ್ಯ ಇಲ್ಲ ಅಂತಂದರೆ ಶತ್ರುಗಳನ್ನು ವಶ ಆಗಿಬಿಡುತ್ತೆ, ನಿನಗೆ ಒಬ್ಬ ವಾರಸುದಾರ ಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ IVF ಪ್ರೊಸೀಜರ್ಸ್ಗಳು ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಒಂದು ಜೀವಿ ಬೇಕು ಅಂತಂದರೆ ಅದಕ್ಕೆ ತಂದೆನೂ ಬೇಕು, ತಾಯಿನೂ ಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಅ ಜೆನೆಟಿಸ್ಟ್ ನಾನು ಇದನ್ನು ಯಾವ ಬೇರೆ ಥರ ಕಾಂಟೆಕ್ಸ್ಟಲ್ಲಿ ನೋಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಮೇಡಮ್ ಹೇಳೋಕ್ಕಿಂತ ಮುಂಚೆ, ಸೊ ಯಾರಾದರೂ ಈಗ ಈ ಒಬ್ಬ ನಟಿ ಮಾಡ್ಕೊಂಡ್ರೆ ತಪ್ಪು ಅಂದ್ಕೊಂಡವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಪರಂಪರೆಯಲ್ಲೇ ಇದೆ, ಅದು ನಮ್ಮ ಧರ್ಮದಲ್ಲಿಯೇ ಇದೆ. ನಮ್ಮ ಧರ್ಮ ಅದನ್ನು ಕೂಡ ಒಪ್ಕೊಂಡಿದೆ, ನಮ್ಮ ದೇಶ ಅದನ್ನು ಕೂಡ ಒಪ್ಕೊಂಡಿದೆ. ಇದು ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಲ ನಡೀತಾ ಬಿಟ್ಟರೆ ಇದು ಒಂದು ರೆಗ್ಯುಲರ್ ಪ್ಯಾಟರ್ನಲ್ಲಿ ಆಗಿಲ್ಲ. ಈಗಲೂ ಕೂಡ ಇದು ನೋಡಿ ರೆಗ್ಯುಲರ್ ಅಲ್ಲ, ಇದು ಯಾರೋ ಒಬ್ಬರು ಮಾಡ್ಕೋತಾರೆ. ಇದಕ್ಕಿಂತ ಮುಂಚೆ 15-20 ವರ್ಷದಿಂದ ಇನ್ನೊಬ್ರು ಮಾಡ್ಕೊಂಡಿದ್ರು, ಅದು ನಂಗೆ ಅವರು ಪರಿಚಯ ಇದ್ದಾರೆ. ಈಗ ಇವ್ರು ಮಾಡ್ಕೊಂಡಿದ್ದಾರೆ. ಈ ಥರ ನಮ್ಗೆ ಗೊತ್ತಿಲ್ಲದೆ ಇರುವಂಥ ಒಂದಷ್ಟು ಜನನೂ ಮಾಡ್ಕೊಂಡಿರ್ಬೋದು. ಹೀಗಾಗಿ ದಯವಿಟ್ಟು ನಾನು ನಿಮಗೆ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಒಂದು ಯಾವುದೋ ಒಂದು ಪರಂಪರೆಗೆ ಇದು ವಿರುದ್ಧ ಹಿಂಗೆ ಮಾಡಬಾರ್ದು ಅನ್ನೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಮಣ್ಣಿನಲ್ಲಿ ಇದೆ, ರಕ್ತಗತವಾಗಿದೆ, ಮತ್ತು ನಮ್ಮ ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಮುಂದೆ ಹೋಗಿ ನಾವು ಬೇರೆ ವಿಚಾರಗಳನ್ನ ಮಾತಾಡ್ಬೋದು, ಹಳ್ಳಿಗಳಲ್ಲಿರುವಂಥ ಕೂಡಿಕೆ ಇದನ್ನೆಲ್ಲ ಮಾತಾಡ್ಬೋದು. ಬಟ್ ಅದು ಸದ್ಯಕ್ಕೆ ಬೇಡ. ಓಕೆ, ಈಗ ಇದೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಆ ಹೆಸರಂತೂ ನಾನು ಕೇಳಿದ್ದೀನಿ. ಓಕೆ, ಅದ್ರ ಬಗ್ಗೆ ಒಂದು ನಕಾರಾತ್ಮಕ ಧೋರಣೆ ದಯವಿಟ್ಟು ಬೇಡ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ. ಇಲ್ಲಾಂದರೆ ಆ ಸಿಂಹಾಸನ ಅನಾಥ ಆಗ್ಬಿಡುತ್ತೆ. ಅಂಥ ಸಂದರ್ಭ ಕ್ರಿಟಿಕಲ್ ಅಂತ ಬಂದಾಗ ನಮ್ಮ ಪುರಾಣದಲ್ಲೇ ನಾವು ನೋಡಿರೋ ಹಾಗೆ ಈ ಥರದ ಪದ್ಧತಿಗಳನ್ನು ವಿಧಿ ಅಂದರೆ ಇನ್ನೇನು ಇಲ್ಲ, ಆಲ್ಟರ್ನೇಟ್ ಏನು ಇಲ್ಲ ಅಂದಾಗ ಇಂಥದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ. ಈಗ ರಾಜರಿಲ್ಲ, ಬಟ್ ಅವಶ್ಯಕತೆ ಇರುವಂಥ ಮನುಷ್ಯರಿದ್ದಾರೆ. ಓಕೆ, ಅವ್ರಿಗೂ ಆ ಸವಲತ್ತುಗಳಿದೆ, ಅವ್ರಿಗೊಂದು ಅವಕಾಶಗಳಿದೆ, ಮತ್ತು ಅವ್ರಿಗೂ ಆ ಥರದೊಂದು ಅನಿವಾರ್ಯತೆ ಇದೆ. ಹೀಗಾಗಿ ಅವ್ರು ಅದನ್ನು ಮಾಡ್ಕೊಂಡಿದ್ದಾರೆ. ಎಸ್ ಮೇಡಮ್, ನೀವು ಒಬ್ಬ ಜೆನೆಟಿಕ್ ಎಕ್ಸ್ಪರ್ಟ್ ಆಗಿ ನೀವು ಮಾತಾಡ್ತಾ ಇದ್ರಿ. ಸರ್, ಈಗ ನಾನು ಪಕ್ಷಿಗಳನ್ನೇ ನಾನು ನೋಡ್ತೀನಿ. ಪಕ್ಷಿಗಳಲ್ಲಿ ಬಹಳಷ್ಟು ಪಕ್ಷಿಗಳಲ್ಲಿ ಒಂದು ವೈವಿಧ್ಯತೆ ಇದೆ. ಏನು ಅಂತಂದರೆ, ಅದು ಅದರ ಮಿಲನದ ಸಂದರ್ಭದಲ್ಲಿ ಗಂಡು ಪಕ್ಷಿ ಗೂಡನ್ನ ಕಟ್ಟುತ್ತೆ, ಗೂಡು ಕಟ್ಟಿ ಅದನ್ನ ಡೆಕೋರೇಟ್ ಮಾಡುತ್ತೆ. ಸುಮಾರು ಅದರಲ್ಲೇ ಸುಮಾರು ಪಕ್ಷಿಗಳಲ್ಲೂ ಇದನ್ನು ಈ ಥರದ್ದಿದೆ. ಆಮೇಲೆ ಹೆಣ್ಣು ಅದನ್ನು ಎಲ್ಲದನ್ನು ಇನ್ಸ್ಪೆಕ್ಟ್ ಮಾಡುತ್ತೆ, ಮಾಡಿ ಯಾವುದು ಬೆಸ್ಟ್ ಅಂತ ಇರುತ್ತೆ ಅಂತ ಗಂಡಿನ ಜೊತೆ ಹೋಗುತ್ತೆ. ನೀವು ಇಮ್ಯಾಜಿನ್ ಮಾಡಿ, ಒಂದು ಪಕ್ಷಿಲೇ ಈ ಥರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇದ್ದಾಗ ಮನುಷ್ಯನಿಗೆ ಬೇಡವಾ ಇದು ಸೆಲೆಕ್ಷನ್? ಬೇಕೇ ಬೇಕು. ಏನಾಗುತ್ತೆ ಅಂದರೆ, ಇದ್ರ ಬಗ್ಗೆ ನಮ್ಮ ಪ್ರಕಾಶ್ ಗೌಡ್ರು ಅಂತ ಒಬ್ಬ ಪಕ್ಷಿ ಮಿತ್ರರು, ಪಕ್ಷಿ ತಜ್ಞರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ದಾರೆ. ದಯವಿಟ್ಟು ಅದನ್ನು ನೋಡಿದಿರೋ ನೋಡಿ. ಪುನೀತ್ ಅದನ್ನು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ಇಲ್ಲಿ ಮೇಲೆ ಕೂಡ ಟ್ಯಾಗ್ ಮಾಡಿ. ಎಸ್ ಮೇಡಮ್. ಈಗ ಸಮಾಜದಲ್ಲಿ ಈಗ ನಟಿ ಅದನ್ನೇ ಉದಾಹರಣೆ ಇಟ್ಕೊಂಡು, ಇಲ್ಲ ನಾನು IVF ಪ್ರೊಸೀಜರ್ಗೆ ಹೋಗ್ತೀನಿ ಅಂತ ಏನಾದ್ರು ಅಂದ್ಕೊಂಡವ್ರಿಗೆ ಕೆಲವು ವಿಚಾರಗಳನ್ನ ಅವ್ರು ತಿಳ್ಕೊಂಡಿರಬೇಕು. ಒಂದು ಪಕ್ಷಿನೇ ತನ್ನ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಬೆಸ್ಟ್ ಅನ್ನೋದನ್ನು. ಈಗ ಹಿರಿಯರು ಏನು ಮಾಡ್ತಾಯಿದ್ರು, ಒಂದು ಮದುವೆ ಅಂತ ಮಾಡ್ತಾಯಿದ್ರಲ್ಲ, ಮದುವೆ ಏನಕ್ಕೆ ಅಂದರೆ ಸಂತಾನಕ್ಕೇ. ಅದು ಪ್ರೈಮ್ ಇಂಪಾರ್ಟೆಂಟ್. ನಮ್ಮದು ಏನು ಮದುವೆ ಅನ್ನೋದು ಒಂದು ಕುಟುಂಬ ಅನ್ನೋದು ಇದೆಯಲ್ಲ, ಸಂತಾನ. ಅದರಲ್ಲಿ ಆರೋಗ್ಯವಂತ ಹುಡುಗಿ ಆರೋಗ್ಯವಂತಳಾಗಿರಬೇಕು, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಒಳ್ಳೆ ಸಂಸ್ಕಾರ ಇರಬೇಕು, ಒಳ್ಳೆ ಸಂಸ್ಕೃತಿ ಇರಬೇಕು. ಇಂಥವ್ರನ್ನ ಸೆಲೆಕ್ಟ್ ಮಾಡಿ ಹುಡುಕಿ ತಡಕಿ ಎಲ್ಲ ಮಾಡಿ ಬೆಸ್ಟ್ ಅನ್ನೋರನ್ನ ಮದುವೆ ಮಾಡ್ಕೊತಾ ಇದ್ರು. ಏನಕ್ಕೆ ಅಂತಂದರೆ, ಗಂಡು ಆರೋಗ್ಯವಾಗಿದ್ದಾಗ, ಹೆಣ್ಣು ಆರೋಗ್ಯವಾಗಿದ್ದಾಗ ಸಂತಾನ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆ ಸಂಸ್ಕಾರ ಇದ್ದಾಗ ಹುಟ್ಟುವ ಸಂತಾನಕ್ಕೆ ಎಲ್ಲ ಸಂಸ್ಕಾರ ಬರೋದ್ರಿಂದ ಆತ ಒಬ್ಬ ಸತ್ಪುರುಷನಾಗ್ತಾನೆ ಅನ್ನೋದು ನಮಗೆಲ್ಲ ಗೊತ್ತಿರೋ ಅಂಥ ಸಂಗತಿ. ಅಂದರೆ ಹೆಣ್ಣಿನಿಂದ 50% ಆಫ್ ದ ಜೀನೋಮ್ ಬರುತ್ತೆ, ಗಂಡಿನಿಂದ 50% ಆಫ್ ದ ಜೀನೋಮ್ ಬರುತ್ತೆ. ನನಗೆ ಗೊತ್ತಿರಬೇಕು ಆ ಜೀನೋಮ್ ಇದೆಯಲ್ಲ, ಆ ಗಂಡಸಿದೆಯಲ್ಲ, ಅವನು ಆರೋಗ್ಯವಂತನಾಗಿರಬೇಕು,
ಅವನಿಗೆ ಒಳ್ಳೆಯ ಒಂದು ಹ್ಯಾಬಿಟ್ಸು, ಹವ್ಯಾಸಗಳು ಚೆನ್ನಾಗಿರಬೇಕು. ಆಮೇಲೆ ಅವನ ಒಂದು ಸಂಸ್ಕಾರ ಚೆನ್ನಾಗಿರಬೇಕು. ಇದೆಲ್ಲ ಇದ್ದಾಗ ಮಾತ್ರ ಆ ಒಂದು ಒಳ್ಳೆಯ ಒಂದು ಮಗುವನ್ನು ಪಡೆಯೋಕ್ಕೆ ಸಾಧ್ಯ. ಈ IVF ಪ್ರೊಸೀಜರಲ್ಲಿ ಯಾವ ಥರ ಅಂದರೆ, ಇಲ್ಲಿ ಡೋನರ್ಸ್ ಇರ್ತಾರೆ. ಡೋನರು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ IVF ಪ್ರೊಸೀಜರಲ್ಲಿ, ಏಕೆಂದರೆ ಇದ್ರ ಬಗ್ಗೆ ಭಾಳಷ್ಟು ನನ್ನ ಒಬ್ಬರು ಸ್ಟೂಡೆಂಟ್, PhD ಸ್ಟೂಡೆಂಟ್ ಡಾಕ್ಟರ್ ಶರತ್ ಕುಮಾರ್ ಬೇಕಾದಷ್ಟು IVF ಪ್ರೊಸೀಜರ್ ಮಾಡಿದ್ದಾರೆ ಅವರು. ಹಾಗಾಗಿ ಇದನ್ನು ನಾನು ನೋಡಿದ್ದೀನಿ, ಪ್ರೊಸೀಜರ್ ನಾನು ಮಾಡಿಲ್ಲ, ಬಟ್ A to Z ಗೊತ್ತು ನನಗೆ. ಡೋನರ್ಸ್ ಹೇಗಿದ್ದಾರೆ ಅಂತಲೂ ಗೊತ್ತಿರ್ತಾರೆ. ನಾನು ಕೆಲವು ಸಲ ಶಾಕ್ ಆಗಿದೆ ನನಗೆ ಡೋನರ್ಸ್ ನೋಡಿದಾಗ. ಈಗ ಡೋನರ್ಗಳು ಯಾರು ಬರ್ತಾರೆ ಅಂದರೆ ಸಾಮಾನ್ಯವಾಗಿ ದುಡ್ಡುಗೋಸ್ಕರನೇ ಬರೋದು. ಡೋನರ್ಸು ಕೆಲವರು ಅವ್ರಿಗೆ ದುಡ್ಡು ಸಿಗುತ್ತೆ. ನಿಮಗೆ ಬ್ಲಡ್ ಡೊನೇಷನ್ ಎಲ್ಲ ಮಾಡ್ತಾರಲ್ಲ, ರಕ್ತದಾನ ಮಾಡ್ತಾರೆ, ಅದು ಪುನಃ ಇದಾಗುತ್ತೆ ಅಂತ. ಆದರೆ ಇದು ಸ್ಪರ್ಮ್ ಡೋನರ್ಸ್ ಇರ್ತಾರಲ್ಲ, ಅವ್ರಿಗೆ ಪೇ ಮಾಡ್ತಾರೆ ಅವರು. ಸೊ ಸುಮಾರು ಜನ, ನೀವು ತುಂಬ ಚೆನ್ನಾಗಿರೋ ಅಂಥವ್ರು, ತುಂಬ ಇದಾಗಿರೋ ಅಂಥವ್ರು ಯಾರು ಡೊನೇಷನ್ಗೆ ಹೋಗೋದೇ ಇಲ್ಲ. ನಾನು ನೋಡಿರೋ ಅಂಥದ್ದು ಇದ್ರೂ ಇರ್ಬೋದು. ಕೆಲವು ಸೆಂಟರ್ಸ್ಗಳಲ್ಲಿ ತುಂಬ ಒಳ್ಳೆ ಆರೋಗ್ಯವಂತವಾಗಿರೋ ಅಂಥವ್ರು, ತುಂಬ ಇದಾಗಿರೋ ಅಂಥವ್ರನ್ನ ಇಟ್ಕೊಂಡಿರ್ಬೋದು. ಬಟ್ ನಾನು ನೋಡಿರೋ ಹಾಗೆ ಡೋನರ್ಸ್ಗಳಂತಂದರೆ ಅಂಥದ್ದು ಏನೂ ಇರೋದಿಲ್ಲ ಅವರು. ಸೊ ಈಗ ಡೋನರ್ರಿಂದಾಗ ಅವನಿಗೆ ಯಾವ ಕಾಯಿಲೆ ಇದೆ ಗೊತ್ತಿಲ್ಲ ನಮಗೆ, ಅಥವಾ ಮುಂದೆ ಅವನ ಒಂದು ಫ್ಯಾಮಿಲಿಲಿ ಯಾವ ಕಾಯಿಲೆ ಇದೆ. ಏಕೆಂದರೆ ಕೆಲವೊಂದು ಕಾಯಿಲೆಗಳು ವಯಸ್ಸಿನಲ್ಲಿ ಬರಲ್ಲ. ಏಜ್ ರಿಲೇಟೆಡ್ ಡಿಸಾರ್ಡರ್ಸು ಭಾಳಷ್ಟು ನಾನು ಮಾತಾಡಿದ್ದೀನಿ. ಈಗ ನ್ಯೂರೋಡಿಜನರೇಟಿವ್ ಡಿಸಾರ್ಡರು ಏಜ್ ಆದಮೇಲೆ ಬರೋ ಅಂಥದ್ದು, ಅಲ್ಝೈಮರ್, ಪಾರ್ಕಿನ್ಸನ್ಸ್, ಈ ಥರದ್ದು. ಕ್ಯಾನ್ಸರು ಏಜ್ ರಿಲೇಟೆಡ್. ಆಮೇಲೆ ಅದ್ರ ಜೊತೆಗೆ ಬೇರೆ ಥರದ್ದು, ಈಗ ಈವನ್ ಹಾರ್ಟ್ ಅಟ್ಯಾಕ್ ಎಲ್ಲ ಈಗಲೂ ಹೆಚ್ಚಾಗ್ತಾ ಇದೆ. ಬಟ್ ಅದೆಲ್ಲ BP ಆಗ್ಬೋದು, ಅಥವಾ ಡಯಾಬಿಟಿಕ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು. ಇದೆಲ್ಲ ಏಜ್ ಜೊತೆಗೆ ಸಂಬಂಧಿಸಿದಂಥದ್ದು. ಆ ಸಂದರ್ಭದಲ್ಲಿ ಆತ ಆರೋಗ್ಯವಂತನಾಗಿರ್ಬೋದು. ಆದರೆ ಆತನ ಜೀನೋಮಲ್ಲಿ ಅದೇನಾದ್ರು ಮ್ಯೂಟೇಷನ್ ಇತ್ತು ಅಂದರೆ ಖಂಡಿತವಾಗ್ಲೂ ಆ ಸ್ಪರ್ಮಲ್ಲಿ ಇದ್ದೇ ಇರುತ್ತೆ ಅದು. ಹಾಗಾಗಿ ಆತನ ಆರೋಗ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ, ಆ ಥರ ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೇನು ಗೊತ್ತಿಲ್ಲ. ಆ ಥರ ಸ್ಲಮ್ಮಲ್ಲಿದ್ದಾನ ಅಥವಾ ಒಂದು ಯಾವ ಥರ ವ್ಯಕ್ತಿ ಗೊತ್ತಿಲ್ಲ. ಆಮೇಲೆ ಅವನ ಹವ್ಯಾಸಗಳೇನಿದೆ, ಅವನು ಕುಡಿತಾನ, ಸ್ಮೋಕ್ ಮಾಡ್ತಾನ, ಡ್ರಗ್ಸ್ ತಗೊಂತಾನ, ಪ್ರತಿಯೊಂದೂ ಆ ಸ್ಪರ್ಮ್ ಮೇಲೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಸ್ಮೋಕಿಂಗ್ ಎಫೆಕ್ಟ್ ಮಾಡುತ್ತೆ, ಆಲ್ಕೋಹಾಲ್ ಮಾಡುತ್ತೆ, ಡ್ರಗ್ಸ್ಗಳು, ಅವ್ರು ತಗೊಳ್ಳೋಂಥ ಡ್ರಗ್ಸ್ಗಳು ಆ ಸ್ಪರ್ಮ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಡೋನರ್ ಅಂತ ಬಂದಾಗ ಸ್ಪರ್ಮ್ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ಮೊಟಿಲಿಟಿ ಇದೆ, ಮೂವ್ ಆಗ್ತಾ ಇದೆ, ಎಲ್ಲ ಇದೆ. ಆದರೆ ಅದರ ಜೀನೋಮಲ್ಲಿ ಯಾವ ಥರ ಇದೆ, ಯಾವ ಮ್ಯೂಟೇಷನ್ ಆಗಿದೆ, ಯಾವ ಜೀನಲ್ಲಿ ಏನು ಡ್ಯಾಮೇಜ್ ಆಗಿದೆ ಖಂಡಿತ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅನ್ನೋನ್ ಡೋನರು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು. ಮೇಡಮ್, ಈಗ ಎರಡು ವಿಚಾರ. ಒಂದು, ಈಗ ಹಾಸ್ಪಿಟಲ್ ಏನೋ ಒಂದು ಪ್ಯಾನಲ್ ಮಾಡ್ಕೊಂಡಿರ್ಬೋದು, ಬಹುಶಃ ಒಂದು 10 ಜನ ಡೋನರ್ ಅಲ್ವಾ? ಈಗ ಅವರು ಸೆಲೆಕ್ಷನ್ ಮಾಡುವಾಗ, ಆಮೇಲೆ ಇನ್ನೊಂದು ನಂಗೆ ಮಧ್ಯದಲ್ಲಿ ಮರ್ತೋದೆ, ಅದನ್ನು ಹೇಳ್ಬೇಕು ಅಂದ್ಕೊಂಡೆ. ಇದ್ರ ಬಗ್ಗೆ ಒಂದು ಸಿನಿಮಾ ಬಂದಿದೆ, ಆಸಕ್ತಿ ಇರೋರು ದಯವಿಟ್ಟು ನೋಡಿ, ವಿಕಿ ಡೋನರ್ ಅಂತ. ಒಂದು 15 ವರ್ಷ ಆಯ್ತು, 10-12 ವರ್ಷ ಆಯ್ತು ಅನಿಸುತ್ತೆ. ಇದೇ ಟಾಪಿಕ್ ಇಟ್ಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಅದಿರಲಿ. ಸೊ ನಾನು ಪ್ರಶ್ನೆ ಏನಂದರೆ, ಈಗ ಒಬ್ಬ ಮಹಿಳೆಗೆ ತಾಯ್ತನ ಬೇಕಾಗಿದೆ, ಅವಳು ಡೊನೇಷನ್ ತೊಗೊಂಡು, ಬಟ್ ಒಂದು ಹಾಸ್ಪಿಟ್ಲಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಈಗ ಈ ಹೆಣ್ಮಗಳು ಪರಿಚಯ ನನಗೆ, ನಾನೊಬ್ಬ ಡಾಕ್ಟ್ರು, ನಾನೊಂದು ಸ್ಪರ್ಮನ್ನು ಈಕೆ ಕೊಡ್ತೀನಂದರೆ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ಒಂದು ಸರಿಯಾದ್ದೇ ನಾನು ಕೊಡಬೇಕು ಅನ್ನೋದು ಇರುತ್ತಲ್ವ. ಆ ಹಾಸ್ಪಿಟ್ಲಿಗೆ ಆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸರ್, ಎಥಿಕ್ಸ್ ಇದ್ದೇ ಇರುತ್ತೆ, ಅದು ಮಾಡಲೇಬೇಕು ಅವರು. ಯಾವುದೇ ಕಾಯಿಲೆ ಇಲ್ದಿರೋ ಅಂಥವ್ರು, ಮತ್ತು ಒಂದು ಚೆನ್ನಾಗಿರಬೇಕು. ಅದನ್ನು ಕೆಲವರು ಒಳ್ಳೆ ಕಾಂಪ್ಲೆಕ್ಷನ್ ಇರುತ್ತೆ, ಒಂದು ಹೈಟು, ಪರ್ಸ್ನಾಲಿಟಿ, ಕಾಂಪ್ಲೆಕ್ಷನು ಇದೆಲ್ಲ ಇರೋ ಅಂಥವ್ರನ್ನೇ ಇದು ಮಾಡಬೇಕು. ಆದರೆ ಎಷ್ಟು ಮಾಡ್ತಾರೆ ಅನ್ನೋದು ಒಂದು ಕ್ವೆಶನ್ ಇದೆ ಅಲ್ವಾ. ಎಷ್ಟು ಅವರು ಅದನ್ನು ಪಾಲನೆ ಮಾಡ್ತಾರೆ ಅನ್ನೋದು ಅದು ಬಿಟ್ಟಿರೋದು, ಅದು ಎಥಿಕ್ಸ್ ಆಫ್ ದ ಹಾಸ್ಪಿಟಲ್ ಅದು. ಆಮೇಲೆ ನೀವು ಹೇಳಿದಾಗೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ, ಅವ್ನು ನೋಡೋಕ್ಕೂ ಚೆನ್ನಾಗಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವ್ನು ನೋಡೋಕ್ಕೂ ಚೆನ್ನಾಗಿದ್ದಾನೆ, ಅವನು ಬುದ್ಧಿವಂತ ಹೌದು, ಅವನು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾನೆ, ಅವನು ಸಕ್ಸಸ್ಫುಲ್ ಕೂಡ ಹೌದು, ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಮದುವೆ ಆಗಿದೆ, ಒಂದು 2 ಮಕ್ಕಳಿದ್ದಾರೆ, ಒಂದು 35-40 ವರ್ಷ ಅವನಿಗೆ ಅಂತ ಅನ್ಕೊಳ್ಳೋಣ. ಈಗ ಆತ ಯಾಕೆ ಡೊನೇಷನ್ ಮಾಡಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕೆ ಹಾಸ್ಪಿಟಲ್ಗಳಿಗೆ ಈ ಥರ ವ್ಯಕ್ತಿಗಳು ಸಿಗಲ್ಲ? ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನನ್ನು ಯಾರೂ ಕೇಳಿಲ್ಲ ಈವರೆಗೂ. ಯಾರೊಂದು ಹಾಸ್ಪಿಟ್ಲ್ ನೋಡಿ ಗೌರೀಶ್ ಅವರೇ ಅಂತ ಯಾರಾದರೂ ಕೇಳಿದರೆ, ನಾನು ಏನಪ್ಪ ಇದು ಈ ಥರನೂ ಇರುತ್ತಾ ಅಂತ ಯೋಚನೆ ಮಾಡ್ತಿದ್ದೆ, ನಾನು ಏನು ಮಾಡ್ತಿದ್ದೆ ಗೊತ್ತಿಲ್ಲ. ಬಟ್ ಹಾಗಾದರೆ ಈ ಥರದ ವ್ಯಕ್ತಿಗಳು ಹೋಗದೇ ಇದ್ದಾಗ, ಈ ಥರ ವ್ಯಕ್ತಿಗಳನ್ನ ಅಪ್ರೋಚ್ ಮಾಡದೇ ಇದ್ದಾಗ, ದುಡ್ಡಿಗೋಸ್ಕರ ಹೋಗುವಂತ ಹೇಗಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಸೊ ಇಲ್ಲಿ ಏನೋ ಒಂದು ಚೆನ್ನಾಗೂ ಇರ್ಬೋದು, ಇಲ್ದೇನೂ ಇರ್ಬೋದು. ಅಂದರೆ ಈ ಚಾನ್ಸಸ್ 2 ಥರನೂ ಇದೆ. ನನಗೆ ಗೊತ್ತಿಲ್ಲ, ತುಂಬ ನಾನು 100% ಅಶ್ಯೂರ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಇದು ಅಂತ ಆಗಲ್ಲ. ಇದ್ರೂ ಇರಬಹುದು, ಇಲ್ಲದೇನೂ ಇರ್ಬೋದು. ಅದು ಡಿಪೆಂಡ್ಸ್ ಆನ್ ದ ರೆಪ್ಯುಟೇಷನ್ ಆಫ್ ದ ಹಾಸ್ಪಿಟಲ್. ನೀವು ಯಾವುದೋ ಒಂದು, ನೀವು ಎಲ್ಲಿ ಹೋಗ್ತೀರಾ, ಆ ರೆಪ್ಯುಟೇಷನ್, ಅವ್ರು ಯಾವ ಥರ ಅದನ್ನು, ಆ ಎಥಿಕ್ಸ್ ಇರುತ್ತಲ್ಲ, ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸಾಮಾನ್ಯವಾಗಿ ಸರಿಗ ಯಾವುದೇ ಒಬ್ಬ ಗಂಡಸು ನಾನು ನಿಮ್ಮ ಹತ್ರ ಬಂದು ಒಂದು 400-500 ml ಬ್ಲಡ್ ಕೇಳ್ತೀನಿ, ತಕ್ಷಣ ಕೊಟ್ಬಿಡ್ತೀರಾ ನೀವು. ಏಕೆಂದರೆ ಇದ್ರ ಬಗ್ಗೆ ನಾನು 25 ವರ್ಷದಿಂದ ರಿಸರ್ಚ್ ಮಾಡಿದ್ದೀನಿ.
ಸೆಮನ್ ಸ್ಯಾಂಪಲ್ ತಗೊಳ್ಳೋದಿದೆಯಲ್ಲ ಅದರಷ್ಟು ಕಷ್ಟದ ಕೆಲಸ ಯಾವುದೂ ಇಲ್ಲ. ಯಾಕೆ ಕೊಡಲ್ಲ ಯಾರೂ. ಯಾಕೆ? ಏನಕ್ಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಂದು ರಿಸರ್ಚ್ಗೆ ನನಗೆ ತುಂಬ ಜನ ಸ್ಯಾಂಪಲ್ಸ್ ಬೇಕಿತ್ತು. ನನಗೆ ನಾನು ಒಂದು 10,000 ಸ್ಯಾಂಪಲ್ಲು ಭಾಳ ಕಷ್ಟಪಟ್ಟು ಇನ್ಫರ್ಟಿಲಿಟಿದು ಮತ್ತು ಕಂಟ್ರೋಲ್ ಎಲ್ಲ ತಗೊಂಡೆ. ನನ್ನ ಹಸ್ಬೆಂಡ್ ಕೇಳಿದ್ರೆ ಕೊಡಲಿಲ್ಲ ಅವರು. ನೋಡು ನೀನು ಏನಾರು ಮಾಡ್ಕೋ ರಿಸರ್ಚು, ನನ್ನ ತಂಟೆಗೆ ಮಾತ್ರ ನೀನು ಬರಬೇಡ. ಏನಾಗುತ್ತೆ ಅಂದರೆ ಅದು ನಿಮ್ಮ ಒಂದು ಎಂಟೈರ್ ಇದೆ ಸರ್, ಅದು ಗೊತ್ತಾಯ್ತು. ನಿಮ್ಮ ಅಸ್ತಿತ್ವ ನಿಮ್ಮ ಸ್ಪರ್ಮ್ ಇದೆಯಲ್ಲ ಅದು ನಿಮ್ಮ ಅಸ್ತಿತ್ವ, ಅದು ನಾನೇ ಆಕ್ಚುಲಿ ನನ್ನನ್ನೇ ಕೊಟ್ಟಂಗೆ. ಆಮೇಲೆ ಅದನ್ನೇನಾದ್ರು ಟೆಸ್ಟ್ ಮಾಡ್ಬಿಟ್ಟು ನಾನು ಅಲ್ಲೇನೋ ಇದು ಮೊಟಿಲಿಟಿ ಸರಿ ಇಲ್ಲ, ಇದು ಮಾರ್ಫಾಲಜಿ ಸರಿ ಇಲ್ಲ, ಈ ಸ್ಪರ್ಮ್ ಎಲ್ಲ ಹಾಳಾಗಿದೆ ಅಂದರೆ ಮುಗಿದೋಯ್ತು ಕತೆ ನಿಮ್ಮದು. ಅಂದರೆ ಅದನ್ನ ಆಕ್ಸೆಪ್ಟ್ ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಇರಲ್ಲ ಯಾರಿಗೂ. ಹಾಗಾಗಿ ಒಂದು ಸೆಮನ್ ಸ್ಯಾಂಪಲ್ ತಗೋಬೇಕು ಅಂತಂದರೆ ತುಂಬಾ ಕಷ್ಟ. ಯಾರೂ ಕೊಡೋದಿಲ್ಲ, ಎದುರ್ಕೊಂತಾರೆಲ್ಲ. ಈಗ ಅದರಲ್ಲೂ ಹುಡುಗರುಗಳು ಇನ್ನು ಮದುವೆ ಆಗಿಲ್ವಲ್ಲ ಅವರಂತೂ ಕೊಡೋದೇ ಇಲ್ಲ, ಭಯ ಅವ್ರಿಗೆ. ಈ ಕೊಟ್ಬಿಟ್ಟು ಮೊಟಿಲಿಟಿ ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಮುಗಿದೋಯ್ತು ಅವ್ರ ಕತೆ. ಏನು ಮಾಡೋದು ನಾಳೆ ದಿನ ಅಂದರೆ ಟೆಸ್ಟ್ ಮಾಡಿಸ್ಕೋಬೇಕದು. ಬಟ್ ಸರ್ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇರಬೇಕು. ಬಟ್ ಅದು ಆ ಥರ ಪರ್ಸೆಂಟೇಜ್ ತುಂಬ ಕಡಿಮೆ ಅಲ್ವಾ? ಯಾರು ಕೊಡಲ್ಲ. ಅದು ಕಾರಣ ಅಲ್ಲ ಅನ್ಸುತ್ತೆ ನನಗೆ. ಅಂದರೆ ನನ್ನ ಸ್ಪರ್ಮ್ ಚೆನ್ನಾಗಿಲ್ಲಿಯೋ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಂಗೆ ಭಯ ಬಂದು ನಾನು ಕೊಡದೇ ಇರೋದು ಕಾರಣ ಅಲ್ಲ. ಮೊದಲನೇ ಕಾರಣ ನನ್ನ ಪ್ರಕಾರ ಅನ್ಸೋದು ಅವೇರ್ನೆಸ್ ಇಲ್ಲ. ಮತ್ತೆ ನಾನು ಯಾಕೆ ಕೊಡಬೇಕು ಅಂತಾರೆ. ಯಾವುದೋ ಒಂದು ಇದಕ್ಕೆ ನಾನು ಯಾಕೆ ಕೊಡಬೇಕು. ಮತ್ತು ನಂದು ಏನು ಅಂದರೆ ಪ್ರತಿಯೊಂದು ನನ್ನ ಒಂದು ಸಂತಾನ, ನನ್ನ ಹೆಂಡತಿ, ನನ್ನ ಇದಕ್ಕೆ ಹೋಗಬೇಕು. ನಾನು ಪಬ್ಲಿಕ್ಕಲ್ಲಿ ಅದನ್ನು ನಾನು ಡೊನೇಟ್ ಮಾಡಿಬಿಟ್ಟು ಎಲ್ಲ ಕಡೆ ನನ್ನ ಮಕ್ಕಳಾಗ್ಬಿಟ್ರೆ ಅನ್ನೋದು ಅದು ನಮ್ದು ಒಂದು ಫೀಲಿಂಗ್ಸ್ ಇರುತ್ತಲ್ವಾ, ಅದು ಫೀಲಿಂಗ್ಸ್, ಅದು ಭಾವನೆಗಳದು ಅಲ್ವಾ. ಹಾಗೆ ನಾವು ಸಂತಾನ ಮಾಡಬೇಕು ಅನ್ನೋ ಇನ್ಸ್ಟಿಂಕ್ಟ್ ಇದೆಯೋ ಹಾಗೆ ನಾನು ಇಲ್ಲೇ ಇಷ್ಟೇ ನನ್ನ ಸಂತಾನ ಆಗಬೇಕು, ಇವ್ರ ಜೊತೆಗೆ ಆಗಬೇಕು ಅನ್ನೋದು ಕೂಡ ಒಂದು ಇನ್ಸ್ಟಿಂಕ್ಟ್. ಖಂಡಿತ ಅದು ಎಲ್ಲ ಕಡೆನೂ ಅದನ್ನ ಹಂಚ್ಕೊಳ್ಳೋಕೆ, ಇದನ್ನೆಲ್ಲ ಯಾರು ಹಂಚ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಬಟ್ ಅದು ನನಗೆ ಯಾಕೆ ಯೋಚನೆ ಮಾಡಿದೆ ಅಂದರೆ, ಈಗ ಒಂದು ಸಮಾಜಕ್ಕೆ ಒಳ್ಳೆ ಮಕ್ಕಳು ಬೇಕು ಅಲ್ವಾ, ಬ್ರೈಟ್ ಆಗಿರುವಂತಹ, ಬುದ್ಧಿವಂತರಾಗಿರುವಂತಹ, ಓಕೆ, ಎಲ್ಲ ರೀತಿಯೂ ಚೆನ್ನಾಗಿರುವಂಥ ಸಂಸ್ಕಾರವಂತ ಮಕ್ಕಳು ಬೇಕು. ಈಗ ಆ ಥರ ವ್ಯಕ್ತಿಗಳು ಡೊನೇಟ್ ಮಾಡ್ತಾ ಬಂದರೆ, ಸುಮ್ಮನೆ ನಾನು ಹೈಪೋಥೆಟಿಕಲ್ ಯೋಚನೆ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳು ಬೆಳೀತಾರೆ ಅಂತ ಅನ್ನೋ ದೃಷ್ಟಿಯಿಂದ ನಾನು ಈ ಯೋಚನೆ ಬಂತು ನನಗೆ. ಹೌದು, ಅದು ನೇಚರ್ ನರ್ಚರ್ ಎರಡೂ ಇದೆ. ಜೀನೋಮ ಬರುತ್ತೆ ಮತ್ತು ಪರಿಸರನೂ ಎರಡೂ ಸೇರ್ಕೊಂಡು ಒಂದು ಯಾವುದೇ ಒಬ್ಬ ವ್ಯಕ್ತಿಯ ಅವನು ಬಿಹೇವಿಯರ್ ಆಗ್ಬೋದು, ಒಂದು ಇದಾಗ್ಬೋದು, ಎರಡು ಕಾಂಪೊನೆಂಟ್ ಇರುತ್ತೆ. ಒಂದು ನೇಚರು, ಒಂದು ಜೀನೋಮು, ಮತ್ತು ಅವನ ಒಂದು ಪರಿಸರ ಏನಿದೆ ಅದರದ್ದು ಇನ್ಫ್ಲೂಯೆನ್ಸು ತುಂಬ ಆಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನನ್ನ ಹತ್ರನೇ ಸುಮಾರು ಜನ ಬರ್ತಾರೆ ಕೌನ್ಸಿಲಿಂಗ್ಗೆ. ಅದರಲ್ಲಿ ಒಬ್ಬರು ಬಂದಿದ್ದರು, ಮಾವ. ಅವ್ರೇನಂತಂದರು, ನನ್ನ ಮೊದಲನೇ ಮಗನಿಗೆ ಇದು ಸೆಮನ್ ಇದೆಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ, ಸ್ಪರ್ಮ್ ಇಲ್ಲ, ಆಲಿಗೋಸ್ಪರ್ ಬೇಕು. ನನ್ನ ಸೊಸೆಗೆ ಈಗ ನಾವು ಅದು IVF ಮುಖಾಂತರ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಏನಂತಂದರು, ನಾನು ಡೊನೇಟ್ ಮಾಡ್ಬೋದಾ ಅಂತ ಅಂದರು ಮಾವನೇ. ನನಗೆ ಒಂದು ನಿಮಿಷ ಶಾಕ್ ಆದಂಗೆ ಆಯಿತು. ಇದು ನಡೆದಿರೋದು, ನಾಟ್ ಎಕ್ಸಾಜರೇಷನ್, ಯಾವುದೋ ಒಂದು ಸುಮ್ಮನೆ ಏನು ಹೇಳ್ತಿಲ್ಲ. ಆಮೇಲೆ ನಾನಂದ್ರೆ ನಿಮ್ಮ ವಯಸ್ಸು ಇಷ್ಟೊಂದು ಆಗಿದೆ ಅಲ್ವಾ. ಇನ್ನೊಬ್ಬ ಮಗ ಇದ್ದಾನೆ, ಅವನು ಈಸ್ ಆಲ್ಸೋ ರೆಡಿ ಟು ಡೊನೇಟ್. ಬಟ್ ಇವ್ರು ಏನಂತ ಇದ್ದಾರೆ ಅಂದರೆ, ನಾನೇ ಡೊನೇಟ್ ಮಾಡ್ಬಿಡ್ಬೋದಲ್ವಾ ಅಂತ. ಆಮೇಲೆ ಕೇಳಿದೆ ಇನ್ಯಾರಿದ್ದಾರೆ ಅಂತ. ಇಲ್ಲ, ಇನ್ನೊಬ್ಬ ಮಗ ಇದ್ದಾನೆ, ಈಸ್ ಆಲ್ಸೋ ರೆಡಿ, ನಾನೇ ಮಾಡ್ಬೋದಲ್ವಾ ಅಂತ. ನಾನು ಅದಕ್ಕೆ ನನಗೆ ಒಂಥರ ಅನ್ನಿಸ್ತು. ನಾನು ಅಡ್ವೈಸ್ ಮಾಡಿದೆ, ನೋಡಿ ನಿಮ್ಮ ವಯಸ್ಸು ಆಗಲೇ ಒಂದು 70 ಹತ್ರ ಇದ್ದೀರಾ, ನಿಮ್ಗಾಗಲೇ ಏನೇನಿದೆ ಕಾಯಿಲೆ, ಡಯಾಬಿಟಿಕ್ ಇದೆ, ಎಲ್ಲ ಕಾಯಿಲೆಗಳು ಇದೆ. ನೋಡಿ ಇಂಥ ಸಂದರ್ಭದಲ್ಲಿ ವಯಸ್ಸಾಗ್ತಾ ಬಂದಂಗೆ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ನಿಮಗಿನ್ನ ನಿಮ್ಮ 2ನೇ ಮಗ ಅಂತ ಅಂದ್ರಲ್ಲ, ಅವರು ಕೊಟ್ಟರೆ ಅವತ್ತು ಒಂದು 35 ವರ್ಷದವನವನು, ಆವಾಗ ಅದರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಬೆಸ್ಟ್ ಏನು ಅಂತಂದರೆ, ನೀವು ಡೋನರ್ ಕೊಟ್ಟೋಗ್ಬಿಡಿ, ಅನ್ನೋನ್ ಡೋನರ್. ಏನಕ್ಕೆ ಅಂದರೆ ಇಲ್ಲಿ ಗೊತ್ತಿರುತ್ತೆ ನಿಮಗೆ, ನನ್ನ ಸೊಸೆ ಹೊಟ್ಟೆಲಿ ಬೆಳೀತಿರೋದು ಆ ಮಗನ ಸ್ಪರ್ಮ್ದು ಅಥವಾ ನಮ್ಮದು, ಇದು ಬೇಡವೇ ಬೇಡ, ಫ್ಯಾಮಿಲಿ ಕಾಂಪ್ಲಿಕೇಶನ್ ಶುರು ಆಗೋಗುತ್ತೆ. ಅದಕ್ಕೆ ನೋಡಿ ಕೆಲವು ಸಲ ಡೋನರ್ ಅನ್ನೋನ್ ಇರ್ತಾರೆ. ಇಲ್ಲ ಅಂತಂದರೆ ಈಗ ನಮಗೆ ಗೊತ್ತಿರುತ್ತೆ ಇವರು ಡೋನರ್ ಅಂತ ಗೊತ್ತಿರುತ್ತೆ. ಪ್ರತಿ ಸಲ ಅವ್ರನ್ನ ನೋಡಿದಾಗ ಇದು ಅವ್ರ ಮಗು, ಏಕೆಂದರೆ ನನ್ನ 50% ಅಷ್ಟೇ ಹೋಗಿರೋದು, ತಾಯಿದು 50% ಜಿನೋಮ್, ತಂದೆದು 50% ಬಂದಿರುತ್ತೆ, ಆ ವ್ಯಕ್ತಿದು 50% ಶೇರ್ ಬಂದ್ಬಿಟ್ಟಿರುತ್ತಲ್ಲಿ. ಹಾಗಾಗಿ ಅದನ್ನು ನೋಡಿದಾಗೆಲ್ಲ ಏನಾಗುತ್ತೆ ಅಂದರೆ, ಅಥವಾ ಅವನಿಗೇನಾದ್ರು ಗೊತ್ತಾಗ್ಬಿಟ್ರೆ ಒಂದು ಪಾಯಿಂಟಲ್ಲಿ ಅವನು ಕ್ಲೇಮ್ ಮಾಡ್ಬೋದು, ಅವ್ನಿಗೆ ಹೇಳ್ಕೊಟ್ಬಿಡ್ಬೋದು, ನೋಡು ನೀನು ನನ್ನ ಮಗ, ಅವನು ನಿಮ್ಮಪ್ಪ ಅಲ್ಲ, ನಾನು ನಿಮ್ಮಪ್ಪ ಅಂತ ಅಂದ್ಬಿಟ್ರೆ ನಮ್ಮ ಒಂದು ಸೋಷಲ್ ಇದು ಏನಿದೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, IVF ಅಲ್ಲಿ ಅನ್ನೋನ್ ಡೋನರ್ಗೆ ಹೋಗ್ತಾರೆ. ಗೊತ್ತಿರೋದಿಲ್ಲ ಯಾರು ಅಂತಲೇ ಗೊತ್ತಿಲ್ವಲ್ಲ, ಸೊ ಯಾರು ಕ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ.
ನಾವು ಆ್ಯಂಟಿಸಿಪೇಟ್ ಮಾಡೋಕ್ಕೂ ಆಗಲ್ಲ. ಯಾರು ಅಂತ ಆ್ಯಂಟಿಸಿಪೇಟ್ ಮಾಡ್ತೀರಾ ಅಥವಾ ಯಾರು ಕ್ಲೇಮ್ ಮಾಡುತ್ತೀರಾ? ನೋನ್ ಡೋನರ್ ಆದರೆ ಈಗ ನೀವು ಹೇಳ್ದಂಗೆ ಯಾರೋ ಒಬ್ಬ ಬುದ್ಧಿವಂತ ಇದು ಅವನು ಗೊತ್ತಿರುತ್ತೆ ಯಾರೋ ಕೊಟ್ಟಿದ್ದೀನಿ ಅಂತ, ತಗೊಂಡವ್ರಿಗೂ ಗೊತ್ತಾಗ್ಬಿಡುತ್ತೆ. ಅಂದರೆ ಅನ್ನೋನು ನೀವು ಹಾಗೆ ಡೊನೇಟ್ ಮಾಡೋದು ಅಂತೇಳಿ ಸಾಮಾನ್ಯ ಅಂಥದಕ್ಕೆ ಒಪ್ಪಲ್ಲ. ಈ ಕನ್ವಿನ್ಸ್ ಮಾಡಿದ್ರೆ ಅಂಥವ್ರನ್ನ ನೀವು ಕನ್ವಿನ್ಸ್ ಮಾಡಿದ್ರೆ ಒಪ್ಕೋಬೋದು ಡೊನೇಟ್ ಮಾಡೋದು. ಬಟ್ ಅಲ್ಲಿ ನಾನು ಹೇಳ್ದಾಗೆ ಐಡೆಂಟಿಟಿ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಅದು ನನ್ನ ಮಗು ಅಂತ ಗೊತ್ತಿರುತ್ತೆ, ಯಾವುದೋ ಪಾಯಿಂಟಲ್ಲಿ ಸೆಳೆತ ಬಂದ್ಬಿಡ್ಬೋದು ನನ್ನ ಮಗು ಅಂತೇಳಿ ಅಲ್ವಾ? ಅಲ್ಲಲ್ಲ, ಅವ್ರು ಡೊನೇಟ್ ಮಾಡಿ ಹೋಗೋದಷ್ಟೇ. ಅಂದ್ರೆ ನಾ ಹೇಳೋದು ಆ ಥರ ಮಾಡಲ್ಲ ಸಾಮಾನ್ಯ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಆ ಥರದ್ದು ಈಗ ಅಂದ್ರೆ ಅವ್ರು ಕನೆಕ್ಟೇ ಮಾಡೋ ಪ್ರಶ್ನೆ ಇಲ್ಲ. ಹೆಂಗೆ ಅನ್ನೋನ್ ಡೋನರ್ ಹೇಗಿರ್ತಾರೋ, ನೀವು ಯಾರೋ ಬರ್ತಾರಲ್ಲ ದುಡ್ಡಿಗೋಸ್ಕರ, ಅದೇ ಥರ ಇವ್ರನ್ನೂ ಕೂಡ ಇವ್ರು ದುಡ್ಡು ತೊಗೊಳ್ಳಿ ಬಿಡ್ಲಿ, ನಾ ಹೇಳೋದು ಬೆಸ್ಟ್ ವ್ಯಕ್ತಿಗಳು ಅಂತ ನಾನು. ಅದು ಏನಂದ್ರೆ ಸಾಮಾನ್ಯವಾಗಿ ಯಾರು ಆ ಥರ ಬಂದು ಅವರೇ ವಾಲಂಟಿಯರಾಗಿ ಕೊಡಲ್ಲ. ನಾವು ಕೇಳಿದ್ರೆ ಕೊಡ್ಬೋದು, ಕೇಳಿ ಇದು ಮಾಡಿದಾಗ ಒಂದು ಗೊತ್ತಾಗೋಗ್ಬಿಡುತ್ತೆ ಐಡೆಂಟಿಟಿ. ಆಮೇಲೆ ಅವ್ರಿಗೆ ಅವ್ರ ಫ್ಯಾಮಿಲಿದು ಈಗ ಅಲ್ವಾ, ಅವ್ರ ಮನೆಯಲ್ಲಿ ಏನಾದ್ರು ಗೊತ್ತಾಗ್ಬಿಟ್ರೆ ಅವ್ರು ಏನು ಅನ್ಕೋತಾರೆ ಇದೆಲ್ಲ ಇರುತ್ತಲ್ಲ. ಹೌದು. ಸೊ ಇಟ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್. ತುಂಬ ಕಾಂಪ್ಲಿಕೇಟೆಡ್ ಸ್ವಲ್ಪ ಅಲ್ಲ. ಇದು ಒಂದು ನಮ್ಮ ಏನು ಸಮಾಜದ ಒಂದು ಸ್ಟ್ರಕ್ಚರ್ ಏನಿದೆ ಇದನ್ನೇ ಅಲೋಲ ಕಲೋಲ ಮಾಡಿಬಿಡುತ್ತಿದೆ. ನಾವು IVF ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಿಂಗಲ್ ಪೇರೆಂಟ್ ಬಗ್ಗೆ ಮತ್ತು ತಂದೆ ಇಲ್ಲದೆ ತಾಯಿ ಆಗುವಂತಹ ಒಂದು ಅವಕಾಶದ ಬಗ್ಗೆ, ಅದರ ವೈಜ್ಞಾನಿಕದ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ನಾವು ಮುಖ್ಯವಾಗಿ ನೋಡಿರುವಂಥದ್ದು IVF ಬಗ್ಗೆ, ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅದ್ರ ಬಗ್ಗೆ ಮಾತಾಡಿ. ಸೊ ಇದು ನೀವು ಹೇಳಿದಾಗ ಒಂದು ಹಂತಕ್ಕೆ ಗೊತ್ತಾಯ್ತು, ನಮಗೆ ಬ್ರಾಡ್ಲಿ ನಮ್ಗೆ ಗೊತ್ತಾಯಿತು. ಬಟ್ ಸೈನ್ಸ್ ಮೂಲಕ ಅದನ್ನು ನಾವು ಪ್ರೊಸೀಜರಲ್ ಅಂತ ನೋಡೋದಾದರೆ ಹೇಗೆ ಇದು ಮಾಡಲಾಗತ್ತೆ, ಇದರ ಕಾಂಪ್ಲಿಕೇಶನ್ಸ್ ಏನು, ಇದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನು, ಇದೆಲ್ಲ ಹೇಳ್ಬೋದಾ ಮೇಡಮ್? ಸರ್, ಈಗ IVF ಅಂತ ಇದೆಯಲ್ಲ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಂದರೆ ಹೊರಗಡೆ ಕೃತಕವಾಗಿ ಅದನ್ನು ಗರ್ಭಧಾರಣೆ ಅಂದರೆ ಅಂಡಾಣು ವೀರ್ಯಾಣುದ್ದು ಎರಡು ಸೇರ್ಕೊಳ್ಳೋದು, ಅದು ಇನ್ ವಿಟ್ರೋ ಫರ್ಟಿಲೈಸೇಷನ್, ಹೊರಗಡೆ ನಡೆಯುವಂಥದ್ದು. ಇದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಇದೆ. ಅಂದರೆ ಯಾರಿಗೆ ಸಹಜ ರೀತಿಯಲ್ಲಿ ಗರ್ಭಧರಿಸೋಕ್ಕೆ ಆಗೋದಿಲ್ಲ, ಬೇರೆ ಬೇರೆ ವಿಧಾನಗಳ ಮುಖಾಂತರ ಅವರಿಗೆ ಗರ್ಭಧರಿಸಲು ಅನುಕೂಲ ಮಾಡಿಕೊಳ್ಳುವಂತಹ ಕೆಲವೊಂದು ಇದು ಟೆಕ್ನಾಲಜಿ ಅಂತ ನಾವು ಹೇಳ್ಬೋದು. ಒಂದು ದೊಡ್ಡದಿದೆ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಇದೆ, ART ಟೆಕ್ನಿಕ್ಸ್ ಅಂತಲೂ ನಾವು ಕರಿತೀವಿ. ಅದರ ಕೆಳಗಡೆ ಬರೋಂಥದ್ದು ಇದು, ಅದು ದಟ್ಸ್ ಅ ಹ್ಯೂಜ್ ಒನ್. ಅದರ ಕೆಳಗಡೆ IVF ಅನ್ನೋದು ಒಂದು ಪ್ರೊಸೀಜರು. ಮೊದಲನೇದಲ್ಲಿ ART ಟೆಕ್ನಿಕ್ಸಲ್ಲಿ ಯಾವುದಿದೆ ಅಂದರೆ IVF ಅಂತಲೇ ನಾವು ಹೇಳೋದಾದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಏನು ಮಾಡ್ತಾರೆ ಅಂತಂದರೆ, ಒಂದು ವೀರ್ಯಾಣುವನ್ನು ತಗೊತಾರೆ, ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ವೀರ್ಯಾಣು ತಗೊತಾರೆ. ಒಂದು ಅಂಡಾಣು ದೇಹದಿಂದ ಹೊರಗಡೆ, ಎರಡು ಹೊರಗಡೆ ಇದೆ. ಈಗ ಒಂದು ಪೆಟ್ರಿ ಪ್ಲೇಟ್ ಇದೆ, ಅಂದರೆ ಒಂದು ಯಾವುದೋ ಒಂದು ಗಾಜಿನ ಒಂದು ಪ್ಲೇಟ್ ಇದೆ, ಅಲ್ಲಿ ಅಂಡಾಣು ವೀರ್ಯಾಣುದ ಮಿಲನ ಆಗೋ ಥರ ಮಾಡ್ತಾರೆ. ಎರಡೂ ಜಾಯಿನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸ್ ಆದಾಗ ಏನಾಗುತ್ತೆ ಅಂದರೆ ಒಂದೊಂದೇ ತೊಗೊಂಡಿರ್ತಾರೆ. ಈಗ ಯೂಶ್ವಲಿ ಏನಾಗುತ್ತೆ, ಈಗ ನ್ಯಾಚುರಲ್ ಆದಾಗ ಲಕ್ಷಾಂತರ ಬಿಡುಗಡೆ ಆದಾಗ ಒಂದು ಹೋಗಿ ಸೇರ್ಕೊಳ್ಳುತ್ತಲ್ವಾ, ಮತ್ತು ಅಲ್ಲಿ ಒಂದು ಮಾತ್ರ ಬಿಡುಗಡೆ ಆಗಿರುತ್ತೆ. ಬಟ್ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಗಂಡಸಿನಲ್ಲಿ. ಬಟ್ ಇಲ್ಲಿ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ? ಇಲ್ಲಿ ನಿಮಗೆ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ಈಗ IVF ನಾನು ಮಾಡಬೇಕು ಅಂದರೆ ಫಸ್ಟ್ ಪ್ರೊಸೀಜರು, ಈಗ ನೀವು ಹೋಗ್ತೀರಾ, ಈಗ ನಿಮಗೆ ಬಂಜೆತನ ಇದೆ ಅಂತ ದಂಪತಿಗಳು ಹೋಗ್ತಾರೆ, ಅಥವಾ ಸಿಂಗಲ್ ಪೇರೆಂಟು ಹೋಗ್ಬೋದು, ಲೆಸ್ಬಿಯನ್ ಹೋಗ್ಬೋದು, ಗೇಗಳು ಹೋಗ್ಬೋದು. ಫಸ್ಟ್ ಏನು ಮಾಡ್ತಾರೆ, ಅವರಿಗೆ ಒಂದು ಕೌನ್ಸಿಲಿಂಗ್ ಸೆಷನ್ ಅಂತ ಮಾಡ್ತಾರೆ. ಇದು ಎಂಟೈರ್ ಪ್ರೊಸೀಜರು ಹೇಗೆ ಮಾಡ್ತಾರೆ, ಎಷ್ಟು ಸಮಯ ಆಗುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಇದ್ರ ಬಗ್ಗೆ ಒಂದು 6 ತಿಂಗಳು ನಿಮಗೆ ಪ್ರಿಪೇರ್ ಮಾಡಬೇಕು. ಅದನ್ನು ಸಡನ್ನಾಗಿ ಹೋಗಿದ ತಕ್ಷಣ IVF ಮಾಡೋಕ್ಕಾಗೋದಿಲ್ಲ. ದೇಹನೂ ಪ್ರಿಪೇರ್ ಮಾಡಬೇಕು, ಮನಸ್ಸು ದೇಹ ಎರಡನ್ನೂ ಹದ ಮಾಡಬೇಕು ನೀವು ಆ ಒಂದು ತಾಯ್ತನವನ್ನು ಪಡೆಯೋದಕ್ಕೆ. ಹಾಗಾಗಿ ಒಂದಷ್ಟು ಸಿಟ್ಟಿಂಗ್ಸ್ಗಳಿರುತ್ತೆ, ಅದರಲ್ಲಿ ಅದ್ರ ಬಗ್ಗೆ ಅದು ಯಾವ ಥರ ಮಾಡ್ತೀವಿ, ಏನು ಮಾಡ್ತೀವಿ, ನೀವು ಹೇಗಿರಬೇಕು, ಪ್ರತಿಯೊಂದು ಡೀಟೇಲು ಎಲ್ಲ ಥರದ ಅವ್ರಿಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದನ್ನು ಮಾಡಿ ಮೆಂಟಲಿ ಪ್ರಿಪೇರ್ ಮಾಡ್ತಾರೆ. ಆಮೇಲೆ ನ್ಯಾಚುರಲ್ ಆಗಿ ಏನಾಗುತ್ತೆ ಅಂದರೆ, ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಅವರ್ ಬರ್ತ್ ಈಸ್ ವೆರಿ ಸ್ಪೆಷಲ್ ಅಂತ. ನಾವು ಹುಟ್ಟಿದ್ದೀವಲ್ಲ, ಅದು ಆಲ್ರೆಡಿ ನಾವು ತುಂಬ ಕಾಂಪಿಟೇಷನ್ಗಳನ್ನು ಗೆದ್ದು ಒಂದು ಜನ್ಮವನ್ನು ಪಡೆದಿದ್ದೀವಿ ಅಂತ ನಾನು ಹೇಳಿದ್ದೀನಿ. ಏಕೆಂತಂದರೆ ಲಕ್ಷಾಂತರ ಅಂಡಾಣುಗಳಿರುತ್ತೆ, ಪ್ರತಿ ತಿಂಗಳು ಒಂದೇ ಒಂದು ಅಂಡಾಣು ಬಿಡುಗಡೆ ಆಗೋದು, ಎವ್ರಿ ಮಂತು ಒಂದೇ ಸಿಂಗಲ್ ಅಂಡಾಣು ಬಿಡುಗಡೆ ಆಗೋದು. ಆ ಲಕ್ಷಾಂತರ ಅಂಡಾಣುಗಳಲ್ಲಿ ಕಾಂಪಿಟೇಷನ್ ನಡೆಯುತ್ತೆ, ಕಾಂಪಿಟೇಷನ್ ನಡೆದು ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಅದೇ ಥರ ಸ್ಪರ್ಮ್ಸಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ಗಳು ಒಂದು ಎಜಾಕ್ಯುಲೇಷನ್ನಲ್ಲಿ ನಿಮಗೆ 30 to 40 ಮಿಲಿಯನ್ ಸ್ಪರ್ಮ್ ಒಂದು ಎಜಾಕ್ಯುಲೇಷನಲ್ಲಿರುತ್ತೆ. ಒಬ್ಬ ವ್ಯಕ್ತಿಗೆ ಅವನ ಲೈಂಗಿಕ ಕ್ರಿಯೆಗೊಳಪಟ್ಟು ಒಂದು ಎಜಾಕ್ಯುಲೇಟ್ ಆದಾಗ ಅಷ್ಟು ಮಿಲಿಯನ್ಸ್ ಆಫ್ ಸ್ಪರ್ಮ್ ಇರುತ್ತೆ. ಅಷ್ಟು ಸ್ಪರ್ಮಲ್ಲಿ ಕಾಂಪಿಟೇಷನಲ್ಲಿ ಫೈನಲಿ ಒಂದೇ ಒಂದು ವೀರ್ಯಾಣು ಅಂಡಾಣುವಿನ ಜೊತೆ ಬೆರೆಯೋದು. ದಿಸ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್. ತುಂಬ ಕಾಂಪಿಟೇಷನ್ ನಡೆಯುತ್ತೆ, ದಿ ಬೆಸ್ಟ್ ಅನ್ನೋದು ಮಾತ್ರ ಸೇರ್ಕೊಳ್ಳುತ್ತೆ. ಅದಕ್ಕೆ IVF ಪ್ರೊಸೀಜರ್ಗೆ ಹೋಲಿಸಿದ್ರೆ ನ್ಯಾಚುರಲ್ ಅನ್ನೋದು ಸ್ವಲ್ಪ ಮಟ್ಟದ ಉತ್ಕೃಷ್ಟವಾದ ಕ್ರಿಯೆ ಅಂತಲೇ ಹೇಳ್ಬಹುದು. ಎಲ್ಲ ಹಂತದಲ್ಲೂ ಸೆಲೆಕ್ಷನ್ ಪ್ರೊಸೀಜರ್ ಆಗುತ್ತೆ. ನಿಮಗೆ
ನಿಮಗೆ ಒಂದು ಫರ್ಟಿಲೈಸೇಷನ್ ಆಗಷ್ಟರಲ್ಲಿ ಎಷ್ಟು ಕಡೆ ಸ್ಕ್ರೀನಿಂಗ್ ಆಗುತ್ತೆ, ಸೆಲೆಕ್ಷನ್ ಆಗುತ್ತೆ, ಫೈನಲಿ ನಿಮಗೆ ಫರ್ಟಿಲೈಸ್ ಆದ್ರೂ ಸಹ ಫೆಲೋಪಿಯನ್ ಟ್ಯೂಬಲ್ ಆಗಿರುತ್ತೆ, ಆಗಿ ಕೆಳಗಡೆ ಬಂದು ಯೂಟ್ರಸಲ್ಲಿ ಇಂಪ್ಲಾಂಟ್ ಆಗೋವರೆಗೂ ಅದು ಗ್ಯಾರಂಟಿ ಇಲ್ಲ, ಅದು ನಿಮಗೆ ಪ್ರೆಗ್ನೆನ್ಸಿ ಅಲ್ಲ. ಆಮೇಲೆ ಅದು ಇಂಪ್ಲಾಂಟ್ ಆದಮೇಲೆ HCG ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಆ ಹಾರ್ಮೋನು ನಮ್ಮ ಯೂರಿನಲ್ಲಿ ಅದನ್ನು ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಮಾಡ್ತಾರಲ್ಲ, ಆವಾಗ ಗೊತ್ತಾಗೋದು ಪಾಸಿಟಿವ್ ಆಗಬೇಕಂದ್ರೆ ಇಂಪ್ಲಾಂಟೇಷನ್ ಎಲ್ಲ ಆಗಿರಬೇಕು ಅವಾಗ. ಅಂದರೆ ನಿಮಗೆ ಎಷ್ಟು ಕಡೆ ಸೆಲೆಕ್ಷನ್ ಪ್ರೊಸೀಜರು ನ್ಯಾಚುರಲ್ ಆಗಿ ನಡೆಯೋಂಥದ್ದು. ಈಗ ನೀವು IVF ಮಾಡಬೇಕಾದ್ರೆ ನಿಮಗೆ ಒಂದೇ ಒಂದು ಅಂಡಾಣುಗೆ ನೀವು ಕಾಯ್ಕೊಂಡು ಕೂತ್ರೆ ಆ ಅಂಡಾಣು ಬಂದಾಗ ನೀವು ಅದನ್ನು IVF ಪ್ರೊಸೀಜರ್ ಮಾಡಿ ಅದನ್ನು ಹೊರಗಡೆ ಫರ್ಟಿಲೈಸ್ ಮಾಡಿದ್ರೆ ಆಗದೇ ಇರ್ಬೋದು, ಆಗ ಫೇಲ್ಯೂರ್ ಆಯಿತಾ. ಸೊ ಏನು ಮಾಡ್ತಾರೆ, ಅದಕ್ಕೋಸ್ಕರ ಏನೇನು ಮಾಡ್ತಾರೆ, ಸೂಪರ್ ಓವ್ಯುಲೇಷನ್ ಅಂತ ಮಾಡ್ತಾರೆ. ಓವ್ಯುಲೇಷನ್ ಇಂಡಕ್ಷನ್ ಅಂತ ಕರೀತಾರದು. ಅಂದರೆ ಒಂದು ಅಂಡಾಣು ಬಿಡುಗಡೆ ಆಗೋ ಜಾಗದಲ್ಲಿ 6-8 ಅಂಡಾಣು ಬಿಡುಗಡೆ ಆಗಬೇಕು. ಅದು ನ್ಯಾಚುರಲ್ ಆಗಿ ಆಗೋದಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ ನೀವು ಕೆಲವೊಂದು ಒಂದು ಡ್ರಗ್ಸ್ಗಳನ್ನು ಕೊಡೋ ಅಂಥದ್ದು. ಅಂದರೆ ಅದೇನು ಅಂತಂದರೆ ನಮ್ಮಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಆಮೇಲೆ HCG ಲ್ಯೂಟಿನೈಸಿಂಗ್ ಹಾರ್ಮೋನು. ಈ ಹಾರ್ಮೋನುಗಳೇನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಪ್ರತಿ ತಿಂಗಳು ಒಂದು ಅಂಡಾಣು ಬಿಡುಗಡೆಯಾಗುವ ಹಾಗೆ ಮಾಡೋ ಅಂಥ ಕ್ರಿಯೆ ಇದೆಯಲ್ಲ, ಅದು ನಮಗೆ ಅದು ಎಲ್ಲಿಂದ ಬರುತ್ತೆ ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇದೆ. ಅದು ಪಿಟ್ಯೂಟರಿ ಗ್ಲ್ಯಾಂಡಿಂದ ಬಿಡುಗಡೆ ಆಗೋಂಥದ್ದು. ಪಿಟ್ಯೂಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು ಇದೆಲ್ಲ ಬಿಡುಗಡೆಯಾಗೋಂಥದ್ದು. ಇದರಿಂದಲೇ ನಮಗೆ ಪ್ರತಿ ತಿಂಗಳು ಹೆಣ್ಣು ಮಕ್ಕಳಿಗೆ ಒಂದೊಂದು ಅಂಡಾಣು ಬಿಡುಗಡೆಯಾಗೋದು. ಈಗ ನಿಮಗೆ ಒಂದಕ್ಕೆ ಕಾಯಕ್ಕಾಗಲ್ಲ, ಸೂಪರ್ ಓವ್ಯುಲೇಷನ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನೀವು ಗೋನಾಡೋಟ್ರೋಪಿನ್ನ ಕೊಡ್ತಾರೆ, ಅವರು ಬಾಡಿನ ಪ್ರಿಪೇರ್ ಮಾಡಬೇಕು. ನೀವು ಗೋನಾಡೋಟ್ರೋಪಿನ್ಗಳನ್ನು ಕೊಡ್ತಾರೆ, ಬೇಕಾದಷ್ಟು ಡ್ರಗ್ಸ್ಗಳಿದೆ. ಅದನ್ನು ಸಿಟ್ರೇಟ್ ಅಂತ ಕ್ಲೈಮ್ಯಾಕ್ಸಿನ್ ಸಿಟ್ರೇಟ್ ಯಾವುದು ಸುಮಾರಿದೆ, ನನಗೆ ಅದು ನೇಮ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೋನಾಡೋಟ್ರೋಪಿನ್ಸ್ಗಳದು ಅಂದರೆ ನಮ್ಮದು ಹಾರ್ಮೋನ್ ಇಂಡಕ್ಷನ್ ಥರ. ಸೂಪರ್ ಓವ್ಯುಲೇಷನ್ ಆಗುತ್ತೆ, ಜಾಸ್ತಿ ಫಾಲಿಕಲ್ಸು ಮೆಚ್ಯೂರ್ ಆಗುತ್ತೆ, ಆಮೇಲೆ ಮೆಚ್ಯೂರ್ ಆದದ್ದು ರಿಲೀಸ್ ಆಗುತ್ತೆ. ನಿಮಗೆ ಅಟ್ ಎ ಟೈಮು ಈ ಓವ್ಯುಲೇಷನ್ ಇಂಡಕ್ಷನಲ್ಲಿ 6-8 ನಿಮಗೆ ಅಂಡಾಣುಗಳು ಬಿಡುಗಡೆಯಾಗುತ್ತೆ. ಸೇಫರ್ ಸೈಡ್ ಇದು, ಏಕೆಂತಂದರೆ ನೀವು ಒಂದರ ಮೇಲೆ ಇಟ್ಕೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋದಿಲ್ಲ ಇದೆಲ್ಲ. ಹಾಗಾಗಿ 8 ಅಂತಲೇ ಇಟ್ಕೊಳ್ಳಿ, ಬಿಡುಗಡೆ ಆಗುತ್ತೆ. ಆಮೇಲೆ ನೀವು ಫರ್ಟಿಲೈಸೇಷನ್ ಮಾಡಬೇಕಾದ್ರೆ ಸ್ವಿಮ್ ಅಪ್ ಮೆಥಡ್ ಅಂತ ಮಾಡ್ತಾರೆ. ಈಗ ಅದರಲ್ಲೂ ಒಳ್ಳೆಯದು, ಇದರಲ್ಲಿ ದಿ ಬೆಸ್ಟ್, ಇದು ಮ್ಯಾನ್ಯುಯಲ್ ಮಾಡೋದು, ನ್ಯಾಚುರಲ್ ಅಲ್ಲ. ಅದರಲ್ಲೂ ದಿ ಬೆಸ್ಟ್ ಅನ್ನೋ ಸ್ಪರ್ಮ್ಗಳನ್ನು ಸ್ವಿಮ್ ಅಪ್ ಮೆಥಡನ್ನು ಕ್ರಿಯೆಲೇ ಆಗುತ್ತೆ ಅಂದರೆ ಸ್ವಿಮ್ ಅಪ್ ಆಗಿ ಅದು ಬಂದು ಫರ್ಟಿಲೈಸ್ ಆಗ್ತಾ ಬರುತ್ತೆ. ಈಗ 8 ಇದೆ ಅಂದರೆ 8ಕ್ಕೆ ಒಂದೊಂದು ಸ್ಪರ್ಮ್ ಹೋಗಿ ಫರ್ಟಿಲೈಸ್ ಮಾಡುತ್ತೆ. ಸೊ ಇದು ಒಂದು ಗೊತ್ತಾಯ್ತು ನನಗೆ. ಎರಡನೇದು ನನಗೆ ಗೊತ್ತಾಗದೇ ಇರೋದಂತ ಏನಂದರೆ, ಈಗ ಹೇಗೆ ನೀವು ಒಂದೇ ಬಿಡುಗಡೆ ಆಗುತ್ತೆ ಮತ್ತು 8 ನೀವು ಬಿಡುಗಡೆ ಮಾಡಿಸ್ತಾ ಇದ್ದೀರಾ, ಆದರೆ ಸ್ಪರ್ಮಲ್ಲಿ ನೀವು ಮಿಲಿಯನ್ಸ್ ಆಫ್ ಸ್ಪರ್ಮ್ ಇರುತ್ತೆ. ಅದು ಒಂದು 8 ಆದಮೇಲೆ ಇನ್ನೊಂದು ಅದಕ್ಕೆ ಹೋಗಲ್ಲ. ಒಂದು ಎಗ್ಗೆ ಒಂದು ಸ್ಪರ್ಮ್ ಆದಮೇಲೆ ಇನ್ನೊಂದು ಸ್ಪರ್ಮು ಫರ್ಟಿಲೈಸ್ ಮಾಡಲ್ಲ. ಸೊ ಹಾಗೆ ಅದು ಕೂಡ ಒಂದು ರೀತಿಯಿಂದ ನೀವು ಏನು ಎಜಕ್ಯುಲೇಟ್ ಆಗಿ ನೀವು ಬಂದಿರುತ್ತೆ, ಅದರಲ್ಲಿ ನ್ಯಾಚುರಲ್ ಆಗಿ ಯಾವುದು ಸ್ಪರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅದನ್ನೇ ನೀವು ಅಲೋ ಮಾಡ್ತೀರಾ? ಹೌದು, ಹೌದು. ಈಗೇನೋ ಒಂದಷ್ಟು ಸ್ಪರ್ಮ್ಗಳು ಬರುತ್ತೆ, ಬಂದಾಗ ಇಲ್ಲಿ ಒಂದು 8 ನಿಮ್ಮದು ಎಗ್ಸ್ ಇದೆ ಅಂತಂದರೆ ಅದಕ್ಕೆ ಹೋಗಿ ಫರ್ಟಿಲೈಸ್ ಮಾಡುತ್ತೆ. ಸೊ ಫರ್ಟಿಲೈಸ್ ಆದಮೇಲೆ ಏನಾಗುತ್ತೆ ಅಂತಂದರೆ ಅದನ್ನು ಝೈಗೋಟ್ ಅಂತ ನಾವು ಕರಿತೀವಿ. ಆಮೇಲೆ ಅದು ಡಿವೈಡ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ಸಕ್ಸಸ್ ಆಗಿದೆ ಅಂತ, ಫರ್ಟಿಲೈಸೇಷನ್ ಸಕ್ಸಸ್ ಆಗಿದೆ ಅಂತ ಡಿವೈಡ್ ಆಗ್ತಾ ಬರುತ್ತೆ. 2 ಸೆಲ್ ಇದ್ದಿದ್ದು 4 ಸೆಲ್ ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ. ಈ ಥರ ಅದು ಡಿವೈಡ್ ಆಗ್ತಾ ಬರುತ್ತೆ. ಈ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ ಇದೆ, ಇದು ಮಾಡಲೇಬೇಕು. ನೀವು IVF ಪ್ರೊಸೀಜರಲ್ಲಿ PGD ಅನ್ನೋದು ಇದೆಯಲ್ಲ, ಇದು ಮಾಡಲೇಬೇಕು, ಇದು ಕಂಪಲ್ಸರಿ. ಕಾರಣ ಏನಂತಂದರೆ ಡೋನರ್ಗೆ ಯಾವ ಜೆನೆಟಿಕ್ ಡಿಸಾರ್ಡರ್ ಇದೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ ಡೋನರ್ ಬಗ್ಗೆ. ಸೊ ಅವನಲ್ಲಿ ಮ್ಯೂಟೇಷನ್ಗಳು ಏನಾಗಿದೆ ಅಂತ ಗೊತ್ತಿಲ್ಲ. ಅದರಲ್ಲಿ PGD ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸಲ್ಲಿ PGD-A ಅಂತ ಇದೆ, ಅಂದರೆ ಅನಾಮಲಿ ಸ್ಕ್ರೀನಿಂಗ್. PGD-M ಅಂತಿದೆ, ಮೊನೋಜೆನಿಕ್, ಅಂದರೆ ಅವೆಲ್ಲ ಜೆನೆಟಿಕ್ ಡಿಸಾರ್ಡರ್ಗಳದು. PGD-SR ಸ್ಟ್ರಕ್ಚರಲ್ ವೇರಿಯೇಷನ್ ಅಂತ ಇದೆ. ಇಂಥದ್ದನ್ನೆಲ್ಲದು ಸ್ಕ್ರೀನ್ ಮಾಡ್ತಾ ಬರ್ತಾರೆ. ಅದು ಯಾವ ಹಂತದಲ್ಲಿ ಅಂದರೆ ಬ್ಲಾಸ್ಟೋಸಿಸ್ಟ್ ಅನ್ನೋದು, ಅಂದರೆ 8 ಸೆಲ್ಗಳಿರೋ ಅಂಥದ್ದು, ಅದು ಡಿವೈಡ್ ಆಗ್ತಾ ಬರುತ್ತಲ್ಲ, 8 ಸೆಲ್ ಇರೋ ಅಂಥ ಸಂದರ್ಭದಲ್ಲಿ, ಅಂದರೆ 3 ದಿನದ ಈಗ ಡಿವೈಡ್ ಆಗ್ತಾ ಇರುತ್ತೆ ನೋಡಿ. ಈಗ 2 ಜೋಡಣೆ ಆಯಿತು, ಅದಾಗಿ 3 ದಿನದಲ್ಲಿ ಏನು ಮಾಡ್ತಾರೆ, ಒಂದು ಸೆಲ್ಲನ್ನು ತಗೊಂಡು ಅದನ್ನು ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸ್ತಾರೆ. ಅಲ್ಲಿ ಎಲ್ಲ ಟೆಸ್ಟ್ ಮಾಡಿ ಅದು ಎಲ್ಲ ಹೇಳುತ್ತೆ, ಇದು ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಜೆನೆಟಿಕ್ ಡಿಸಾರ್ಡರ್ಸ್ಗಳು ಯಾವುದೂ ಇಲ್ಲ, ಒಂದು ಪ್ರೊಫೈಲ್ ಇರುತ್ತೆ, ಅದಕ್ಕೆ ಸ್ಕ್ರೀನ್ ಮಾಡೋಂಥದ್ದು, ಅದೆಲ್ಲ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಅಂತಾರೆ. ಅಥವಾ 8 ಸೆಲ್ ಸ್ಟೇಜ್, ಅಥವಾ 3 ದಿನದ್ದು ಅಥವಾ 5 ದಿನದವರೆಗೂ ಬಿಡ್ತಾರೆ. 5 ದಿನ ಡಿವೈಡ್ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ. ಅದು ಟ್ರೋಪಾ ಎಕ್ಟೋಡರ್ಮ್ ಅಂತ ಒಂದು ಸೆಲ್ ತಗೊಂತಾರಲ್ಲ, ಅದನ್ನು ಟ್ರೋಪಾ ಎಕ್ಟೋಡರ್ಮ್ ಅಂತ ಕರಿತೀವಿ. ಅದು ಪ್ಲಾಸೆಂಟಾ ಡೆವಲಪ್ ಮಾಡೋಂಥದ್ದು. ಸೊ ಅದನ್ನು ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾಗೋಗುತ್ತೆ ನಮಗೆ ಇದು ಚೆನ್ನಾಗಿದೆ ಅಂತ. ನಂತರ ಆ ಬ್ಲಾಸ್ಟೋಸಿಸ್ಟನ್ನು ಏನು ಮಾಡ್ತಾರೆ
ಮಾಡ್ತಾರೆ ಅಂದರೆ ಇಂಪ್ಲ್ಯಾಂಟ್ ಮಾಡ್ತಾರೆ. ಕೆಥೇಟರ್ ಸಹಾಯದಿಂದ ಯೂಟ್ರಸ್ಗೆ ಅದನ್ನು ಇಂಪ್ಲ್ಯಾಂಟ್ ಮಾಡ್ತಾ ಬರ್ತಾರೆ. ಇಂಪ್ಲ್ಯಾಂಟ್ ಮಾಡಿದಾಗ ಅದು ಯೂಟ್ರಸ್ಸಲ್ಲಿ ಇಂಪ್ಲ್ಯಾಂಟೇಷನ್ ಆಗಿ ಅದನ್ನು ಗರ್ಭಾಧಾರಣೆ ಅಲ್ಲಿ 5 ದಿನ ತಗೊಳುತ್ತೆ. ಅದು ಪುನಃ ಇನ್ನೊಂದು 5 ದಿನ ಟೋಟಲ್ ನಿಮಗೆ 10 ಡೇಸ್ವರೆಗೂ ಆಗುತ್ತೆ ಇದು ಪ್ರೊಸೀಜರ್. ಎಗ್ ರಿಟ್ರೀವಲ್ ಅಂತ ಕರಿತೀವಿ. ಇಲ್ಲಿ ಎಗ್ಸ್ ಏನಾಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಹೆಂಗಸರಿಗೆ ಫೆಲೋಪಿಯನ್ ಟ್ಯೂಬ್ ಅಂತ ಇದೆಯಲ್ಲ ಅಲ್ಲಿ ಬ್ಲಾಕೇಜ್ ಇರುತ್ತೆ, ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ಗಳಾಗಿರ್ಬೋದು, ಆಮೇಲೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು. ಫೀಮೇಲ್ಗೂ ತೊಂದರೆ ಇರುತ್ತೆ, ಫೆಲೋಪಿಯನ್ ಬ್ಲಾಕೇ ಆಗಿಬಿಟ್ಟಿರುತ್ತೆ. ಆಮೇಲೆ ಅದು ಫೆಲೋಪಿಯನ್ ಟ್ಯೂಬ್ ಲೈಗೇಟ್ ಆಗೋಗಿರುತ್ತೆ, ಸರ್ಜರಿನೂ ಮಾಡಿರ್ತಾರೆ ಕೆಲವು ಸಲ, ಲೈಗೇಟ್ ಆಗೋಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಎಗ್ನ ರಿಟ್ರೀವ್ ಮಾಡ್ಕೊತಾರೆ. ಅವರು ಅದನ್ನು ಆಸ್ಪಿರೇಟ್ ಮಾಡ್ತಾರೆ. ಎಗ್ನ ಒಂದು ಕೆಥೇಟರ್ ಹಾಕಿ ಆಸ್ಪಿರೇಟ್ ಮಾಡಿಬಿಟ್ಟು ಆ ಎಗ್ನ ತಗೊಂಡಿರ್ತಾರೆ. ಅದೇ ಥರ ಮೇಲಲ್ಲಿ ಕೆಲವು ಸಲ ಮೊಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಅಂದರೆ ಮೂವ್ ಆಗದೆ ಇರ್ಬೋದು, ಆಮೇಲೆ ಅದರದ್ದು ಕೌಂಟ್ ಕಮ್ಮಿ ಇರ್ಬೋದು. ಅಂಥ ಸಂದರ್ಭದಲ್ಲಿ ಸ್ಪರ್ಮನ್ನು ರಿಟ್ರೀವ್ ಮಾಡ್ಕೊತಾರೆ. ಸ್ಪರ್ಮ್ನೂ ತಗೊಂಡಿದ್ದಾರೆ, ಎಗ್ನೂ ತಗೊಂಡಿದ್ದಾರೆ. ಸೊ ಇಲ್ಲಿ ಫೈನಲಿ ಒಂದು ಪೆಟ್ರಿ ಇದರಲ್ಲಿ ಅದು ಮೀಡಿಯಾ ಇರುತ್ತಲ್ಲ, ನ್ಯೂಟ್ರಿಟಿವ್ ಮೀಡಿಯಾ, ಅದು ತುಂಬ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಇರುತ್ತೆ, ಎಲ್ಲ ಥರದ್ದು. ಅಂದರೆ ಅದು ಡಿವೈಡ್ ಆಗೋಕ್ಕೆ ಒಂದು ಲೈಫ್ನ ಸಪೋರ್ಟ್ ಮಾಡೋಂಥ ಮೀಡಿಯಾ ಅದು. ಇದು ಲೈಫ್ ಹೊರಗಡೆ ಒಂದು ಜೀವಿ, ಅದು ಆ ಸೆಲ್ ಇದೆಯಲ್ಲ ಜೀವ. ಅದು ಏನು ಮಾಡಿರ್ತಾರೆ, ಅದು ಅಟ್ಮಾಸ್ಫಿಯರ್ ಹೆಂಗೆ ಕ್ರಿಯೇಟ್ ಮಾಡಿರ್ತಾರೆ? ಅಟ್ಮಾಸ್ಫಿಯರ್ ಅಂದರೆ ನ್ಯೂಟ್ರಿಟಿವ್ ಮೀಡಿಯಾ ಇರುತ್ತೆ ಸರ್. ಸೆಲ್ ಕಲ್ಚರ್ ನಾವು ಮಾಡ್ತೀವಿ ಲ್ಯಾಬಲ್ಲಿ. ಹೊರಗಡೆ ಲೈಫ್ ಇರುತ್ತೆ, ಆ ಸೆಲ್ಗೆ ಜೀವ ಇರುತ್ತೆ. ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಇರುತ್ತೆ, ಗ್ರೋತ್ ಹಾರ್ಮೋನ್ ಇರುತ್ತೆ, ಫೀಟಲ್ ಬೊವೈನ್ ಸಿರಮ್ ಹಾಕಿರ್ತೀವಿ, ಹಿಮೆಗ್ಲುಟಿನಿನ್ ಇರುತ್ತೆ, RPMI ಮೀಡಿಯಾ ಅಂತ ರೆಡಿ ಮೀಡಿಯಾ ಸಿಗುತ್ತೆ. ಈ ಕಲ್ಚರ್ ಮೀಡಿಯಾ ಅಂತಲೇ ರೆಡಿ ಸಿಕ್ಕುತ್ತೆ. ಆ ಕಲ್ಚರ್ ಮೀಡಿಯಾ ಅಂದರೆ ಫುಡ್ ಅಂತ, ಅದು ಫುಡ್. ಅದು ಕಲ್ಚರ್ ಮೀಡಿಯಾ ಅಂದರೆ ಒಂದು ಫುಡ್. ಅದು ಅದರಲ್ಲಿ ಎಲ್ಲ ಥರದ ವೈಟಮಿನ್ಸು, ಟ್ರೇಸ್ ಎಲಿಮೆಂಟು, ಗ್ರೋತ್ ಫ್ಯಾಕ್ಟರ್ಸ್ಗಳು ಬೇಕಾದಷ್ಟು ಈ ಥರದ್ದೆಲ್ಲ ಇರುತ್ತೆ. ತುಂಬ ನ್ಯೂಟ್ರಿಟಿವ್ ಮೀಡಿಯಾ ಅದು. ಮತ್ತು ಇದೆಲ್ಲ ಮಾಡಬೇಕು ಅಂತ ಪ್ರೊಸೀಜರು ಸ್ವಲ್ಪ ಕಷ್ಟ ಇದೆ. ಏಸೆಪ್ಟಿಕ್ ಕಂಡೀಷನಲ್ಲಿ ಆಗಬೇಕು. ಯಾವುದೇ ಥರ ಒಂದು ಅಲ್ಲಿ ಒಂದು ಪ್ಯಾಥೋಜನ್ ಇರಬಾರ್ದು, ಆ ಥರದ್ದು ತುಂಬ ಒಂದು ಈ OT ಎಲ್ಲ ಇರುತ್ತೆ ನೋಡಿ, ಆಪ್ರೇಷನ್ ಥಿಯೇಟರ್ಗಳೆಲ್ಲ ಇರುತ್ತಲ್ಲ, ಅದಕ್ಕಿಂತ ತುಂಬ ಮುತುವರ್ಜಿ ವಹಿಸ್ಕೊಂಡು ಇದನ್ನು ಪ್ರೊಸೀಜರ್ ಮಾಡ್ತಾರೆ. ಸೊ ಫೈನಲಿ ಇಂಪ್ಲಾಂಟೇಷನ್ ಆಗೋದು ನಿಮ್ಮ ಎಗ್ ರಿಟ್ರೀವ್ ಮಾಡಿ ಇಂಪ್ಲಾಂಟ್ ಮಾಡೋಷ್ಟಕ್ಕೆ 10 ಡೇಸ್ ಬೇಕಿದೆ. ಎಂಟೈರ್ ಪ್ರೊಸೀಜರು 10 ಡೇಸು. ಸೊ ಫಸ್ಟು ಸೂಪರ್ ಓವ್ಯುಲೇಷನು ಅಥವಾ ಓವ್ಯುಲೇಷನ್ ಇಂಡಕ್ಷನ್ನು, ಆಮೇಲೆ ರಿಟ್ರೀವಲ್ ಆಫ್ ದ ಎಗ್ಸ್, ಆಮೇಲೆ IVF ಪ್ರೊಸೀಜರ್ ಹೊರಗಡೆ ಇದು ಮಾಡೋದು, ನೆಕ್ಸ್ಟ್ ಇಂಪ್ಲಾಂಟೇಷನು. ಇಷ್ಟು ಪ್ರೊಸೀಜರು IVF ಅಂತ. ಇದರಲ್ಲಿ ಇನ್ನೊಂದು ICSI ಅಂತ ಇದೆ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಇನ್ನೊಂದು ಪ್ರೊಸೀಜರ್. ERT ಟೆಕ್ನಿಕಲಿ ಒಂದು IVF, ಎರಡನೇದು ICSI. ICSIಲಿ ಏನು ಮಾಡ್ತಾರೆ ಅಂದರೆ ಎಗ್ ಇರುತ್ತೆ, ಒಂದೇ ಒಂದು ಸ್ಪರ್ಮ್ನ ತಗೊತಾರೆ. ಒಂದು ಸ್ಪರ್ಮ್ನ ಸೆಲೆಕ್ಟ್ ಮಾಡಿ ತಗೊಂಡು ಮೈಕ್ರೋ ಪೈಪೇಟ್ ಅಂತ ಇರುತ್ತೆ. ಇದೆಲ್ಲ ಸ್ಟೀರಿಯೋಸಮಲ್ಲಿ ಮಾಡೋದು. ಸ್ಟೀರಿಯೋಸಮಲ್ಲಿ ಅದ್ಭುತ ಇದೆಲ್ಲ ನೋಡ್ಬೋದು ನಾವು. ಅದನ್ನು ಮೈಕ್ರೋ ಪೈಪೇಟ್ ಮುಖಾಂತರ ಸ್ಪರ್ಮ್ನ ಇಂಜೆಕ್ಟ್ ಮಾಡಿಬಿಡ್ತಾರೆ. ಒಳಗಡೆ ಎಗ್ಗಿರುತ್ತೆ, ಝೋನಾ ಪೆಲುಸಿಡಾ ಅಂತ ಒಂದು ಲೇಯರ್ ಇರುತ್ತೆ, ಅದನ್ನ ಇಂಜೆಕ್ಟ್ ಮಾಡಿಬಿಟ್ಟು ಸ್ಪರ್ಮ್ನ ಒಳಗಡೆ ಇದು ಮಾಡ್ತಾರೆ. ಇದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರೀತಾರೆ. ಇದು ಒನ್ ಆಫ್ ದ ಟೆಕ್ನಿಕ್ಕು. IVF ಥರನೇ ಇದು ಒನ್ ಆಫ್ ದ ಟೆಕ್ನಿಕ್ಕು. ಫರ್ಟಿಲೈಸೇಷನ್ ಆಗುತ್ತೆ. ಈ ಸ್ವಿಮ್ಮಪ್ಪಲ್ಲೂ ಕೆಲವು ಸಲ ಆಗಿರೋದಿಲ್ಲ, ಕೆಲವು ಸಲ ಸ್ಪರ್ಮ್ ತುಂಬ ಕಮ್ಮಿ ಇರುತ್ತೆ. ಅವಾಗೇನು ಮಾಡ್ತಾರೆ, ಸಿಂಗಲ್ನ ತಗೊಂಡು ಆ ಥರ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ IVF ಪ್ರೊಸೀಜರಲ್ಲೂ ಲೋ ಬರ್ತ್ ವೆಯ್ಟ್ ಆಗ್ಬೋದು. ಹುಟ್ಟುತ್ತಲ್ಲ ಮಗು, ಅದಕ್ಕೆ ಲೋ ಬರ್ತ್ ವೆಯ್ಟು ತುಂಬ ಕಮ್ಮಿ ಇರುತ್ತೆ. ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ಬರ್ತ್ ಡಿಫೆಕ್ಟ್ಸ್ಗಳು ಇರುತ್ತೆ. 1% ರೂಲ್ ಔಟ್ ಮಾಡೋಕ್ಕಾಗಲ್ಲ. ಚೆನ್ನಾಗೂ ಇರ್ಬೋದು, 1% ಬರ್ತ್ ಡಿಫೆಕ್ಟ್ ಅಂದರೆ ಏನೋ ತೊಂದರೆಗಳು, ಮೆಂಟಲಿ ರಿಟಾರ್ಡೆಡ್ ಆಗ್ಬೋದು, ಕೆಲವು ಜೆನೆಟಿಕ್ ಡಿಸಾರ್ಡರ್ಗಳಾಗಿರ್ಬೋದು, ಡಿಫಾರ್ಮಿಟೀಸ್ಗಳು ಆಗುತ್ತೆ. ಅದಕ್ಕೋಸ್ಕರ PGD ಮಾಡೋದು, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತನ್ನಲ್ಲ, ಅದು ಮಾಡೋ ಅಂಥದ್ದು. ಸೊ ಇದು ICSI ಅಂತ ಕರಿತೀವಿ ನಾವು. ಇದರ ಜೊತೆಗೆ ಕ್ರಯೋ ಪ್ರಿಸರ್ವೇಷನ್ ಅಂತ ಒಂದಿದೆ. ಕ್ರಯೋ ಪ್ರಿಸರ್ವೇಷನ್ ಅಂತಂದರೆ ಈಗ ನಿಮಗೆ 8 ಎಂಬ್ರಿಯೋಗಳು ಇದೆ. 8 ಎಂಬ್ರಿಯೋಗಳು ಫರ್ಟಿಲೈಸ್ ಆಗಿಬಿಟ್ಟಿದೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಅವರು 2 ನಿಮಗೆ ಇಂಪ್ಲಾಂಟ್ ಮಾಡ್ತಾರೆ, 1 ಮಾಡಲ್ಲ. 1 ಮಾಡಿದ್ರೆ ರಿಸ್ಕ್, ಅದು ಬೆಳವಣಿಗೆ ಆಗಲಿಲ್ಲ, ಇಂಪ್ಲಾಂಟೇ ಆಗಲಿಲ್ಲ ಅಂದರೆ ಏನು ಮಾಡೋದು, ಸತ್ತೋದ್ರೆ. ಸೊ ಏನು ಮಾಡ್ತಾರೆ, ರಿಸ್ಕ್ ಮಾಡಲ್ಲ ಅಂತ 2 ಮಾಡ್ತಾರೆ, ಕೆಲವು ಸಲ 3 ಮಾಡ್ತಾರೆ. ಕೆಲವು ಸಲ ಏನಾಗುತ್ತೆ, ಅವ್ರದ್ದು ಇಂಟೆನ್ಷನ್ ಏನಂದರೆ ಅಟ್ಲೀಸ್ಟ್ 3 ಮಾಡಿದ್ರೆ 1 ಉಳ್ಕೋಬೋದು ಅಂತ. ಕೆಲವು ಸಲ 3 ಉಳ್ಕೊಂಬಿಡ್ಬೋದು. ತುಂಬ ಕಷ್ಟ ಆಗುತ್ತೆ. ಟ್ರಿಪ್ಲೆಟ್ ಆದರೆ ಆಗೋದಿಲ್ಲ, ಸ್ಪೇಸಸ್ ಅಲ್ಲೋದಿಲ್ಲ ಯೂಟ್ರಸ್ದು. ಅದಕ್ಕೇನಾಗುತ್ತೆ, ನೀವು ನೋಡಿ IVF ಪ್ರೊಸೀಜರ್ ಮಾಡಿದಾಗ ನಿಮ್ಮ ಅವಳಿ ಜವಳಿ, ಸಾಮಾನ್ಯವಾಗಿ ಅವಳಿ ಜವಳಿ ಮಕ್ಕಳು, ಅವಳಿ ಜವಳಿ ಅಂದರೆ ಐಡೆಂಟಿಕಲ್ ಟ್ವಿನ್ಸ್ ಅಲ್ಲ. ಅದು 2 ಗಂಡು ಆಗ್ಬೋದು ಅಥವಾ 2 ಹೆಣ್ಣು ಆಗ್ಬೋದು, 1 ಗಂಡು ಹೆಣ್ಣು ಐಡೆಂಟಿಕಲ್ ಇರಲ್ಲ, ಸಿಮಿಲಾರಿಟಿ ಇರೋದಿಲ್ಲ. 1 ಗಂಡು ಇರ್ಬೋದು, 1 ಹೆಣ್ಣು ಇರ್ಬೋದು, ಅಥವಾ 2 ಹೆಣ್ಣು ಇರ್ಬೋದು, 2 ಗಂಡು ಇರ್ಬೋದು, ಬಟ್ ಸಿಮಿಲಾರಿಟೀಸ್ ಇರೋದಿಲ್ಲ. ಐಡೆಂಟಿಕಲ್ ಟ್ವಿನ್ಸಲ್ಲಿ ನ್ಯಾಚುರಲ್ ಆಗುತ್ತಲ್ಲ ಟ್ವಿನ್ಸ್ಗಳು, ಐಡೆಂಟಿಕಲ್ ಟ್ವಿನ್ಸ್ ಹೆಂಗೆ ಅಂತಂದರೆ ಝೈಗೋಟ್ ಆದಮೇಲೆ ಪುನಃ 2 ಡಿವೈಡ್ ಆಗಿಬಿಡ್ತವೆ. ಆವಾಗ ಐಡೆಂಟಿಕಲ್ ಒಂದೇ ಥರ ಇರ್ತಾರೆ, ಅದು ನ್ಯಾಚುರಲ್ ಆಗೋಂಥದ್ದು. IVF ಅಲ್ಲಿ ಐಡೆಂಟಿಕಲ್ ಆಗೋದಿಲ್ಲ. ಸೊ ಏನಾಗುತ್ತೆ, 2 ಅವರು ಇಂಪ್ಲಾಂಟ್ ಮಾಡಿದಾಗ
ಈಗ ನಟಿಗೆ ಎರಡೂ ಉಳ್ಕೊಂಬಿಟ್ಟಿದೆ. ಸೊ ಟ್ವಿನ್ಸ್ ಆಯಿತು. ಸಾಮಾನ್ಯ ಏನಕ್ಕೆ ಹಂಗೆ ಅಂತಂದರೆ ಒಂದು ರಿಸ್ಕ್ ಅಂತ ಎರಡನ್ನ ಅವರು ಇಂಪ್ಲಾಂಟ್ ಮಾಡೋದು. ಮಿಕ್ಕಿದೇನು ಮಾಡ್ತಾರೆ, ಈಗ ಅಷ್ಟೊಂದು ಇದೆ ಅಲ್ಲ, ನಿಮಗೆ 8 ಇದೆ ಅಂತ ಇಟ್ಕೊಳ್ಳಿ, 2 ಇಂಪ್ಲಾಂಟ್ ಮಾಡಿದ್ರು, ಸಕ್ಸಸ್ ಆಗಲಿಲ್ಲ, ಏನು ಮಾಡ್ತೀರಾ, ಹೋಯ್ತು. ಸೊ ಅದನ್ನು ಕ್ರಯೋ ಪ್ರಿಸರ್ವೇಷನ್ ಅಂತ ಎಂಬ್ರಿಯೋಗಳನ್ನು ಪ್ರಿಸರ್ವ್ ಮಾಡಿರ್ತಾರೆ ಲಿಕ್ವಿಡ್ ನೈಟ್ರೋಜನಲ್ಲಿ. ಲಿಕ್ವಿಡ್ ನೈಟ್ರೋಜನ್ ಅಂತ ಇರುತ್ತೆ, ಅದರಲ್ಲಿ ನೀವು ಎಷ್ಟು ವರ್ಷನಾದರೂ ಇಡ್ಬೋದು ಅದನ್ನು, ಅಲ್ಲ ಹಂಗೆ ಇರುತ್ತದು. ಆಮೇಲೆ ಇದು ಸ್ಪರ್ಮನ್ನ ಕ್ರಯೋ ಪ್ರಿಸರ್ವೇಷನ್ ಮಾಡ್ತಾರೆ. ಸ್ಪರ್ಮ್ನ ಇಡ್ಬೋದು, ನೀವು ಸ್ಟೋರ್ ಮಾಡ್ಬೋದು, ಎಗ್ಸ್ನ ನೀವು ಇಡ್ಬೋದು. ಇದನ್ನು ಯಾವಾಗ ಇದನ್ನು ಬಳಸ್ತಾರೆ ಅಂತಂದರೆ, ಈಗ ಯಂಗ್ ವ್ಯಕ್ತಿ, ಹುಡುಗ ತುಂಬ ಯಂಗಿದ, ನೀನು ಒಂದು 25 ವರ್ಷ, ಅವನಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು. ಸೊ ಅವನು ಕೀಮೋಥೆರಪಿಗೆ ಹೋಗಬೇಕು, ರೇಡಿಯೋಥೆರಪಿಗೆ ಹೋಗಬೇಕು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಥೆರಪಿ ಆದಾಗ ಅದು ಗೊತ್ತಿಲ್ಲ ನಮಗೆ, ಅದು ಡ್ಯಾಮೇಜ್ ಆಗಿಬಿಡ್ಬೋದು. ಏಕೆಂದರೆ ಸರೌಂಡಿಂಗ್ ರೀಜನಲ್ಲಿ ಏನಾದ್ರು ಇದ್ದು, ಅಥವಾ ಅವ್ನು ತಗೊಳ್ಳೋ ಡ್ರಗ್ಸು, ಈ ಕೀಮೋ ರೇಡಿಯೋ ಎಲ್ಲ ವೆರಿ ಸ್ಟ್ರಾಂಗ್ ಡ್ರಗ್ಸ್ಗಳದು, ಅದು ತಗೊಂಡಾಗ ಅವನು ಫರ್ಟಿಲಿಟಿನೇ ಹೋಗ್ಬೋದು. ಸೊ ಟು ಬಿ ಆನ್ ಸೇಫರ್ ಸೈಡ್ ಅವ್ರೇನು ಮಾಡ್ತಾರೆ ಅಂದರೆ ಸ್ಪರ್ಮ್ನ ಪ್ರಿಸರ್ವ್ ಮಾಡ್ತಾರೆ. ಅದೇ ಥರ ಹೆಣ್ಮಕ್ಳಿಗೆ ಏನಾದ್ರು ಆ ಥರ ಯಾವುದೋ ಒಂದು ಮೇಜರ್ ಈ ಥರ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೋದಾಗ ಅವ್ರು ಎಗ್ಸ್ಗಳನ್ನು ರಿಟ್ರೀವ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡ್ತಾರೆ. ಎಗ್ಸು ಸ್ಟೋರ್ ಮಾಡ್ತಾರೆ, ಸ್ಪರ್ಮ್ ಮಾಡ್ತಾರೆ, ಎಂಬ್ರಿಯೋಗಳನ್ನ ಮಾಡ್ತಾರೆ. ಈಗ IVF ಫೇಲ್ಯೂರ್ ಆದರೆ ಸ್ಟೋರ್ ಆಗಿರುತ್ತಲ್ಲ, ಸೊ ಅದನ್ನು ಬಳಸ್ಕೊಂತಾರೆ. ಹಾಗಾಗಿ ಅದು ಕ್ರಯೋ ಪ್ರಿಸರ್ವೇಷನ್ ಅಂತಲೂ ಕರೀತಾರೆ. ಅದು ಒಂದು. ಆಮೇಲೆ ಸರಗೆಸಿ ಅಂತ ನೀವು ಕೇಳಿರ್ಬೋದು. ಸರಗೆಸಿ ಅಂತಂದರೆ ಈಗ ವಯಸ್ಸಾಗ್ಬಿಟ್ಟಿದೆ 50 ವರ್ಷ, ಆಕೆಯ ಒಂದು ಯೂಟ್ರಸ್ ಲೈನಿಂಗ್ ಏನಿದೆ, ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಇಂಪ್ಲಾಂಟೇಷನ್. ಅವಾಗ ಏನು ಮಾಡೋಕ್ಕಾಗುತ್ತೆ? ಆಮೇಲೆ ನಿಮ್ಗೆ ಗೊತ್ತು, ಸೆಲೆಬ್ರಿಟಿಗಳು ತಾಯಿ ಆಗಿಬಿಟ್ರೆ ಅವ್ರದ್ದು ಸೌಂದರ್ಯ ಹೊರಟೋಗುತ್ತೆ ಅಂತ. ಒಬ್ಬರು ತಮಿಳ್ ಅವರು ಚಲನಚಿತ್ರ ನಟಿ, ಅದು ಮದುವೆ ಆಗಿ 3 ತಿಂಗಳಿಗೆ 2 ಟ್ವಿನ್ ಮಕ್ಳುಗಳನ್ನ ತಗೊಂಡ್ರು. ಹೆಂಗೆ ಅಂದರೆ ಸರಗೆತ್ತಿ, ಬೇರೆಯವ್ರದ್ದು, ಇವ್ರದ್ದೇ ಗಂಡನ ಇದು ಸ್ಪರ್ಮು, ಈಕೆಯ ಅಂಡಾಣು, ಆದರೆ ಮಗು ಬೆಳೀತಿರೋದು ಬೇರೆ ತಾಯಿಯ ಇದರಲ್ಲಿ. ಜೆನೆಟಿಕಲಿ ರಿಲೇಷನ್ ಇಲ್ಲ ಆ ಮಗುವಿಗೂ ಆ ತಾಯಿಗೂ. ಮತ್ತು ಲೀಗಲಿ ತುಂಬ ಅದೆಲ್ಲ ಪ್ರೊಸೀಜರ್ ಇದೆ. ಪ್ರತಿಯೊಂದು ದೇಶಕ್ಕೂ ಈ ಪ್ರೊಸೀಜರು ಬೇರೆ ಆಗ್ತಾ ಹೋಗುತ್ತೆ. ತುಂಬ ಕಷ್ಟ ಇದೆ ಇದು ನಾಟ್ ಈಸಿ. ಈ ಸರಗೆಸಿ ಎಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಲೀಗಲ್ ಪ್ರೊಸೀಜರ್ಗಳಿರುತ್ತೆ. ಏಕೆಂದರೆ ಆ ಮಗು ಹುಟ್ಟಿದ ಮೇಲೆ ಆಕೆ ನಂದೇ ಮಗು ಅಂತ ಕ್ಲೇಮ್ ಮಾಡಿಬಿಡ್ಬೋದಲ್ಲ ಅಲ್ವಾ. ಆಮೇಲೆ ಆಕೆನ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ಇವ್ರದ್ದಿರುತ್ತೆ. ಆಕೆಗೆ ಒಳ್ಳೆ ನ್ಯೂಟ್ರಿಟಿವ್ ಫುಡ್ ಕೊಟ್ಟು, ಒಳ್ಳೆ ಎನ್ವೈರ್ನ್ಮೆಂಟ್ ಕೊಟ್ಟು, ಎಲ್ಲ ಕೊಟ್ಟು ಕಂಪ್ಲೀಟು ಆ ಒಂದು ಗರ್ಭವನ್ನು ಬಾಡಿಗೆಗೆ ಪಡೆದಿರೋದು ಇವರು ಆ ಥರ. ಹಾಗಾಗಿ ಸರಗೆಸಿ ಅನ್ನೋದು ಇನ್ನೊಂದು ವಿಧಾನ ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೆ ಗಿಫ್ಟ್ ಅಂತಲೂ ಪ್ರೊಸೀಜರ್ಗಳಿದೆ. ಗಿಫ್ಟ್ ಅಂತಂದರೆ GIFT, ಗೆಮೀಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಅಂತೀವಿ. ಜಿಫ್ಟ್ ಅಂದರೆ ZIFT ಅಂತಂದರೆ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ಅಂತ. ಆ ಥರ ಜಿಫ್ಟ್ ಅಂತ ಅವೆರಡು ಪ್ರೊಸೀಜರು. ಎಂಬ್ರಿಯೋನ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅಂದರೆ ಯೂಟ್ರಸ್ ಹತ್ರ ತಗೊಂಡೋಗಿ ಇದು ಮಾಡೋದು, ಅಥವಾ ಝೈಗೋಟ್ ಫರ್ಟಿಲೈಸ್ ಆದಾಗ ಅದು ಫೆಲೋಪಿಯನ್ ಅಂದರೆ ಕೆಥೇಟರ್ ಮುಖಾಂತರ ನಾವು ಆ ದೇಹದ ಒಳಗಡೆ ಅದನ್ನು ಸಾಗಿಸೋಂಥದ್ದು. ಇದಕ್ಕಿಂತ IUI ಅಂತ ಇದೆ, ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್ ಅಂತ ಇನ್ನೂ ಒಂದು ಪ್ರೊಸೀಜರ್ ಇದೆ. ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್ ಅಂದರೆ ಆ ಗಂಡಸಿನ ಒಂದು ಸ್ಪರ್ಮ್ದು ಮೊಟಿಲಿಟಿ ಇರಲ್ಲ, ಮೂವ್ ಆಗ್ತಾ ಇಲ್ಲ. ಸೊ ಏನು ಮಾಡ್ತಾರೆ ಇವರು, ಕೆಥೇಟರ್ ಮುಖಾಂತರ ಸ್ಪರ್ಮ್ನ ತಗೊಂಡು ಆಸ್ಪಿರೇಟ್ ಮಾಡಿಬಿಡ್ತಾರೆ. ಕೆಥೇಟರ್ ಅಂದರೆ ಒಂದು ಟ್ಯೂಬ್ ಥರ ಇರುತ್ತೆ, ಅದರಿಂದ ಅದನ್ನು ಆಸ್ಪಿರೇಟ್ ಮಾಡಿ ಅದನ್ನು ತಗೊಂಡು ಯೂಟ್ರಸ್ ಒಳಗಡೆ ನಿಮಗೆ ಫೆಲೋಪಿಯನ್ ಟ್ಯೂಬ್ವರೆಗೂ ರೀಚ್ ಆಗೋ ಥರ ಅದನ್ನು ಇಂಜೆಕ್ಟ್, ಈಗ ನಮ್ಮ ಸಿರೆಂಜಲ್ಲಿ ತಗೊಂಡು ಇಂಜೆಕ್ಟ್ ಮಾಡಲ್ವಾ, ಅದು ದೇಹಕ್ಕೆ ನೋಡಿ ಫ್ಲೂಯಿಡ್ ಹೋಗುತ್ತಲ್ಲ, ಆ ಥರ ಇಂಜೆಕ್ಟ್ ಮಾಡಿಬಿಡ್ತಾರೆ. ಇಂಜೆಕ್ಟ್ ಅಲ್ಲ ಅದು, ಆ ಪ್ರೊಸೀಜರ್ನ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಿರೋದು. ಸೊ ಅಲ್ಲಿ ಹೋಗಿ ಅದು ಹೋಗುತ್ತಲ್ಲಿ, ಏಕೆಂದರೆ ಮೂಮೆಂಟ್ ಏನು ಬೇಡ, ಅದು ಅಲ್ಲಿವರೆಗೆ ರೀಚ್ ಆಗಿಬಿಟ್ಟಿರುತ್ತೆ. ಸೊ ಎಗ್ ಜೊತೆ ಫರ್ಟಿಲೈಸ್ ಆಯಿತು, ಫರ್ಟಿಲೈಸ್ ಆದಮೇಲೆ ಇಂಪ್ಲಾಂಟೇಷನ್ ಆಗುತ್ತೆ. IUI ಮೆಥಡಾಲಜಿಗೆ ಏನು ದೇಹನ ಪ್ರಿಪೇರ್ ಮಾಡೋ ಅಂಥದ್ದು ಸೂಪರ್ವಲ್ಯೂಷನ್ ಏನು ಬೇಡ. ಅದಕ್ಕೆ ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್ ಅದು ತುಂಬ ಸಿಂಪಲ್ ಪ್ರೊಸೀಜರು. ಅದು ಯಾಟಿಗೆ ಸಾಮಾನ್ಯ ಬರಲ್ಲ, IUI ಅಂತ ಮಾಡ್ತಾರೆ. ಅದು ಫೇಲ್ಯೂರ್ ಆದರೆ ನೆಕ್ಸ್ಟು ICSI ಅಥವಾ IVF ಲಾಸ್ಟ್ ರಿಸಾರ್ಟ್, ಅದು ಮೊದಲು ಮಾಡೋದಿಲ್ಲ. ಮತ್ತು ದೀಸ್ ಆರ್ ಆಲ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಸರ್. ಇದು ಒಬ್ಬ ಒಂದು ಮಿಡಲ್ ಕ್ಲಾಸ್ ಅಥವಾ ಒಂದು ಇವ್ರವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಮತ್ತು ಏನಾಗುತ್ತೆ ಅಂದರೆ ಈ ಪ್ರೊಸೀಜರ್ಗಳಲ್ಲಿ ಫಸ್ಟ್ ಆಫ್ ಆಲು ಮಕ್ಕಳಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ, ಆಯಿತಾ. ಆಮೇಲೆ ಪ್ರೊಸೀಜರ್ ಕಾಸ್ಟ್ ಕೇಳಿದ ತಕ್ಷಣ ಇನ್ನೂ ಡೌನ್ ಆಗೋಗ್ತಾರೆ ದಂಪತಿಗಳು. ಆಮೇಲೆ ಸಕ್ಸಸ್ ರೇಟು ನಾನು ಹೇಳಿದೆ, ತುಂಬ ಚೆನ್ನಾಗಿರೋ ಸೆಂಟರ್ ಅಂತಂದರೆ 30%. ಅಂದರೆ ನೀವು ಬೇರೆ ಕಡೆ ಹೋದರೆ 5%, 10%, 10 ಜಾಸ್ತಿನೇ ಅಂತಾರೆ ಕೆಲವು ಸಂದರ್ಭದಲ್ಲಿ. ಅಷ್ಟು ನೀವು ಬೇರೆ ದೇಶ ಹೋದರೆ ನಿಮ್ಗೆ 30% ಸಿಗುತ್ತೆ. ಇಂಡಿಯಾದಲ್ಲಿ 10%ನೇ ಸಕ್ಸಸ್ ರೇಟು. 100 ಜನಕ್ಕೆ 10 ಜನಕ್ಕೆ ಆಗ್ಬೋದು. ಸೊ ಫೇಲ್ಯೂರ್ ಆಗ್ತಿರುತ್ತೆ ಎವ್ರಿ ಟೈಮು. ಈ ಎಲ್ಲ ಇಂಜೆಕ್ಷನ್ಸ್ಗಳು ಪ್ರೊಸೀಜರು ಲಕ್ಷಾಂತರ ರೂಪಾಯಿ.
ನಿಮಗೆ ಒಂದು ಸಲ ಫೇಲ್ಯೂರ್ ಆಗಿ ಒಂದು 2 ಲಕ್ಷ 3 ಲಕ್ಷ ಹೋಯ್ತು ಅಂದರೆ ಆ್ಯಂಗ್ಸೈಟಿ, ಈಗ ಆಗುತ್ತೋ ಇಲ್ವೋ, ಈ ಸಲ ಮಾಡಿದ್ದಾರೆ ಪ್ರೊಸೀಜರು ಆಗುತ್ತೋ ಇಲ್ವೋ, ಆಗುತ್ತೋ, ಎಷ್ಟು ಆ್ಯಂಗ್ಸೈಟಿ ಅವ್ರಿಗೆ ಇರುತ್ತೆ ಅಂತಂದರೆ ಆ್ಯಂಗ್ಸೈಟಿಗೇ ಆಗೋದಿಲ್ಲ ಅವ್ರಿಗೆ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅಂದ್ಕೊಂಡಷ್ಟು ಸುಲಭ ಸಿಂಗಲ್ ಪೇರೆಂಟಿಂಗು ಎಲ್ಲ ಕೆಲವ್ರಿಗೆ ಮಾತ್ರ ಸಾಧ್ಯ, ಜನಸಾಮಾನ್ಯರಿಗೆ ಆಗೋದಿಲ್ಲ ಇದು. ಅದು ಸಮಾಜದಲ್ಲಿ ನಾವು ನೋಡಿದ ತಕ್ಷಣ ಅವ್ರು ಮಾಡ್ಕೊಂಡಿದ್ದಾರೆ, ನಮಗೆ ಗಂಡೇ ಬೇಡ, ನಾವು ಹಾಗೆಯೇ ಸಿಂಗಲ್ ಪೇರೆಂಟ್, ಎಲ್ಲರಿಗೂ ಆಗೋಲ್ಲ. ತೀರಾ ಅವಶ್ಯಕತೆ ಏನೋ ಒಂದು ತುಂಬ ಎಮರ್ಜೆನ್ಸಿಯಿಂದಾಗ ಮಾತ್ರ ಇದು ಒಂದು ಆಲ್ಟರ್ನೇಟಿವ್ ಮೆಥಡ್ ಹೊರತು ದಿಸ್ ಇಸ್ ನಾಟ್ ದ ಮೇನ್ ಥಿಂಗ್. ಇದು ಅಲ್ವೇ ಅಲ್ಲ, ಇದು ವಿಧಿ ಇಲ್ಲ, ನೋ ಅದರ್ ಆಪ್ಷನ್. ಎಲ್ಲ ಡೋರ್ ಕ್ಲೋಸ್ ಆಗಿದೆ ಅಂದರೆ ಒಂದು ವಿಂಡೋ ಓಪನ್ ಇದೆ, ವಿಂಡೋ ನೋಡೋಣ ಅಂತ ನಾವು ಎಸ್ಕೇಪ್ ಆಗ್ಬೋದು, ಅಥವಾ ದರ್ ಇಸ್ ಅ ವೇ ಅಂತ ನಾವು ಯೋಚನೆ ಮಾಡ್ಬೋದು. ನಾವು IVF ಬಗ್ಗೆ ಮಾತಾಡ್ತಾ ಇದ್ದೀವಿ, ಸರೋಗೆಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಿಂಗಲ್ ಪೇರೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಸಮಾಜ ನಿಧಾನವಾಗಿ ಇದನ್ನೆಲ್ಲ ಒಪ್ಕೊಳ್ತಾ ಇದೆ, ಒಪ್ಕೊಳ್ಳಬೇಕು ಕೂಡ. ಯಾಕೆಂದರೆ ಅದು ಅನಿವಾರ್ಯತೆಗಳು, ಕೆಲವು ವ್ಯಕ್ತಿಗಳ ಅನಿವಾರ್ಯತೆಗಳು ಆ ಥರದ್ದಿರ್ತವೆ. ನಾವು ಇತ್ತೀಚೆಗೆ ಒಬ್ಬ ನಟಿಯ ಪ್ರಕರಣವನ್ನು ನೋಡಿಕೊಂಡು ಅದನ್ನು ಉದಾಹರಣೆಯಾಗಿ ಇಟ್ಕೊಂಡು ಮಾತಾಡ್ತೀವಿ ಹೊರತು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ವಿಚಾರಗಳನ್ನ ನಮ್ಮ ಜೊತೆಗೆ ಹೇಳ್ತಾ ಇರೋರು ಡಾಕ್ಟರ್ ಮಾಲಿನಿ ಸುತ್ತೂರವರು. ಅವರು ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್, ನಿಮಗೆ ಪರಿಚಯ ಇರುವಂಥವ್ರು ಆಲ್ರೆಡಿ. ಈಗ ನಾನು ಒಂದು ಪ್ರಶ್ನೆ ಕೇಳುವಂಥದ್ದು, ಈಗ IVF ಇಂದ ಡಿಸ್ಅಡ್ವಾಂಟೇಜಸ್ ಏನಾದರೂ ಇರಬಹುದಾ, ಅಲ್ಲಿ ಆ ಥರ ಪ್ರೊಸೀಜರ್ ತೊಗೊಂಡ್ರೆ ಅನ್ನೋದು ಒಂದು ಪ್ರಶ್ನೆ. ಅದರಲ್ಲೇ ಇರುವಂಥ ಇನ್ನೊಂದು ಪ್ರಶ್ನೆ, ಅದರ ಉಪ ಪ್ರಶ್ನೆ ಏನಂದರೆ, ಆ ಮಕ್ಕಳು ಅಲ್ಲಿ ಹಾಗೆ ಹುಟ್ಟುವಂಥ ಮಕ್ಕಳು ನಾರ್ಮಲ್ ಮಕ್ಕಳೇ ಥರನೇ ಇರ್ತಾರೆ ಅಥವಾ ಏನಾದರೂ ಅವರು ಬೇರೆ ಇರ್ತಾರೆ ಅನ್ನೋದು ಎರಡನೇ ಪ್ರಶ್ನೆ. ಸರ್, ಈಗ IVF ಪ್ರೊಸೀಜರ್ ಅಂತ ಏನು ಹೇಳಿದ್ವೋ ಇದು ವೆರಿ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಜನಸಾಮಾನ್ಯರಿಗೆ ನಿಲ್ಕಲ್ಲ ಇದು. ಏಕೆಂತಂದರೆ ನಿಮಗೆ ಒಂದೊಂದು ಫೇಲ್ಯೂರ್ ಆದರೆ ನಿಮಗೆ 1-2-3 ಲಕ್ಷ ಒಂದೊಂದು IVF ಸೈಕಲ್ ಫೇಲ್ಯೂರ್ ಆದರೆ ನಿಮಗೆ ಅಷ್ಟು ಲಾಸ್ ಆಗ್ತಾ ಬರುತ್ತೆ. ವೆದರ್ ವಿ ಆರ್ ಅಫೋರ್ಡಬಲ್ ಅನ್ನೋದು ಕಾಸ್ಟ್ ಬಗ್ಗೆ ಇದು ಒಂದಾದರೆ, ಮೊದಲು ಏನಾಗುತ್ತೆ ಅಂದರೆ, ಈಗ ದಂಪತಿಗಳಿಗೆ ಬಂಜೆತನ ಇರುತ್ತೆ. ಆಗ ಗಂಡಿಗೆ ಏನೋ ಒಂದು ಇನ್ಫರ್ಟಿಲಿಟಿ, ಅವನಿಗೆ ಸ್ಪರ್ಮ್ ಇಲ್ಲ, ಆಲಿಗೋಸ್ಪರ್ಮಿಕ್ ಆಗ್ಬೋದು, ಎಸೋಸ್ಪರ್ಮಿಕ್ ಆಗ್ಬೋದು, ಏನೋ ತೊಂದರೆ ಇರುತ್ತೆ. IVF ಡೋನರ್ಗೆ ಒಪ್ಕೊಂಬಿಟ್ಟಿರ್ತಾನೆ ಅವನು, ಒಂದು ಮಗು ಬೇಕು ಅನ್ನೋದಿರುತ್ತಲ್ಲ, ಒಪ್ಕೊಂಬಿಟ್ಟಿರ್ತಾನೆ. IVF ಮಗುನೂ ಆಯಿತು. ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ಅವನಿಗೆ ಪ್ರತಿಕ್ಷಣ ಆ ಮಗು ನೋಡಿದಾಗ ನಂದಲ್ಲ ಅಂತ ಅನಿಸ್ತಿರುತ್ತೆ, ಅವ್ನ ಕಣ್ಮುಂದೆ ಬೆಳೀತಾ ಇರುತ್ತೆ ಮಗು. ಆದರೆ ಅಂದರೆ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಎಲ್ಲ ಕಡೆ ಎಲ್ಲರಿಗೂ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಆ ಮಗು ನೋಡಿದಾಗ ಇದು ನನ್ನದಲ್ಲ ಅನ್ನೋ ಥರ ಫೀಲಿಂಗು ಬರೋ ಸಾಧ್ಯತೆಯೂ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಆ ಒಂದು ಡಿಸ್ಟೆನ್ಸು ಅದು ಎಷ್ಟೇ ಇದಾದ್ರೂ ಆ ಗ್ಯಾಪ್ ಅನ್ನೋದೇನಿರುತ್ತೆ ತಂದೆ ಮಗುವಿನ ಮಧ್ಯೆ ಅದು ಬೆಳೀತಾ ಬರುತ್ತೆ. ಇದು ಅನದರ್ ಡಿಸ್ಅಡ್ವಾಂಟೇಜ್. ಅದೇ ಇದು ಇಂಡಿವಿಜುವಲ್ ಕೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎರಡನೇದೇನೆಂದರೆ, ಈಗ ಗಂಡಸಲ್ಲಿ ಏನೋ ಸಮಸ್ಯೆ ಇಲ್ಲ, ಹೆಂಗಸಿನಲ್ಲಿ ಸಮಸ್ಯೆ ಇದೆ ಅಂತಂದಾಗ ಗಂಡಸಿಗೆ ಅದನ್ನು ತನ್ನ ಮಗು ಅಂತ ಗೊತ್ತಿರುತ್ತೆ, 50% ತಂದು ಅಂತ. ಅವಾಗ ಹೆಂಡತಿಗೆ ಆ ಥರ ಆಗ್ಬೋದು, ಆಗದೇನೂ ಇರ್ಬೋದು. ಈಗ ಅವಳು ಗರ್ಭದಲ್ಲೇ ಬೆಳೆದಿರೋದ್ರಿಂದ ನನ್ನ ಮಗುನೇ ಅಂತ ಅವಳು ಅಕ್ಸೆಪ್ಟ್ ಮಾಡಿ, ಅದು ಹೆಂಗಸರಿಗೆ ಇದೇನು ತೊಂದರೆ ಆಗಲ್ಲ. ಏಕೆಂದರೆ ಆಕೆ ಗರ್ಭದಲ್ಲಿ ಬೆಳೆದಿರೋದ್ರಿಂದ ತಂದು ಅಂತ ಆಕೆ ಆ ಫೀಲಿಂಗ್ಸ್ಗಳನ್ನು ಅನುಭವಿಸ್ಬಿಟ್ಟಿರ್ತಾಳೆ. ತಾಯ್ತನದ್ದು ಇದು ಎಲ್ಲ ಆಗಿರೋದ್ರಿಂದ ಅಷ್ಟೊಂದು ಏನೂ ತೊಂದರೆ ಆಗಲ್ಲ. ಗಂಡಸರಿಗೆ ಎಲ್ಲರಿಗೂ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗುವ ಒಂದು ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದೇನಾಗುತ್ತೆ, ಈ IVF ಸೆಂಟರ್ಸ್ಗಳಿದೆಯಲ್ಲ, ಇದು ಎಷ್ಟು ಅಲ್ಲಿ ಎಕ್ಸ್ಪರ್ಟ್ ಎಂಬ್ರಿಯಾಲಜಿಸ್ಟ್ ಅನ್ನೋರು ಇದೆಲ್ಲ ಪ್ರೊಸೀಜರ್ ಮಾಡೋದು. ಎಂಬ್ರಿಯಾಲಜಿಸ್ಟ್ ಎಷ್ಟು ಸ್ಕಿಲ್ಫುಲ್ ಅನ್ನೋದ್ರ ಮೇಲೆ IVF ಸಕ್ಸಸ್ ರೇಟು ಡಿಪೆಂಡ್ ಆಗಿದೆ. ಮತ್ತು ಪ್ರೊಸೀಜರಲ್ಲಿ ಸರಿಯಾಗಿ ಏನಾದ್ರು ಮಾಡ್ದಲೇ ಕಳಪೆ ವೀರ್ಯಾಣುಗಳು ಹಾಕಿದಾಗ ಆ ಹುಟ್ಟುವ ಮಗುವಿಗೆ ನಾನಾ ರೀತಿಯ ತೊಂದರೆಗಳಿರ್ಬೋದು. ಇಲ್ಲಿ ಅವರು IVF ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಾನು ಇದನ್ನು ಪ್ರತಿಯೊಬ್ಬರಿಗೂ ಹೇಳ್ತಾನೆ ಬಂದಿದ್ದೀನಿ. ಏಕೆಂದರೆ ಇದ್ರ ಬಗ್ಗೆನೇ ನಮ್ಮದು ದೀರ್ಘವಾಗಿ ಸಂಶೋಧನೆನ ನಾವು ಮಾಡಿರೋದ್ರಿಂದ, ವೈ ಮೈಕ್ರೋ ಡಿಲೀಷನ್, ಈಗ ಗಂಡಸಿನ ಸ್ಪರ್ಮ್ನ ನೀವು ಇಕ್ಸಿ ಮುಖಾಂತರ ನೀವು ಮಾಡಿದ್ದೀರಾ. ಇಕ್ಸಿ ಅಂತಂದರೆ ನಾನು ಹೇಳಿದೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ, ಅದಕ್ಕೆ ಮೊಟಿಲಿಟಿ ಇಲ್ಲ, ಏನೂ ಇಲ್ಲ. ಅದನ್ನು ನೀವೇನು ಮಾಡಿದ್ರಿ, ಡೈರೆಕ್ಟಾಗಿ ಎಗ್ ಒಳಗಡೆ ನೀವು ಮೈಕ್ರೋ ಮ್ಯಾನಿಪುಲೇಟರ್ ಹೆಲ್ಪಿಂದ ಅಥವಾ ಮೈಕ್ರೋ ಪೈಪೆಟ್ ಮುಖಾಂತರ ಅದಕ್ಕೆ ಸೇರಿಸಿ ಅದು ಫರ್ಟಿಲೈಸ್ ಮಾಡಿದ್ರಿ, ಇಂಪ್ಲಾಂಟ್ ಮಾಡಿಬಿಟ್ರಿ. ಆದರೆ ಆ ಒಂದು ಸ್ಪರ್ಮಲ್ಲಿ ವೈ ಕ್ರೊಮೋಸೋಮ್ ಇದ್ದರೆ, ಆ ಹುಟ್ಟುವ ಮಗು ಗಂಡು ಮಗುವಾಗಿದ್ದರೆ, ಇವನಿಗಿರೋ ಇನ್ಫರ್ಟಿಲಿಟಿಲಿ ಏನಾದರೂ ವೈ ಮೈಕ್ರೋ ಡಿಲೀಷನ್ ಇದ್ದರೆ ಆ ಮಗುಗೆ ಬರುತ್ತದೆ. ಈಗ ಸ್ಪರ್ಮಲ್ಲಿ 2 ಥರದ ಸ್ಪರ್ಮ್ ಬಿಡುಗಡೆ ಆಗುತ್ತೆ ಸಾಮಾನ್ಯವಾಗಿ. ಒಂದು ಎಕ್ಸ್ ಇರೋ ಅಂಥ ಸ್ಪರ್ಮು, ಎಕ್ಸ್ ಕ್ರೊಮೋಸೋಮ್ ಇರುವಂಥ ಸ್ಪರ್ಮು, ಇನ್ನೊಂದು ವೈ ಕ್ರೊಮೋಸೋಮ್ ಇರುವಂಥ ಸ್ಪರ್ಮ್ ಬಿಡುಗಡೆ ಆಗುತ್ತೆ. ಎಕ್ಸ್ ಕ್ರೊಮೋಸೋಮ್ ಇರುವಂಥ ಸ್ಪರ್ಮು ಅಂಡಾಣು ಜೊತೆ ಸೇರಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. ವೈ ಕ್ರೊಮೋಸೋಮ್ ಇರುವಂತಹ ಸ್ಪರ್ಮು ಅಂಡಾಣು ಜೊತೆ ಸೇರಿದ್ರೆ ಗಂಡು ಮಗು ಹುಟ್ಟುತ್ತೆ. ಈ ಗಂಡಿಗೆ ಆಲ್ರೆಡಿ ಇನ್ಫರ್ಟಿಲಿಟಿ ಇದೆ. ಇನ್ಫರ್ಟಿಲಿಟಿಯ ಕಾರಣ ಜೆನೆಟಿಕ್ ಪ್ರಾಬ್ಲಮ್, ಅಂದರೆ ವೈ ವರ್ಣತಂತುವಿನಲ್ಲಿರುವ ಕೆಲವೊಂದು ಜೀನ್ಗಳಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ ಇವನಿಗೆ ಇನ್ಫರ್ಟಿಲಿಟಿ ಬಂದ್ಬಿಟ್ಟಿದೆ. ಸೊ ಇವರೇನು ಮಾಡ್ತಾರೆ, ಪ್ರತಿಯೊಂದು IVF ಸೆಂಟರ್ದು ಮುಖ್ಯ ಕೆಲಸ ಏನು ಅಂತಂದರೆ, ವೈ ಮೈಕ್ರೋ ಡಿಲೀಷನ್ ಏನಾದ್ರು ಇದೆಯಾ ಮನುಷ್ಯನಿಗಿಂತ ಚೆಕ್ ಮಾಡಬೇಕು. ಅದು ನಮ್ಮ ದೇಶದಲ್ಲಿ ಮಾಡೋದಿಲ್ಲ.
ತುಂಬ ಈ ಜೆನೆಟಿಕ್ಸ್ ಬಗ್ಗೆ ನಾನು ಇಷ್ಟೊಂದು ಏನಕ್ಕೆ ಇಲ್ಲಿ ಬಂದು ನಾನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಜೆನೆಟಿಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನು ಅವೇರ್ನೆಸ್ಸು ತುಂಬ ಕಮ್ಮಿ, ಗೊತ್ತಿರೋರು ಹೇಳೋದಿಲ್ಲ, ಆಮೇಲೆ ಜನಕ್ಕೆ ಇದರ ಬಗ್ಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಡಾಕ್ಟರ್ಸ್ಗಳಿಗೂ ಅಷ್ಟೇ ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಅದ್ರ ಬಗ್ಗೆ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚು ಓದೋದ್ರಿಂದ ಕೆಲವ್ರಿಗೆ ಗೊತ್ತಿರುತ್ತೆ, ಇಲ್ಲ ಅಂದರೆ ಗೊತ್ತೇ ಇರೋದಿಲ್ಲ. ಈ ವೈ ಮೈಕ್ರೋ ಡಿಲೀಷನ್ ಏನಾದರೂ ಆಗಿದ್ದು IVF ಮುಖಾಂತರ ಗಂಡು ಮಗುವನ್ನು ಪಡೆದ್ರೆ ಹುಟ್ಟುವ ಮಗುವಿಗೆ ಅವಾಗ ಚೆನ್ನಾಗಿದೆ, ಮಗು ಚೆನ್ನಾಗಿದೆ ಗೊತ್ತಾಗಲ್ಲ, ಅವನು ದೊಡ್ಡವನಾದಾಗ ಅವನಿಗೆ ಇನ್ಫರ್ಟಿಲಿಟಿ ಇರುತ್ತೆ. ಸೊ ಇಲ್ಲಿ PGD ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತಂದೆಲ್ಲ ಇದು ಕಂಪಲ್ಸರಿ ಮಾಡಲೇಬೇಕು ಸರ್. ಇದನ್ನು ಬಹಳಷ್ಟು ಜನ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಯಾವ ಜೆನೆಟಿಕ್ ಡಿಸಾರ್ಡರು ಈಗ ನನಗೆ ಗೊತ್ತಿದೆ. ಈಗ ನಮ್ಮ ಫ್ಯಾಮಿಲಿ ಅಂತ ನಾನು ತಗೊಂಡ್ರೆ ನನ್ನ ಹಸ್ಬೆಂಡ್ ಅವರ ತಾಯಿ ತಿರೋಗಿದ್ದು, ನಮ್ಮ ಅತ್ತೆ ತಿರೋಗಿದ್ದು ಹಾರ್ಟ್ ಅಟ್ಯಾಕ್, ನಮ್ಮ ಮಾವ ತಿರೋಗಿದ್ದು ಹಾರ್ಟ್ ಅಟ್ಯಾಕ್, ನಮ್ಮ ಭಾವನಿಗೆ ಆಂಜಿಯೋಪ್ಲಾಸ್ಟಿ ಎಲ್ಲ ಆಗಿದೆ. ಅಂದರೆ ಆ ಫ್ಯಾಮಿಲಿಲಿ ಒಂದು ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆ ಇದೆ ಅನ್ನೋದು ನನಗೆ ಗೊತ್ತು. ಈಗ ನನ್ನ ಮಕ್ಕಳಿಗೂ ದೇ ಆರ್ ಪ್ರೋನ್, ದಟ್ ಇಸ್ ಅ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಗೊತ್ತಿದೆ. ಇಲ್ಲೇನಾಗುತ್ತೆ IVF ಮಾಡಿದಾಗ ಡೋನರಲ್ಲಿ ಯಾವ ತೊಂದರೆ ಇದೆ, ಅವನ ಫ್ಯಾಮಿಲಿಲಿ ಏನು ತೊಂದರೆ ಇದೆ ಗೊತ್ತಿಲ್ಲ, ಅವನಿಗೆ ಏನು ತೊಂದರೆ ಇದೆ ಅದೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಟೆಸ್ಟ್ಗಳು ಮಾಡದೇ ಇದ್ದಾಗ IVF ಡಿಸಡ್ವಾಂಟೇಜು ಈ ಥರ ಒಂದು ಅಬ್ನಾರ್ಮಲ್ ಮಗು ಹುಟ್ಬೋದು, ಅಥವಾ ಮಗು ಹುಟ್ಟಿದ ನಂತರ ಅದಕ್ಕೆ ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ಬೋದು. ಆ ಕಳಪೆ ವೀರ್ಯಾಣುವನ್ನು ಅವರು ಸೆಲೆಕ್ಟ್ ಮಾಡಿರ್ಬೋದು, ಅಂಡಾಣುವನ್ನು ಸೆಲೆಕ್ಟ್ ಮಾಡಿರ್ಬೋದು, ಅಥವಾ ಈ ಪ್ರೊಸೀಜರಲ್ಲಿ ಡ್ಯಾಮೇಜ್ ಏನಾದರೂ ಆಗಿ ಹುಟ್ಟುವ ಮಗುವಿಗೆ ಏನಾದರೂ ತೊಂದರೆ ಆಗಿರ್ಬೋದು. ಸೊ ಅದು ಒಂದು ಕಡೆ ಇಡೋಣ ನಾವು. ಇದು IVF ಇದೆಯಲ್ಲ, ಇದರಿಂದ ಆಗುವಂಥ ಒಂದು ಅಡ್ವಾಂಟೇಜ್ ಇದೆ, ಅದ್ರ ಜೊತೆ ಡಿಸಡ್ವಾಂಟೇಜು. ಈ ಥರ ಮಕ್ಕಳಲ್ಲಿ ನಾನಾ ರೀತಿಯ ನ್ಯೂನ್ಯತೆಗಳಿರ್ಬೋದು, ಆಮೇಲೆ ನಂತರದ ದಿನದಲ್ಲಿ ತಂದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳದೇ ಇರ್ಬೋದು. ಇದು ದಂಪತಿಗಳಾದರೆ, ನೀವು ಸಿಂಗಲ್ ಪೇರೆಂಟ್ ಹೇಳಿದ್ರಲ್ಲ, ಸಿಂಗಲ್ ಪೇರೆಂಟಲ್ಲಿ ಆ ಮಗುವಿಗೆ ತಂದೆ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನಮ್ಮ ಭಾರತೀಯ ಸಮಾಜದಲ್ಲಿ ಈಗ ನೋಡಿ, ನಮ್ಮದು ಕುಟುಂಬ ಅಂದಾಗ ಅಪ್ಪ ಅನ್ನೋದು ತಂದೆ ಇದೆಯಲ್ಲ, ಅದು ಎಂಥ ಒಂದು ಸಪೋರ್ಟ್, ಅದು ಅಪ್ಪ ಅನ್ನೋದೇ ಒಂದು ಸೆಕ್ಯೂರ್ಡ್. ಅದು ಈ ಮಕ್ಕಳಿಗೆ ಆ ತಂದೆ ಅನ್ನೋದು ಧೈರ್ಯ ಅಂತ ನಾವು ಹೇಳ್ತೀವಿ. ಏನೇ ನೀನು ಮಾಡಬೇಕು ಅಂದರೆ, ಈ ಮಕ್ಕಳಲ್ಲಿ ಈ ಸ್ಟಡಿ ಮಾಡಿದ್ದಾರೆ. ಈಗ ಯಾರು IVF ಇಂದ ಹುಟ್ಟಿರ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಈ ಸ್ಟಡಿ ಆಗಿಲ್ಲ. ಇದು ಅದೇ ಒಂದು ಇದು ನಮ್ಮ ದೇಶದ್ದು ಸಿಸ್ಟಮ್ ಬೇರೆ ಥರನೇ ನಮ್ಮದು. ಈಗ ವೆಸ್ಟ್ರನ್ ಪಾಪ್ಯುಲೇಷನಲ್ಲಿ ಏನು ರಿಸರ್ಚ್ ನಡೆದಿದೆ ಆ್ಯಸ್ ಸಚ್ ನಾವು ತಗೊಳಕ್ಕಾಗೋದಿಲ್ಲ ಅದನ್ನು. ಕಾರಣ ಏನಂದರೆ ಅವರ ಫ್ಯಾಮಿಲಿ ಸ್ಟ್ರಕ್ಚರ್ ಬೇರೆ, ಅವ್ರ ಸೊಸೈಟಿನೇ ಬೇರೆ. ಅಲ್ಲಿ IVF ಮಕ್ಳಿಗೂ ಬೇರೆ ಮಕ್ಳಿಗೂ ವ್ಯತ್ಯಾಸನೇ ಇರಲ್ಲ, ಏನೂ ಅಂಥ ವ್ಯತ್ಯಾಸ ಇಲ್ಲ. ಏಕೆಂತಂದರೆ ಅಲ್ಲೂ ಫ್ಯಾಮಿಲಿ ಇಲ್ಲ, ನೋ ಪ್ರಾಬ್ಲಮ್. ಆದರೆ ನಮ್ಮ ದೇಶದಲ್ಲಿ ಒಂದು IVF ಮಗು ಇದೆ ಅಂತಂದರೆ ಅದು ಎಲೈಟ್ ಕ್ಲಾಸ್ ಆದರೆ ಬಿಡಿ, ಅದು ಬೇರೆ, ಅದು ಎಲ್ಲೋ ಒಂದು ಬೋರ್ಡಿಂಗಲ್ಲಿರುತ್ತೆ, ನಂತರ ಫಾರಿನಲ್ಲಿ ಓದುತ್ತೆ, ಅವ್ರದ್ದೇ ಬೇರೆ. ನಾವು ಜನಸಾಮಾನ್ಯರು ಅಂದಾಗ ಒಂದು ಮಗು IVF ಇಂದ ಹುಟ್ಟಿತು ಅಂತಂದಾಗ ಅದರ ತಂದೆ ಯಾರು ಅಂತ ಎಲ್ಲ ಕೇಳ್ತಾರೆ. ಅವನು ಅಡಲಸೆಂಟ್ ಇದರಲ್ಲಿ. ಸೊ ಇದರಲ್ಲಿ ಅಬ್ಸರ್ವ್ ಮಾಡಿದ್ದಾರೆ, ರಿಸ್ಕ್ ಟೇಕಿಂಗ್ ಇರುತ್ತಲ್ಲ, ತಂದೆ ಇದ್ದಾಗ ಮಾತ್ರ ಮಕ್ಕಳು ನಾನು ಏನಾದ್ರು ರಿಸ್ಕ್ ಮಾಡ್ತೀನಿ, ಏಕೆಂದರೆ ಅಪ್ಪ ಇದ್ದಾನೆ ಜೊತೆಗೆ, ಏನೇ ಆದರೂ ನಮ್ಮ ಅಪ್ಪ ಇದ್ದಾನೆ ಅನ್ನೋದಿರುತ್ತಲ್ಲ ಅದು. ಆಮೇಲೆ ತುಂಬ ಎಗ್ರೆಸಿವ್ ಆಗಿರ್ತಾರೆ ಈ ಮಕ್ಕಳುಗಳು ಅಂತ ಹೇಳ್ತಾರೆ. ಸಿಂಗಲ್ ಪೇರೆಂಟ್ ಇರ್ತಾರಲ್ಲ, ಅವ್ರ ತಾಯಿ ಎಷ್ಟೇ ಮಾಡಿದ್ರೂ ಆಕೆ 50% ಪ್ರೀತಿ ಮಾತ್ರ ಕೊಡೋಕ್ಕೆ ಸಾಧ್ಯ. ಆ ಮಗುವಿಗೆ 2 ಥರದ ಪ್ರೀತಿನೂ ಬೇಕು, ತಾಯಿ ಪ್ರೀತಿನೂ ಬೇಕು, ತಂದೆ ಪ್ರೀತಿನೂ ಬೇಕು. ಇಲ್ಲಿ ಒಂದೇ ಸಿಕ್ಕುತ್ತೆ, ಯು ಕಾಂಟ್ ಬಿ ಫಾದರ್. ನೀನು ಏನೇ ಮಾಡ್ಬೋದು, ನೀನು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಆದರೆ ನೀನು ತಂದೆ ಸ್ಥಾನನ ಸಂಪೂರ್ಣವಾಗಿ ಒಬ್ಬ ಗಂಡಸಿನ ಸ್ಥಾನನ ತುಂಬಕ್ಕಾಗಲ್ಲ. ಕೆಲವೊಮ್ಮೆ ತಂದೆನೇ ಇಲ್ಲ ಅಂದಾಗ ಫೈನು, ಮಕ್ಕಳು ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಈಗ ತಂದೆ ತೀರೋಗಿದ್ದಾರೆ, ಆ ಮಕ್ಕಳು ಅಕ್ಸೆಪ್ಟೆನ್ಸ್ ಇದೆ, ಅದು ನಮ್ಮ ತಂದೆ ಇಲ್ಲ ಅನ್ನೋದಿದೆ, ಫೈನ್. ಬಟ್ ಇಲ್ಲಿ ಆ ಥರ ಅಲ್ಲ, ತಂದೆ ಯಾರು ಅಂತಲೇ ಗೊತ್ತಿಲ್ಲ. ಆ ಮಗು ಯಾರನ್ನೇ ನೋಡಿದ್ರು ನನ್ನ ತಂದೆನಾ, ಕೊನೆಗೆ ನೋಡಿ ನಮ್ಮನ್ನ ರೂಟ್ಸ್ನ ಹುಡ್ಕೊಂಡು ಹೋಗ್ತೀವಿ. ಬಹಳಷ್ಟು ಸಂದರ್ಭದಲ್ಲಿ ಈಗ ಸಾಕು ತಂದೆ ತಾಯಿಗಳಿರ್ತಾರಲ್ಲ, ಆ ಮಗುವಿಗೆ ನಿಜವಾದ ತಂದೆ ತಾಯಿಗಳು ಗೊತ್ತಾದರೆ ಹುಡ್ಕೊಂಡು ಹೊಟ್ಟೋಗ್ಬಿಡುತ್ತದು. ಆಮೇಲೆ ಆ ಪ್ರೀತಿ ಇರುತ್ತಲ್ಲ ನಿಜವಾದ ತಂದೆ ತಾಯಿಗಳ ಮೇಲೆ, ಅದು ಹೋಗಲ್ಲ. ಅದು ಎಷ್ಟೇ ನೀವು ಚೆನ್ನಾಗಿ ಸಾಕಿ ಅದು ಇದ್ದೇ ಇರುತ್ತೆ. ಹಾಗಾಗಿ ಆ ರೂಟ್ಸ್ನ ಹುಡುಕೊಂಡು ಹೊಟ್ಟೋಗುತ್ತೆ. ನಮ್ಮ ಸಮಾಜದಲ್ಲಿ ಇನ್ನೂ ಅದು ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಈ ಮಕ್ಕಳು ತುಂಬ ಅಗ್ರೆಸಿವ್ ಆಗಿರ್ತಾರೆ, ಮತ್ತು ರಿಸ್ಕ್ ತಗೊಳಕ್ಕಾಗೋದಿಲ್ಲ. ಇವ್ರಿಗೆ ಸ್ವಲ್ಪ ಆ್ಯಂಗ್ಸೈಟಿ ಪ್ರಾಬ್ಲಮ್ ಇರುತ್ತೆ, ಭಯ ಇರುತ್ತೆ, ಆ ಥರ ಇನ್ಸೆಕ್ಯೂರ್ಡ್ ಫೀಲಿಂಗು. ತಾಯಿಗೆ ಎಷ್ಟೇ ಇದು ಮಾಡ್ಬೋದು, ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಂತ ಇರುತ್ತೆ ಅನ್ನೋದು. ಇದು ನಾವು ನೋಡಿ, ಅಪ್ಪ ಅನ್ನೋದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅಂದರೆ, ನನಗೆ ಒಂದು ಅನಂತ ನಾಗಲಕ್ಷ್ಮಿಯವ್ರದ್ದು ಒಂದು ಮೂವಿ ಭಾಳ ಹಿಂದೆ ನೋಡಿದೆ, ಮುದುಡಿದ ತಾವರೆ ಅರಳಿತು ಅಂತ. ಅದರಲ್ಲಿ ಫೈನಲ್ ಏನಾಗುತ್ತೆ ಅಂದರೆ, ಆಕೆ ತುಂಬ ಒಂಥರ ಫೆಮಿನಿಸ್ಟು. ಏನೋ ಒಂದು ಗಂಡನ ಜೊತೆ ಜಗಳ ಮಾಡ್ಕೊಂಡು ಮಗು ಕರ್ಕೊಂಡು ತಂದೆ ಮನೆಗೆ ಹೋಗ್ತಾಳೆ, ಮಗು ತೀರೋಗ್ಬಿಡುತ್ತದು.
ಆಗ ಅವ್ರ ತಾಯಿ ಒಂದು ಮಾತು ಹೇಳ್ತಾಳೆ, ನೋಡು ನೀನು ನಮ್ಮನ್ನೆಲ್ಲ ನಂಬ್ಕೊಂಡು ಬಂದೆ, ಆ ಮಗುಗೆ ತುಂಬ ಹುಷಾರಿರೋದಿಲ್ಲ, ರಾತ್ರಿ ತುಂಬ ಜ್ವರ ಬಂದಾಗ ಯಾರೂ ಬರಲ್ಲ, ಅಯ್ಯೋ ಬಿಡಮ್ಮ ಸರಿಯಾಗುತ್ತೆ, ಮಾತ್ರೆ ಕೊಡಮ್ಮ ಸರಿಯಾಗುತ್ತೆ. ಅವ್ರ ತಾಯಿ ಒಂದು ಮಾತು ಹೇಳ್ತಾರೆ, ನೀನು ಗಂಡ ಏನಾದ್ರು ಇವತ್ತಿದ್ದಿದ್ರೆ ತನ್ನ ಪ್ರಾಣ ಒತ್ತೆ ಇಟ್ಟು ಆ ಮಗುನ ರಕ್ಷಣೆ ಮಾಡ್ತಾ ಇದ್ದ, ಅದು ಅಪ್ಪ ಅನ್ನೋದು ಅಂತ ಒಂದು ಮಾತು ಹೇಳುತ್ತೆ. ನಿಜವಾಗ್ಲೂ ಅದು ಎಷ್ಟು ಸೂಟಬಲ್ ಅಂದರೆ, ಅದು ತುಂಬ ಹಳೆ ಮೂವಿ ಇರ್ಬೋದು, ಆದರೆ ಒಬ್ಬ ತಂದೆ ತನ್ನ ಪ್ರಾಣ ಒತ್ತೆ ಇಟ್ಟು ಮಗುನ ಕಾಪಾಡ್ತಾನೆ. ಅದು ಹಾಗಾಗಿ ತಂದೆ ಅನ್ನೋದು ಇದೆಯಲ್ಲ, ನಾವು ಸಿಂಗಲ್ ಪೇರೆಂಟ್ ಅಂತೀವಿ, ಫೈನ್, ಅದು ಅವರವರ ಇಚ್ಛೆ. ಅದು ಆದರೂ ಆ ಮಗುವಿಗೆ ಆ ತಂದೆಯ ಒಂದು ಏನು ಆ ಪ್ರೀತಿ ಸಾಂಗತ್ಯ ಎಲ್ಲ ಇರುತ್ತೆ, ಅದು ಸಿಕ್ಕೋದಿಲ್ಲ. ಅದು ಎಲ್ಲೋ ಒಂದು ಕಡೆ ದರ್ ಇಸ್ ಅ ಡಿಫಿಷಿಯನ್ಸಿ. ಎಸ್. ಸೊ ಹಾಗೆ ಪ್ರತಿಯೊಂದರಲ್ಲೂ ಒಂದು ಅಡ್ವಾಂಟೇಜ್ ಅಂತ ಇದ್ದರೆ ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಬಟ್ ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೀವು ನೋಡ್ತಿರಲ್ವ ಹೇಗೆ, ಓಕೆ ಇದು ಪರವಾಗಿಲ್ಲ, ಇದು ಇಲ್ಲೇ ಇದ್ದರೂ ತೊಂದರೆ ಇಲ್ಲ, ಬಟ್ ನನಗೆ ಬೇಕೇ ಬೇಕು ಅಂತ ಒಬ್ಬ ವ್ಯಕ್ತಿ ನಿರ್ಧಾರ ಕೈಗೊಂಡ್ರೆ ಅದು ಅವರ ಸ್ವಾತಂತ್ರ್ಯ ಮತ್ತು ಅದನ್ನು ಮಾಡೋಕ್ಕೆ ಅವ್ರಿಗೆಲ್ಲವೂ ಅಧಿಕಾರ, ಹಕ್ಕು ಇದೆ. ಅದನ್ನು ಬೇರೆಯವ್ರಿಗೆ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕಿಲ್ಲ. ಅದ್ರ ಜೊತೆಗೆ ನಮ್ಮ ಪರಂಪರೆಯಲ್ಲಿ ಅದು ಬೆಳ್ಕೊಂಡು ಬಂದಿದೆ ಅನ್ನೋದು ಕೂಡ ನಾವು ಹೇಳಿದ್ವಿ. ಮೂರನೇದು ಏನಂತಂದರೆ, ಒಂದು ಎಲೀಟ್ ಕ್ಲಾಸ್, ಮೇಡಮ್ ಹೇಳಿದ ಹಾಗೆ ಒಂದು ಎಲೀಟ್ ಕ್ಲಾಸಲ್ಲಿ ಒಂದು ಎಕ್ಸೆಪ್ಟೆನ್ಸ್ ಬಂದುಬಿಡುತ್ತೆ ಮತ್ತು ಅವರಿಗೆ ನಮ್ಮ ಜನಸಾಮಾನ್ಯರು, ಮಧ್ಯಮ ವರ್ಗದವರು ಅನುಭವಿಸುವಂಥ ಯಾವ ಸಾಮಾನ್ಯ ತೊಂದರೆ ತಾಪತ್ರಯಗಳು ಒಂದು ಎಲೀಟ್ ಕ್ಲಾಸ್ನ ಮಕ್ಕಳಿಗೆ ಬರಲ್ಲ. ಅವ್ರಿಗೆ ಯಾರು ಕೇಳದೇ ಇರ್ಬೋದು, ಯಾಕಂದ್ರೆ ಅವ್ರು ಬೆಳೆಯೋದೇ ಬೇರೆ ದೇಶದಲ್ಲಿ ಅಥವಾ ಬೋರ್ಡಿಂಗ್ ಸ್ಕೂಲಲ್ಲಿ. ಸೊ ಅಥವಾ ಅವ್ರಿಗೆ ಹುಟ್ಟತಾನೆ ಅವ್ರಿಗೆ ಅದನ್ನು ಎಜುಕೇಟ್ ಮಾಡಿಬಿಟ್ರೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಹಾಗೆ ನಾವು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಮತ್ತು ಮೇಡಮ್ ತುಂಬ ಅದನ್ನು ಸಂಪೂರ್ಣ ಅನಾವರಣ ವಿಚಾರದ ಸಂಪೂರ್ಣ ಅನಾವರಣ ಮಾಡಿದರು ಅಂತ ನನಗನ್ಸುತ್ತೆ. ಇನ್ನೊಂದು ಫೈನಲ್ ಸರ್, ಈಗ ಫೈನಲಿ ಈಗ ಸಿಂಗಲ್ ಪೇರೆಂಟ್ ಅಂತ ಬಂದಾಗ ಎಲೈಟ್ ಕ್ಲಾಸ್ ಬಿಟ್ಬಿಡಿ, ಅವ್ರದ್ದೇ ಬೇರೆ. ಈಗ ಸೆಲೆಬ್ರಿಟಿಗಳು ಇವ್ರದ್ದು ಅವರ ಜೀವನ ಶೈಲಿನೇ ಬೇರೆ, ಅವ್ರ ಬದುಕದೇ ಬೇರೆ, ಅವರ ವಿಚಾರಗಳೇನೇ ಬೇರೆ ಥರ ಇರೋದ್ರಿಂದ ಅದು ಅವ್ರ ವೈಯಕ್ತಿಕ. ಆದರೆ ಮಗು ತಾಯಿ ಆಗಬೇಕು, ನನಗೆ ಮಗು ಬೇಕು ಅಂತಂದರೆ ಆ ಮಗು ಇದೆಯಲ್ಲ, ಅದು ಆಟದ ಸಾಮಾನಲ್ಲ. ಅದು ಫಸ್ಟು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಸಂತೋಷಕ್ಕೋಸ್ಕರ ನಾನು ಒಂದು ತಂದೆ ಇಲ್ಲದಂಗೆ ಒಂದು ಮಗುನ ಬೆಳೆಸ್ತೀನಿ, ನನ್ನ ಸಂತೋಷ ಅದು. ನಾನು ತಾಯಿ ಆಗಬೇಕು, ನಾನು ಅದನ್ನು ಅನುಭವಿಸ್ಬೇಕು. ಒಂದೇ ಒಂದು ಕಾರಣಕ್ಕೆ ಒಂದು ಜೀವಿನ ನಾನು ಭೂಮಿಗೆ ತಂದ ಮೇಲೆ ಅದಕ್ಕೆ ಜವಾಬ್ದಾರಿ ನಾನು ಕೊಡಬೇಕಾಗುತ್ತೆ. ಅದು ಕೇಳ್ಬೋದು ನಾಳೆ ದಿನ, ನೋಡು ನಿನ್ನ ಸಂತೋಷಕ್ಕೆ ನಿನ್ನ ತಂದೆ, ನನಗೆ ತಂದೆ ಎಲ್ಲಿ, ಬೇರೆ ಮಕ್ಳಿಗೆ ತಂದೆ ಇದ್ದಾರೆ, ನನಗೆ ತಂದೆ ಇಲ್ಲ ಅಂತಂದಾಗ ಅದನ್ನ ಆನ್ಸರ್ ಮಾಡುವಂತಹ ಒಂದು ಗಟ್ಟಿತನ ಆ ತಾಯಿಗೆ ಇರಬೇಕಾಗುತ್ತೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ಮಕ್ಕಳು ಅನ್ನೋದು ಇದೆಯಲ್ಲ, ಅದು ಆಟದ ಸಾಮಾನಲ್ಲ. ನಾನು ಆಟ ಆಡ್ಬಿಟ್ಟು ನನಗೆ ಸಂತೋಷ ಸಿಕ್ತು, ನಂಗೆ ತಾಯ್ತನ ಸಿಕ್ತು, ನಾನು ಅದನ್ನ ಆಟ ಆಡಿಸ್ದೆ, ನಾನು ಅದನ್ನ ಇದು ಮಾಡಿದ್ದೆ ಅಲ್ಲ. ಅದೊಂದು ಜೀವಿ. ಅದಕ್ಕೆ ತನ್ನದೇ ಆದ ಭಾವನೆಗಳಿರುತ್ತೆ. ಅದಕ್ಕೆ ಎಲ್ಲ ಮಕ್ಕಳು ತಂದೆ ಜೊತೆ ಇದ್ದಾಗ ತನಗೂ ಒಬ್ಬ ತಂದೆ ಬೇಕು ಅನ್ನೋದು, ತಂದೆ ಭುಜದ ಮೇಲೆ ನಾನು ಕೂತ್ಕೊಂಡು ಓಡಾಡಬೇಕು, ನನಗೆ ಕಷ್ಟ ಆದಾಗ ನನ್ನ ಅಪ್ಪ ನನ್ನ ಜೊತೇಲಿ ಇರಬೇಕು ಅನ್ನೋದು ಪ್ರತಿಯೊಂದು ಮಗುವಿನ ಆಸೆ. ಅದು ಹಾಗಾಗಿ ನಾವು ಅದನ್ನು ಎಲ್ಲೋ ಒಂದು ಕಡೆ ಗಮನದಲ್ಲಿ ಇಟ್ಕೋಬೇಕು. ಈಗ ನನ್ನ ಸಂತೋಷ ಫೈನ್, ಎಲ್ಲ ಸರಿ, ಆದರೆ ಆ ಮಗು ನಾಳೆ ದಿನ ಕ್ವೆಶ್ಚನ್ ಮಾಡಿದರೆ ನನಗೆ ಆಯಿತು ನಿನ್ನ ಸಂತೋಷ. ಎಷ್ಟೋ ಮಕ್ಕಳು ಈಗ ಕ್ವೆಶ್ಚನ್ ಮಾಡ್ತವೆ ಈಗಿನ ಜನ್ರೇಷನ್ನು, ನಾವು ಏನಪ್ಪ ನೀನು ಇಷ್ಟೊಂದು ನನಗೆ ತೊಂದರೆ ಕೊಡ್ತೀಯಾ ಅಂತಂದರೆ, ನಿನ್ನ ಯಾರು ಹೇಳಿದ್ರು ಮಕ್ಕಳು ಮಾಡ್ಕೊತ ಅಂತ ಅನ್ನೋದು ಕಾಮನ್. ಅದು ಮಕ್ಕಳು ಏನಾರು ನಾವು ಹೇಳಿದ್ರೆ ಎಷ್ಟೊಂದು ತೊಂದರೆ ಅಂದರೆ ಹೇಳ್ತಾರೆ, ನೀನು ಯಾರು ಮಾಡ್ಕೊಂಡವರು ಅಂತೇಳಿ. ಸೊ ಅದು ನಾಳೆ ದಿನ ಕ್ವೆಶ್ಚನ್ ಮಾಡ್ಬೋದು, ನನ್ನ ಯಾಕೆ ಹುಟ್ಟಿಸ್ತೆ ನೀನು, ನಿನ್ನ ಸಂತೋಷಕ್ಕೋಸ್ಕರನಾ ಅಂತ. ಅಂದರೆ ಇದೆಲ್ಲ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಿ ಸರಿಯಾಗಿ ನಿರ್ಧಾರ, ಅದು ಅವಶ್ಯಕತೆ ಇದೆ, ಇದು ಬೇಕು ಅಂತ ಅಂದಾಗ ಮಾತ್ರ ಹೋಗಲೇಬೇಕು ಹೊರತು ನಾವು ಇಲ್ಲ ಇದೊಂದು ಎಲ್ಲ ಇದೊಂದು ಟ್ರೆಂಡಿಂಗ್ ಅಂತ ಥರ ನಾವು ಏನಾದ್ರು ಓದಿದ್ರೆ ಜೀವದ ಜೊತೆ ಆಟ ಆಡ್ತಿರ್ತೀವಿ, ಒಂದು ಜೀವಿಯ ಜೊತೆ. ಅದು ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗಿದೆ ಅಂತ ಅನ್ಸುತ್ತೆ. ಎಸ್. ಸೊ ಭಾಳ ಬ್ಯೂಟಿಫುಲ್ ಆಗಿ ವಿಚಾರಗಳನ್ನ ಹೇಳಿದರು. ಅವರವರ ವೈಯಕ್ತಿಕ ಸ್ವಾತಂತ್ರ್ಯ, ಅವರ ಹಕ್ಕು, ಅವರ ಅಧಿಕಾರ ಅಂತೆಲ್ಲವೂ ಹೇಳಿದರೂ ಕೂಡ ಅದೊಂದು ಜವಾಬ್ದಾರಿ ಅನ್ನೋ ಮಾತನ್ನು ನಾವು ಹೇಳ್ತಾ, ಯಾಕೆಂದರೆ ಅದು ಇನ್ನೊಂದು ಜೀವಿಯ ಕುರಿತಾಗಿ, ಇನ್ನೊಂದು ವ್ಯಕ್ತಿಯ ಕುರಿತಾಗಿ ನಮಗಿರುವಂಥ ಜವಾಬ್ದಾರಿ. ಆ ಎಲ್ಲವನ್ನೂ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ರೆಡಿ ಆದರೆ, ಅದೆಲ್ಲವೂ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ರೆಡಿ ಮತ್ತು ಆ ಸವಾಲುಗಳನ್ನ ಎದುರಿಸೋಕ್ಕೂ ನಾನು ರೆಡಿ ಅಂತ ಅಂದಾಗ ಮಾತ್ರ ಈ ಥರದ ಸ್ಟೆಪ್ಗಳನ್ನ ತೊಗೋಬೇಕು. ಒಂದು ಕ್ಲಾಸಿಗೆ ಅದು ನ್ಯಾಚುರಲಾಗಿ ಬರ್ಬೋದು, ಇನ್ನೊಂದು ಕ್ಲಾಸನ್ನ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆದರೂ ಕೂಡ ಇದು ನಮ್ಮ ಸಮಾಜದಲ್ಲಿ ಸಾಮಾನ್ಯವಾದ, ಸಹಜವಾಗಿ ಒಪ್ಕೊಳ್ಳುವಂಥ ಸಂಗತಿ ಆಗದೇ ಇರೋದ್ರಿಂದ ಎಲ್ಲ ಕ್ಲಾಸಿಗೂ ಕೂಡ ಅದರದ್ದೇ ಆದ ಸವಾಲುಗಳು ಇದ್ದೇ ಇರ್ತವೆ. ಅದು ನಮಗೆ ಅರ್ಥ ಆಗ್ಬೋದು, ಅರ್ಥ ಆಗದೇ ಇರ್ಬೋದು. ಯಾಕೆಂದರೆ ನಮ್ಮ ವರ್ಗ ಬೇರೆ ಇರುತ್ತೆ, ಅವ್ರ ವರ್ಗ ಬೇರೆ ಇರುತ್ತೆ. ಸೊ ಹೀಗಾಗಿ ಅವ್ರಿಗೆಲ್ಲ ಸರಿ ಇರುತ್ತೆ ಅಂತಲೂ ಇರಲ್ಲ, ಅವ್ರಿಗೂ ಏನೊಂದು ಸಮಸ್ಯೆ ಇರ್ಬೋದು. ಬಟ್ ಅವರು ಅದನ್ನು ಎದುರಿಸೋಕೆ ರೆಡಿ ಇದ್ದಾರೆ ಅನ್ನೋದಷ್ಟೇ ಪ್ರಶ್ನೆ. ಅಷ್ಟು ಹೇಳ್ತಾ ನಾನು ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಏನಾದ್ರು ಪ್ರಶ್ನೆಗಳಿದೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲವನ್ನು ನಮಗೆ ಹೇಳಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು, ಇವರಿಗೆ ಧನ್ಯವಾದಗಳು ಹೇಳ್ತೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ. ಕಳೆದ ಒಂದು 4 ರಿಂದ 5 ಎಪಿಸೋಡ್ಗಳಲ್ಲಿ ನಾವು ಇದನ್ನು
ಸುದೀರ್ಘವಾಗಿ ಮಾತಾಡಿದ್ದೀವಿ. ಸೊ ಒಂದು ಕೇಸನ್ನು ಇಟ್ಕೊಂಡು ನಾವು ಅದರ ಎಲ್ಲ ಆಯಾಮಗಳನ್ನ ಹುಡುಕುವಂಥ, ತಡುಕುವಂಥ, ಅನ್ವೇಷಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಬಿಟ್ಟರೆ ಆ ಒಂದು ಕೇಸ್ ಬಗ್ಗೆ ಯಾರೋ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಮಾತಾಡಿದ್ದೆಲ್ಲ ಮತ್ತೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಸೈನ್ಸ್ ಡೆವಲಪ್ ಆಗಿದೆ ಮತ್ತು ಅದು ನಮ್ಮ ಅಡ್ವಾಂಟೇಜ್ಗೋಸ್ಕರನೇ ಇರುವಂಥದ್ದು. ಅಫ್ಕೋರ್ಸ್ ಅದರ ಡಿಸ್ಅಡ್ವಾಂಟೇಜ್, ಅದರ ಒಂದು ಯೂಸ್ ಮಾಡ್ಕೊಳ್ಳೋರು ಕೆಲವೊಬ್ರು ಇರ್ಬೋದು. ಬಟ್ ಭಾಳಷ್ಟು ಜನರಿಗೆ ಅದರಿಂದ ಯೂಸ್ ಆಗುತ್ತೆ. ಯಾಕೆಂದರೆ ಮೇಡಮ್ ಹೇಳಿದ ಹಾಗೆ ಫಸ್ಟ್ ಒಂದು ಪ್ರಶ್ನೆ ಬಂತು, ಏನಂದರೆ ಪ್ರತಿಯೊಬ್ಬ ಜೀವಿಗಿರುವಂಥ ಒಂದು ಇನ್ಸ್ಟಿಂಕ್ಟ್ ಏನಂದರೆ ನನ್ನ ಸಂತಾನ ಆಗಬೇಕು ಅಂಥೇಳಿ. ಅದೇ ಇಲ್ಲದೆ ಇದ್ದಾಗ ಅವನು ಏನೇ ಇದ್ದರೂ ಕೂಡ ಅವನಿಗೆ ಸಂತೋಷ ಸಿಗೋಕ್ಕೆ ಸಾಧ್ಯ ಇಲ್ಲ, ಆಕೆಗೆ ಸಂತೋಷ ಸಿಗೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸೈನ್ಸ್ ಕೊಟ್ಟಿರುವಂಥ ಒಂದು ವರದಾನವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಮತ್ತು ಜವಾಬ್ದಾರಿತವಾಗಿ ನಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ IVF ಸೆಂಟರ್.